The current affairs classes sir is not able to take, so they are asking me to take. I will. So ನಾನು ಒಂದು 3 to 4 issues na discussion ಮಾಡ್ತೀನಿ. Okay. So current affairs ಅಲ್ಲಿ ಬರೋ ಪೇಪರ್ ಒಳಗಡೆ ನಿಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ, always you have to focus on the issues. Okay. News ಅಂತೂ ಪೂರ್ತಿ ಪೇಪರ್ ತುಂಬಾ ಇರುತ್ತೆ, but what should be our focus on is on the issues. Okay. So issues na you should once ಓದಿದ ತಕ್ಷಣ you should categorize it based on GS1, GS2 and GS3. ನಾ categorize ಮಾಡ್ಬೇಕು. ಈ ಪರ್ಟಿಕ್ಯುಲರ್ ನ್ಯೂಸ್ ನಾನು ಯಾವ ಪೇಪರ್ ಒಳಗಡೆ ಫಿಟ್ ಇನ್ ಮಾಡಬಹುದು, ಕ್ವಶನ್ಸ್ ಯಾವ ಏರಿಯಾದಿಂದ ಬರುತ್ತೆ. ಓಕೆ. ಸೊ ಜನರಲಿ ನಾವು ಕರೆಂಟ್ ಅಫೇರ್ಸ್ ಅಂತ ಫೋಕಸ್ ಮಾಡಿದ್ರೆ ವಿಚ್ ಪೇಪರ್ ವಿಲ್ ಬಿಕಮ್ ಮೋರ್ ಇಂಪಾರ್ಟೆಂಟ್? ಯಾವುದು? GS3. ಯಾಕೆ? GS1 ಒಳಗಡೆ ಯು ಹ್ಯಾವ್ ಹಿಸ್ಟ್ರಿ ಇಸ್ ಆಲ್ಮೋಸ್ಟ್ ಸ್ಟ್ಯಾಟಿಕ್. ಓಕೆ. ಸೊ ನೆಕ್ಸ್ಟ್ ಬರೋದು ಯಾವುದು? ಜಾಗ್ರಫಿ. ಜಾಗ್ರಫಿ ಒಳಗಡೆ ಏನೇನು ಹೊಸ ಜಾಗ್ರಫಿಕಲ್ ಡಿಸ್ಕವರೀಸ್ ಆಗುತ್ತೆ, ದಟ್ ಕ್ಯಾನ್ ಬಿ ಇಂಪಾರ್ಟೆಂಟ್. ಸೆಕೆಂಡ್ ಒಂದು ಡಿಸಾಸ್ಟರ್ಸ್ ಲೈಕ್ ವಾಲ್ಕನಿಕ್ ಎರಪ್ಷನ್ ಅಥವಾ ಲ್ಯಾಂಡ್ ಸ್ಲೈಡ್ ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಏನೇನಿದನು. ಬಟ್ ಈ ಡಿಸಾಸ್ಟರ್ಸ್ ಗೆಲ್ಲ ಬೇಸ್ ಜಾಗ್ರಫಿ ಎನಿವೆ, ಬಟ್ ಇದ್ರೊಳಗಡೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಪರೇಟ್ ಪೇಪರ್ ಇದೆ, ಐ ಮೀನ್ ಸಬ್ಜೆಕ್ಟ್ ಇದೆ. ಸೊ ನೀವು ಜಾಗ್ರಫಿದಲ್ಲಿ ಏನೇನ್ ಕರೆಂಟ್ ಅಫೇರ್ಸ್ ಇರ್ತಲ್ಲ ಅದು ಆಕ್ಚುಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಳಗಡೆ ಓದ್ತೀರಾ. ಓಕೆ. ಸೊ ಅಗೇನ್ ಇಟ್ ವಿಲ್ ಬಿಕಮ್ ಅ GS3. ಸೊ GS2 ಇನ್ನೊಂದು ಬರೋದು ಸೊಸೈಟಿ. ಸೊಸೈಟಿ ಈಸ್ ಅ ಮೇನ್ಸ್ ಎಕ್ಸ್ಕ್ಲೂಸಿವ್ ಪೇಪರ್. ಓಕೆ. ಮೇನ್ಸ್ ಎಕ್ಸ್ಕ್ಲೂಸಿವ್ ಪೇಪರ್ ಯಾವುದು? GS1 ಅಲ್ಲಿ. ಬಟ್ ಇದೇ ಸೊಸೈಟಿ ಒಳಗಡೆ ಏನಾದ್ರೂ ಜಸ್ಟಿಸ್ ರಿಲೇಟೆಡ್ ಪ್ರಾಬ್ಲಮ್ ಆದ್ರೆ that will come as a social justice in the GS2. ಓಕೆ. ಸೊ ಏನು ಈಗ ಸೊಸೈಟಿ ಕ್ಲಿಯರ್ ಕಟ್ ಆಗಿ ಗೊತ್ತಿರ್ಬೇಕು, ಪ್ಲಸ್ ಆ ಸೊಸೈಟಿ ಒಳಗಡೆ ಈ ಪಾಲಿಟಿ ಹೆಂಗ್ ಅಪ್ಲೈ ಆಗುತ್ತೆ, ದಟ್ ಇಸ್ ಅ ಸೋಷಿಯಲ್ ಜಸ್ಟಿಸ್ ಗವರ್ನೆನ್ಸ್ ಪಾರ್ಟ್. ಸೊ GS1 ಒಳಗಡೆ ಕರೆಂಟ್ ಅಫೇರ್ಸ್ ಬಂದ್ರೂ ಬಹಳ ಲಿಮಿಟೆಡ್ ಬರುತ್ತೆ, ಬಟ್ ಆಕ್ಚುಲಿ ನೀವು ಫೋಕಸ್ ಮಾಡಬೇಕಾಗಿರೋ GS1 ಅಲ್ಲಿ ಸ್ಟ್ಯಾಟಿಕ್ ಪಾರ್ಟ್ ಮೇನ್ಲಿ. ಓಕೆ. ದೆನ್ GS2 ಒಳಗಡೆ ಬಂದ್ರು ಯು ಹ್ಯಾವ್ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್. ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್ ಒಳಗಡೆ ಕರೆಂಟ್ ಅಫೇರ್ಸ್ ಬರುತ್ತೆ ಅಂತ ಅನ್ಸುತ್ತೆ, ಬಟ್ ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ಪಾಲಿಟಿ ಒಳಗಡೆ ಬರೋ ಕರೆಂಟ್ ಅಫೇರ್ಸ್ ಯಾವ್ದಿರುತ್ತೆ? ಕರೆಂಟ್ ಅಫೇರ್ಸ್ ಅಲ್ಲಿ ನಡೆಯೋ ಇವೆಂಟ್ಸ್ ಇಂದ ಸ್ಟ್ಯಾಟಿಕ್ಸ್ ಅಲ್ಲಿ ಕ್ವಶನ್ಸ್ ಬರುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ಯಾರು ರಾಹುಲ್ ಗಾಂಧಿ ಏನ್ ಮಾಡಿದ್ದಾರೆ, ಪಾರ್ಲಿಮೆಂಟರಿ ಮೆಂಬರ್ಶಿಪ್ ನ ಕ್ಯಾನ್ಸಲ್ ಮಾಡಿದ್ರು. ಬಟ್ ಕ್ವಶನ್ ಎದ್ರ ಮೇಲೆ ಬರುತ್ತೆ ಗೊತ್ತಾ? ಈ ಪಾರ್ಲಿಮೆಂಟರಿ ಮೆಂಬರ್ಶಿಪ್ ನ ಕ್ಯಾನ್ಸಲ್ ಮಾಡಕ್ ನಮ್ಗಿರೋ ಲಾ ಯಾವುದು, ಆಕ್ಟ್ ಯಾವುದು, ಆ ಆಕ್ಟ್ ಅಲ್ಲಿ ಸೆಕ್ಷನ್ಸ್ ಯಾವುದು, ಅದ್ರೊಳಗಡೆ ಏನಾದ್ರೂ ಚೇಂಜಸ್ ಆಗಿತ್ತಾ? ಓಕೆ. ಅದ್ರ ಮೇಲೆ ಯುನೋ ಯಾವುದು ಲಿಲಿ ಥಾಮಸ್ ಅಂಡ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2008 ಅಲ್ಲಿ ಆಗಿರೋದು. ಆ ಥಿಂಗ್ಸ್ ಮೇಲೆ ಕ್ವಶನ್ ಬರುತ್ತೆ. ಕರೆಂಟ್ ಅಫೇರ್ಸ್ ಈಗ ಆಗಿರುತ್ತೆ, ಬಟ್ ಅದ್ರದ್ದು ಬ್ಯಾಕ್ ಗ್ರೌಂಡ್ ಏನಿದೆ, ಸ್ಟ್ಯಾಟಿಕ್ಸ್ ಇಂದಾನೆ ಕ್ವಶನ್ ಬರೋದು ಇವನ್ ಇನ್ ದಿ GS2 ಮೇನ್ಲಿ. GS3 ಏನಿದೆ ಇದ್ರೊಳಗಡೆ ಕರೆಂಟ್ ಅಫೇರ್ಸ್ ಜಾಸ್ತಿ ಬರೋದು ಯಾವುದು? GS3 ದಲ್ಲಿ ಇರೋ ಸಬ್ಜೆಕ್ಟ್ ಯಾವುದು? ಎಕಾನಮಿ, ಎನ್ವಿರಾನ್ಮೆಂಟ್, ಬಯೋಡೈವರ್ಸಿಟಿ, ಸೈನ್ಸ್ ಅಂಡ್ ಟೆಕ್, ದೆನ್ ಇಂಟರ್ನಲ್ ಸೆಕ್ಯೂರಿಟಿ, ದೆನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ ಇವೆಲ್ಲ ಸಬ್ಜೆಕ್ಟ್ಸ್ ಇದಾವಲ್ಲ, ದೇ ಆರ್ ಮೇನ್ಲಿ ಕಮಿಂಗ್ ಫ್ರಮ್ ಕರೆಂಟ್ ಅಫೇರ್ಸ್. ಸೊ ನೀವು ಪ್ರಿಲಿಮ್ಸ್ ಒಳಗಡೆ ವೇಟೇಜ್ ಇಸ್ ಮೋರ್ ಫಾರ್ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ಜಾಸ್ತಿ ಬರೋದು ಯಾವುದು? GS3 ಇಂದ. ಸೊ ಪ್ರಿಲಿಮ್ಸ್ ಒಳಗಡೆ ಇಫ್ ಯು ಟೇಕ್ ಅಂಡ್ ಸಿ ದಿ ಪ್ರಿಲಿಮ್ಸ್ ಪೇಪರ್ ಪ್ರೀವಿಯಸ್ ಇಯರ್ ಪೇಪರ್ಸ್, GS3 ಇಂದ ಅಟ್ ಲೀಸ್ಟ್ 50% ಅಥವಾ 50% ಗಿನ ಜಾಸ್ತಿ ಕ್ವಶನ್ಸ್ ಬಂದಿರುತ್ತೆ. ಚೆಕ್ಔಟ್ ಮಾಡಿ. ಓಕೆ. ರಿಮೈನಿಂಗ್ GS1 ಮತ್ತೆ GS2 ಸೇರಿದ್ರು ಅರೌಂಡ್ 50% ಬರುತ್ತೆ. ಓಕೆ. ಇದು ಕ್ಲಿಯರ್ ಆಗಿರ್ಬೇಕು ನಾನು ಓದ್ಬೇಕಾದ್ರೆ. ಸೊ ನೀವು ಕರೆಂಟ್ ಅಫೇರ್ಸ್ ನಾವು ಓದಿದ್ರೆ ಜಾಸ್ತಿ GS3 ಫೋಕಸ್ಡ್ ಆಗಿ ಓದ್ಬೇಕು. ಓಕೆ. ಸೊ ಇದು GS2 ಒಳಗಡೆ ಒಂದು ಏರಿಯಾ ದಟ್ ಇಸ್ ಇಂಟರ್ನ್ಯಾಷನಲ್ ರಿಲೇಷನ್, ಅಲ್ಲಿಂದ ಕರೆಂಟ್ ಅಫೇರ್ಸ್ ಬರುತ್ತೆ. ಓಕೆ. ಯಾಕಂತಂದ್ರೆ ಅದು ಕಂಪ್ಲೀಟ್ ಆಗಿ ಸ್ಟ್ಯಾಟಿಕ್ಸ್ ಅಲ್ಲ ಮತ್ತೆ ಡೈನಾಮಿಕ್ಸ್ ಹೇಳಕ್ ಆಗಲ್ಲ. ಯಾವುದು? ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಪಾಸ್ಟ್ 5 years 4 to 5 year ಒಳಗಡೆ ನಡೆಯೋ ಇಶ್ಯೂಸ್ ಇಂಟರ್ನ್ಯಾಷನಲ್ ಅಲ್ಲಿ ನಡೆಯೋದು, ದಟ್ ವಿಲ್ ಕಮ್ ಇನ್ ದ ಕರೆಂಟ್. ಅದು ಕರೆಂಟ್ ಅಫೇರ್ಸ್ ಪಾರ್ಟ್ ಅಲ್ಲಿ ಬಂದ್ರು.
ಎಕ್ಸಾಮ್ಸ್ ಕ್ವಶನ್ ಬಂದ್ರು ಮೇನ್ಸ್ ಅಲ್ಲಿ ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಓಕೆ, ಬಟ್ ನಿಮ್ ಫೋಕಸ್ ಏನಾಗಿರ್ಬೇಕು ಜಾಸ್ತಿ GS3 ಮೇಲೆ ಇರುತ್ತೆ. ಓಕೆ, ಕರೆಂಟ್ ಅಫೇರ್ಸ್ ಅಲ್ಲಿ. ಸೊ ಯಾವ ವಿಷಯ ಸ್ಟಾರ್ಟ್ ಮಾಡೋಣ? ಫಸ್ಟ್ ಇಶ್ಯೂ ವಿಲ್ ಟಾಕ್ ಅಬೌಟ್ ಬ್ರಿಕ್ಸ್. ಏನ್ ಬ್ರಿಕ್ಸ್? ಬ್ರಿಕ್ಸ್ ಅಂದ್ರೆ ಏನು? ಯುನೈಟೆಡ್ ನೇಷನ್ಸ್, ಯೂನಿಯನ್ ಆಫ್ ನೇಷನ್ಸ್. See, we have a different kind of groupings world ಅಲ್ಲಿ. ಗ್ರೂಪಿಂಗ್ಸ್ ಒಳಗಡೆ ಕೆಲವೊಂದು ರೀಜನಲ್ ಗ್ರೂಪಿಂಗ್ ಇದಾವೆ, ಕೆಲವೊಂದು ಗ್ಲೋಬಲ್ ಗ್ರೂಪಿಂಗ್ಸ್. ಸೊ ಇದು ಯಾವುದು ಬ್ರಿಕ್ಸ್? ಯಾವ್ದು ರೀಜನಲ್ ಗ್ರೂಪಿಂಗ್, ಗ್ಲೋಬಲ್ ಗ್ರೂಪಿಂಗ್? ಗ್ಲೋಬಲ್ ಗ್ರೂಪಿಂಗ್. ಫಸ್ಟ್ ಗ್ಲೋಬಲ್ ಗ್ರೂಪಿಂಗ್ ಆಫ್ ಹೌ ಮೆನಿ ಕಂಟ್ರೀಸ್? 5 ಕಂಟ್ರೀಸ್. ಯಾವ್ಯಾವ ಕಂಟ್ರೀಸ್? ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. Then what it actually does, what it will actually do, ಈ ಎಲ್ಲಾ ಕಂಟ್ರೀಸ್ ಸೇರ್ಕೊಂಡು they will plan for the development, they will plan for the ಯಾವ ಡೆವಲಪ್ಮೆಂಟ್, ಫಿನಾನ್ಷಿಯಲ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಇನ್ ಎನಿ ಕಂಟ್ರಿ. ಓಕೆ, ಮೇನ್ಲಿ ಸಿ ನಾನು ಬ್ರಿಕ್ಸ್ ಆಕ್ಚುಲಿ ಮಾಡಿರೋದು ಕ್ರಕ್ಸ್ ಹೇಳ್ಬಿಡ್ತೀನಿ, ಮತ್ತೆ ಈಗ ಆಗ್ತಿರೋದೇನು ಐ ವಿಲ್ ಟೆಲ್. ಕರೆಂಟ್ ಅಫೇರ್ಸ್ ಅಲ್ಲಿ ಯಾಕಿದೆ? ಬಿಕಾಸ್ ಬ್ರಿಕ್ಸ್ ಮೆಂಬರ್ಶಿಪ್ ನ ಎಕ್ಸ್ಪಾಂಡ್ ಮಾಡಿದ್ದಾರೆ. ಎಷ್ಟು ಕಂಟ್ರೀಸು? 6. ಯಾವ್ಯಾವ ಕಂಟ್ರೀಸು? UAE, ಇರಾನ್, ಅರ್ಜೆಂಟೈನಾ. ಸಿಂಪಲ್ ಆಗಿ ನೆನ್ಪಿಟ್ಬೋದು. 1 + 2 + 3 6. ಓಕೆನಾ? 1 country from South America, 2 countries from Africa, 3 countries from West Asia. ಓಕೆ, ಸೊ ಸೌತ್ ಆಫ್ರಿಕಾದಿಂದ ಕಂಟ್ರಿ ಯಾವುದು? ಅರ್ಜೆಂಟೀನಾ. ಆಫ್ರಿಕಾದಿಂದ 2 ಕಂಟ್ರೀಸ್ ಯಾವುದು? ಈಜಿಪ್ಟ್ ಮತ್ತೆ ಇಥಿಯೋಪಿಯಾ. ವೆಸ್ಟ್ ಏಷ್ಯಾದಿಂದ 3 ಕಂಟ್ರೀಸ್, ಇರಾನ್, ಸೌದಿ ಅರೇಬಿಯಾ ಅಂಡ್ UAE. ಸೊ ವೆನೆವರ್ ಯು ವಾಂಟ್ ಟು ರಿಮೆಂಬರ್ ದ ಥಿಂಗ್ಸ್, ಈ ತರ ಕ್ಯಾಟಗರೈಸ್ ಮಾಡಿ ನೆನ್ಪಿಟ್ಕೊಳ್ಳಿ. ಇಟ್ ವಿಲ್ ಬಿ ಈಸಿ ಟು ರೀಕಾಲ್. ಓಕೆ, ಎಕ್ಸಾಮ್ ಒಳಗಡೆ ನಿಮ್ಗೆ ಏನ್ ಸ್ಕ್ಯಾರ್ಸಿಟಿ ಇರುತ್ತೆ? ಟೈಮ್ ಸ್ಕ್ಯಾರ್ಸಿಟಿ ಇರ್ಬೇಕಾದಾಗ ವಾಟ್ ಶುಡ್ ಬಿ ಸ್ಟ್ರಾಂಗ್, ಫಾಸ್ಟ್ ಏನಿರ್ಬೇಕು ನಿಮ್ದು? ರೀಕಾಲಿಂಗ್ ಮೆಮೊರಿ ಫಾಸ್ಟ್ ಆಗಿರ್ಬೇಕು. ರೀಕಾಲಿಂಗ್ ಮೆಮೊರಿ ಫಾಸ್ಟ್ ಆಗಿರ್ಬೇಕಂದ್ರೆ ಫಸ್ಟ್ ನೀವು ನಾಲೆಜ್ ನ ವಾಟ್ ಎವರ್ ದ ನಾಲೆಜ್ ಅಕ್ಯುಮುಲೇಟ್ ಅಲ್ಲ, ಆ ಅಕ್ಯುಮುಲೇಷನ್ ಆಫ್ ನಾಲೆಜ್ ಶುಡ್ ಬಿ ವೆರಿ ಮಚ್ ಕ್ಲಾಸಿಫೈಡ್ ಮತ್ತೆ ಕ್ಯಾಟಗರೈಸ್ಡ್ ಆಗಿರ್ಬೇಕು. ಓಕೆ, ಸಿಂಪಲ್. ಸೊ 6 ಹೊಸ ಕಂಟ್ರೀಸ್ ಜಾಯ್ನ್ ಆಗಿದಾವೆ: ಅರ್ಜೆಂಟೈನಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಅಂಡ್ UAE. ಈಗ ನೆನಪಿಟ್ಕೊಳ್ಳಕ್ ಈಸಿ ಆಗುತ್ತಾ? 1 + 2 + 3 1 2 3. ಸೊ ನಮಗೆ ಎಕ್ಸಾಮ್ಗೆ ಏನ್ ಇಂಪಾರ್ಟೆಂಟ್ ಆಗುತ್ತೆ? ಬ್ರಿಕ್ಸ್ ಯಾಕೆ ಫಾರ್ಮ್ ಆಯ್ತು? ಓಕೆ, ಸೊ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಅಥವಾ ಅಕಾಂಪ್ಲಿಷ್ಮೆಂಟ್ಸ್, ವಾಟ್ ಎವರ್ ಅದನ್ನ ಇಲ್ಲಿವರೆಗೂ ಏನ್ ಮಾಡಿದ್ದಾರೆ ಅದು. ದೆನ್ ವೈ ದಿಸ್ ಎಕ್ಸ್ಪಾನ್ಷನ್? ಈ ಎಕ್ಸ್ಪಾನ್ಷನ್ ಇಂದ ಇಂಡಿಯಾಗೆ ಏನ್ ಅಡ್ವಾಂಟೇಜ್ ಇದೆ? ಇಂಡಿಯಾಗೆ ಹೆಂಗ್ ಅಡ್ವಾಂಟೇಜ್ ಇದೆ ಅಂತಂದ್ರೆ, ಆಲ್ ದ 6 ಕಂಟ್ರೀಸ್ ಜೊತೆ ನೀವು ಇಂಡಿಯಾದ ರಿಲೇಷನ್ ಅನ್ನ ಒಂದ್ ಲೆವೆಲ್ ಆಫ್ ಅನಲೈಸ್ ಮಾಡಿ ಇಟ್ಕೊಂಡ್ಬಿಟ್ಟು ಎಕ್ಸಾಮ್ ಅಲ್ಲಿ ಯಾವ ಕಂಟ್ರಿಯಿಂದ ಬೇಕಾದ್ರೂ ಕ್ವಶನ್ ತಗೋಬಹುದು. ಓಕೆ, ಎನಿವೆ 6 ಕಂಟ್ರೀಸ್ ಗೊತ್ತಿದೆ. ಸರಿ, ಬ್ರಿಕ್ಸ್ ಯಾಕೆ ಫಾರ್ಮೇಶನ್ ಮಾಡಿದ್ರು? 2000s ಒಳಗಡೆ, ಅರ್ಲಿ ಅಂದ್ರೆ 2000 ಇಸ್ವಿ ಒಳಗಡೆ ದೇರ್ ವಿಲ್ ಬಿ ರಿಸರ್ಚ್. ವರ್ಲ್ಡ್ ಅಲ್ಲಿ ಒಬ್ರು ಎಕನಾಮಿಸ್ಟ್ ರಿಸರ್ಚ್ ಮಾಡ್ತಾರೆ. ಸೊ IR ಕೇಳಿರೋ ಸ್ಟೂಡೆಂಟ್ಸ್ ಮತ್ತೆ ರೆಪಿಟೇಷನ್ ಅನ್ಸ್ಬೋದು, ಬಟ್ ಇಟ್ಸ್ ನೀವು ಕೇಳಿ ನೋಡಿ. ಓಕೆ, ಸೊ 2000 ಇಯರ್ ಒಳಗಡೆ ಒಂದು ರಿಸರ್ಚ್ ಮಾಡ್ತಾರೆ ಅಮೆರಿಕನ್ ಕಂಪನಿ. ಅವ್ರು ರಿಸರ್ಚ್ ಮಾಡಿ ಹೇಳ್ತಾರೆ, ವರ್ಲ್ಡ್ ಅಲ್ಲಿ 4 ಕಂಟ್ರಿಗಳಿದಾವೆ. ಆ 4 ಕಂಟ್ರಿಗಳು ಫಾಸ್ಟ್ ಆಗಿ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡ್ತಿದಾವೆ, ಮತ್ತೆ ಫ್ಯೂಚರ್ ಅಲ್ಲಿ ದೇ ಹ್ಯಾವ್ ಪೊಟೆನ್ಶಿಯಲ್ ಆಫ್ ಬಿಕಮಿಂಗ್ ದ ವರ್ಲ್ಡ್ ಲೀಡರ್ಸ್ ಅಂತ ಒಂದು ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟ್ ಅಲ್ಲಿ 4 ಕಂಟ್ರೀಸ್ ಇರುತ್ತೆ. ಯಾವ 4 ಕಂಟ್ರೀಸು? ಇಂಡಿಯಾ, ಚೈನಾ, ರಷ್ಯಾ ಅಂಡ್ ಬ್ರಾಜಿಲ್. ಓಕೆ, ಈ 4 ಕಂಟ್ರಿಗಳು ಇರ್ತವೆ. BRIC, ಬ್ರಿಕ್, ಈ 4 ಕಂಟ್ರಿ ಇರ್ತವೆ. 2000s ಅಲ್ಲಿ ಬಂದಿರೋ ರಿಪೋರ್ಟ್. ಸೊ ಅಮೆರಿಕನ್ ಒಂದು ಕನ್ಸಲ್ಟಿಂಗ್ ಕಂಪನಿ ಇದೆ, ಈ ಮೆಕೆನ್ಸಿ ಅಂತ ಕೇಳಿರ್ತೀರಾ, ಅರ್ನೆಸ್ಟ್ ಅಂಡ್ ಯಂಗ್, ಆ ತರ ಒಂದು ಕಂಪನಿ. ಓಕೆ, ಇನ್ವೆಸ್ಟ್ಮೆಂಟ್ ಬೇಸ್ಡ್ ಕಂಪನಿ. ಫಿನಾನ್ಷಿಯಲಿ ಅನಲೈಸ್ ಮಾಡಿ ಈ 4 ಕಂಟ್ರಿಗಳು ಫಾಸ್ಟ್ ಆಗಿ ಡೆವಲಪ್ ಆಗ್ತಿದಾವೆ ಅಂಡ್ ದೇ ಹ್ಯಾವ್ ಮೋರ್ ಪೊಟೆನ್ಶಿಯಲ್ ಆಲ್ಸೋ ಟು ಬಿಕಮ್ ದ ಗ್ಲೋಬಲ್ ಲೀಡರ್ಸ್ ಇನ್ ದ ಎಕಾನಮಿ. ಸೊ ಈ ಕಂಟ್ರೀಸ್ ಏನ್ ಮಾಡ್ತೇವೆ? ಎನಿವೆ ನಮಗೆ ಈ ತರ ಒಂದು ಪೊಟೆನ್ಶಿಯಲ್ ಇದೆ ಅಂತ ರಿಪೋರ್ಟ್ ಬಂದಿದೆಯಲ್ಲ, ವಿ ವಿಲ್ ಮೇಕ್ ಅ ಗ್ರೂಪ್. ಓಕೆ, ಸೊ 2006 ಅಲ್ಲಿ ದೇ ವಿಲ್ ಮೇಕ್ ಅ ಗ್ರೂಪ್ ಕಾಲ್ಡ್ ಬ್ರಿಕ್. ಓಕೆ, BRIC, ಬ್ರಿಕ್ ಅಂತ ಮಾಡ್ತಾರೆ. ಸೊ 2010 ಒಳಗಡೆ ಯಾಕಪ್ಪ ಅಂತಂದ್ರೆ ನಾವು ಆಫ್ರಿಕಾ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ರಿಸೋರ್ಸಸ್. ಓಕೆ, ಬಟ್ ಇಟ್ ಈಸ್ ವೆರಿ ಮಚ್ ಬ್ಯಾಕ್ವರ್ಡ್.
ಸೊ ಆಫ್ರಿಕಾದಿಂದ ಒಂದು ಕಂಟ್ರಿನ ತಗೊಳ್ಳೋಣ ಬ್ರಿಕ್ಸ್ ಅಲ್ಲಿ, ಸೊ ದಟ್ ವಿ ಕ್ಯಾನ್ ಮೇಂಟೈನ್ ರೀಜನಲ್ ಇಕ್ವಾಲಿಟಿ, ಒಂಥರ ರೀಜನಲ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಕ್ ಚೆನ್ನಾಗುತ್ತೆ. ಬಿಕಾಸ್ ವಿ ಹ್ಯಾವ್ ಏಷ್ಯಾದಿಂದ ಒಂದಿಷ್ಟಿದ್ದಾರೆ, ಆಫ್ರಿಕಾದಿಂದ ಒಂದು, ಮತ್ತೆ ಸೌತ್ ಅಮೆರಿಕಾ. ಓಕೆ, ಸೊ ನಾರ್ತ್ ಅಮೆರಿಕಾ ಮತ್ತೆ ಯುರೋಪ್ ಇಂದ ಯಾಕಿಲ್ಲ, ಐ ವಿಲ್ ಟೆಲ್ ನೆಕ್ಸ್ಟ್. ಓಕೆ, ಸೊ 2010 ಒಳಗಡೆ ಏನಾಗುತ್ತೆ, ನಾಟ್ ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ ವಿಲ್ ಜಾಯಿನ್. ಸೊ ಸೌತ್ ಆಫ್ರಿಕಾ ಜಾಯಿನ್ ಆದ್ಮೇಲೆ ಈ ಗ್ರೂಪಿಂಗ್ ಬ್ರಿಕ್ ಇದ್ದಿದ್ದು ಏನಾಗುತ್ತೆ, ಬ್ರಿಕ್ಸ್. ಸೊ ಈಗ ಆಗ್ತಿರೋ ಎಕ್ಸ್ಪಾನ್ಷನ್ ಏನು, ದಿಸ್ ಇಸ್ ಅ ಸೆಕೆಂಡ್ ಎಕ್ಸ್ಪಾನ್ಷನ್. ಫಸ್ಟ್ ಎಕ್ಸ್ಪಾನ್ಷನ್ ಆಗಿರೋದು ಯಾವಾಗ, 2010 ನಲ್ಲಿ. ಎಸ್ಟಾಬ್ಲಿಷ್ಮೆಂಟ್ ಆಗಿರೋದು 2006 ಅಲ್ಲಿ. ಇದಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಆಗೋಕೆ ಮೋಟಿವೇಶನ್ ಇದೇನು, ಏನ್ ಹೇಳ್ತೀವಿ ನಾವು, ಒಂದು ರೆಕಮೆಂಡೇಶನ್ ಬಂದಿದೆ ಯಾವಾಗ, 2000 ಅಲ್ಲಿ. ಓಕೆ, ಸೊ ಸೆಕೆಂಡ್ ಎಕ್ಸ್ಪಾನ್ಷನ್ ಸೌತ್ ಆಫ್ರಿಕಾ, ಸೆಕೆಂಡ್ ಎಕ್ಸ್ಪಾನ್ಷನ್. ಓಕೆ, ಸೊ ಇದ್ರದ್ದು ಅಚೀವ್ಮೆಂಟ್ ಇಲ್ಲಿವರೆಗೂ ಏನಾಗಿದಾವೆ ಅಂದ್ರೆ, ದೇ ಹ್ಯಾವ್ ಮೇಡ್ ಸಮಥಿಂಗ್ ಕಾಲ್ಡ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಅಂದ್ರೆ ಪ್ರತಿ ವರ್ಷ ಎಲ್ರು ಮೀಟ್ ಆಗ್ತಿದ್ರು, ಮಾತಾಡ್ತಿದ್ರು, ವರ್ಲ್ಡ್ ಲೀಡರ್ಸ್ ಫೋಟೋ ತೆಗೆಸ್ಕೊತಿದ್ರು, ಮನೆಗೆ ಹೋಗ್ತಿದ್ರು. ಸೊ ಅವಾಗ ಮನಮೋಹನ್ ಸಿಂಗ್ ಏನ್ ಮಾಡಿದ್ರು, ಹಿ ವಾಸ್ ಎಕನಾಮಿಸ್ಟ್ ಫ್ರಮ್ ಇಂಡಿಯಾ ಅಂಡ್ ಹಿ ವಾಸ್ ಅ ಪ್ರೈಮ್ ಮಿನಿಸ್ಟರ್ ದೆನ್. ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರು ಏನಂದ್ರು, 2010 ಅನ್ಕೋತೀನಿ, ಓಕೆ ಇಲ್ಲ, ಬಟ್ 2010 ಆದ್ಮೇಲೆ ಅಥವಾ ಅದ್ರ ಆಸ್ಪಾಸ್ ಅಲ್ಲಿ ಮೀಟ್ ಆದಾಗ, ಅಂದ್ರೆ ಬ್ರಿಕ್ಸ್ ಸಮಿಟ್ ಅಲ್ಲಿ ಹೇಳ್ತಾರೆ ಏನಂತ, ನಾವು ಪ್ರತಿ ವರ್ಷ ಮೀಟ್ ಆಗ್ತಾ ಹೋದ್ರೆ ಯೂಸ್ ಇಲ್ಲ, ನಾವೊಂದು ಬ್ಯಾಂಕ್ ಮಾಡ್ಕೊಳ್ಳೋಣ. ಆ ಬ್ಯಾಂಕ್ ಮುಖಾಂತರ ಏನಾಗುತ್ತೆ, ನಮ್ಮ ಡೆವಲಪಿಂಗ್ ಕಂಟ್ರೀಸ್ ಏನಿದಾವಲ್ಲ ಅದಕ್ಕೆ ಫಂಡ್ಸ್ ಕೊಡಕ್ಕೆ ಹೆಲ್ಪ್ ಆಗುತ್ತೆ. ಪ್ರತಿ ಸರಿ ನಾವ್ ಯಾಕೆ IMF ಹತ್ರ ಹೋಗ್ಬೇಕು, ಪ್ರತಿ ಸರಿ ಯಾಕೆ ನಾವು ವರ್ಲ್ಡ್ ಬ್ಯಾಂಕ್ ಹತ್ರ ಹೋಗ್ಬೇಕು. ಸೊ ನಾವು ಒಂದು ಈ ಬ್ರಿಕ್ಸ್ ಅಂತ ನಾವು ಗ್ರೂಪ್ ಮಾಡ್ಕೊಂಡಿದ್ದೀವಲ್ಲ, ಈ ಗ್ರೂಪ್ ಇಂದ ಒಂದು ಬ್ಯಾಂಕ್ ಡೆವಲಪ್ ಮಾಡೋಣ. ಆ ಡೆವಲಪ್ ಮಾಡಿರೋ ಬ್ಯಾಂಕ್ ಏನ್ ಮಾಡುತ್ತೆ, ಯಾವ್ದಾದ್ರು ಲೋನ್ ಬೇಕಾದ್ರೆ, ಯಾವ್ದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಎಲ್ಲ, ಇದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಲೋನ್ ಕೊಡುತ್ತೆ ಅಂತ ಈ ಐಡಿಯಾ ಫಸ್ಟ್ ಕೊಟ್ಟಿದೆ ಯಾರು, ಮನಮೋಹನ್ ಸಿಂಗ್. ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದವಾಗ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ 2014 ಅಲ್ಲಿ. ಬಟ್ ಬೈ 2014 ಮನಮೋಹನ್ ಸಿಂಗ್ ಏನಾಗಿರ್ತಾರೆ, ಪ್ರಧಾನ ಮಂತ್ರಿ ಪೊಸಿಷನ್ ಅಂತ ಕೆಳಗೆ ಬಂದಿರ್ತಾರೆ, ಯಾಕಂದ್ರೆ ಅವಾಗಿನ ಲೋಕಸಭಾ ಸೋತಿರ್ತಾರೆ. ಸೊ ಮೋದಿಜಿ 2014 ಒಳಗಡೆ ಆಗೋ ಬ್ರಿಕ್ಸ್ ಏನಿದೆ ಸಮಿಟಿಗೆ ಹೋಗ್ತಾರೆ, ಹೋಗ್ಬಿಟ್ಟು ಹಿ ವಿಲ್ ಇನಾಗ್ರೇಟ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ದೆನ್ ದೇರ್ ವಾಸ್ ಅ ನ್ಯೂಸ್, ಸಿ ಮೋದಿಜಿ ಪ್ರಧಾನ ಮಂತ್ರಿ ಆಗೋದೇ ತಡ, ಇಷ್ಟು ಒಳ್ಳೆ ಕೆಲಸ ಆಗ್ತಿದೆ ವರ್ಲ್ಡ್ ಅಲ್ಲಿ ಅನ್ನೋ ತರ ನ್ಯೂಸ್ ಹರಡಕ್ ಶುರು ಆಯ್ತು. ಓಕೆ, ಸೊ ಚಂದ್ರಯಾನ 3 ಮಾಡಿದ್ದಾರೆ ಆಕ್ಚುಲಿ. who contributed all their experiences for Chandrayana 3? ISRO scientists. ಬಟ್ ಅಲ್ಲಿ ಮೂನ್ ಮೇಲೆ ರೋವರ್ ಲ್ಯಾಂಡ್ ಆಗ್ತಿರ್ಬೇಕಾದಾಗ ಪಕ್ಕ ಯಾವ ಫೋಟೋ ಇತ್ತು ನೋಡಿದಿರಾ ಇಲ್ವಾ, ಇಲ್ಲೇ ವಾಚ್ ಮಾಡಿದ್ರಿ ನೀವು. ಹಾಫ್ ಆಫ್ ಇಟ್ ಈಸ್ ಆಕ್ಚುಲಿ ದ ಲ್ಯಾಂಡಿಂಗ್ ಅಂಡ್ ಅದರ್ ಹಾಫ್ ಏನಿತ್ತ, ಮೋದಿಜಿ ವಾಸ್ ಫ್ಲಾಗ್ ಡೂಯಿಂಗ್ ದಿಸ್. ಓಕೆ, ದಟ್ಸ್ ಅ ಕ್ವಶನ್. ಎನಿವೆ, ಅದು ಪೊಲಿಟಿಕಲ್ ಥಿಂಗ್, ನೆಕ್ಸ್ಟ್ ಬರ್ತೀನಿ. ಓಕೆ, ಅರ್ಥ ಆಯ್ತಾ? ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಡೆವಲಪ್ ಮಾಡಿದ್ದಾರು ಬ್ರಿಕ್ಸ್ ದವರು. ಯಾಕೆ ಡೆವಲಪ್ಮೆಂಟ್ ಮಾಡಿದ್ರು, IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಗೆ ಒಂದು ಆಲ್ಟರ್ನೇಟಿವ್ ಇರ್ಲಿ, ಆಲ್ಟರ್ನೇಟಿವ್ ಫಾರ್ ದಿ IMF ಅಂಡ್ ವರ್ಲ್ಡ್ ಬ್ಯಾಂಕ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ even non-members of this they will give. Okay, mainly their aim is to give for the developing countries. So developing countries ಜಾಸ್ತಿ ಎಲ್ಲಿದಾವೆ, ಏಷ್ಯಾ ಅಂಡ್ ಆಫ್ರಿಕಾ. ಸೌತ್ ಅಮೆರಿಕಾದಲ್ಲೂ ಇದಾವೆ, ಬಟ್ ಅದ್ರದ್ದು ದೇ ಆರ್ ನಾಟ್ ಇನ್ ಟು ಮೇನ್ ಸ್ಟ್ರೀಮ್ ಯೆಟ್. ಬಟ್ ಇವ್ರೇನು ಅಟ್ ಲೀಸ್ಟ್ ದೇ ಆರ್ ಟ್ರೈಂಗ್ ಟು ಕಮ್ ಫಾರ್ ಮೇನ್ ಸ್ಟ್ರೀಮ್. ಯಾರು, ಚೈನಾ ಆಗಿರ್ಬೋದು, ಜಪಾನ್ ಇಸ್ ಅ ಡೆವಲಪ್ಡ್ ಕಂಟ್ರಿ. ಏಷ್ಯಾದೊಳಗಡೆ ಓನ್ಲಿ ಡೆವಲಪ್ಡ್ ಕಂಟ್ರಿ ಇಸ್ ಜಪಾನ್. ಓಕೆ, ದೆನ್ ಯು ಟಾಕ್ ಅಬೌಟ್ ವಿಯೆಟ್ನಾಮ್ ಮತ್ತೆ ಇಂಡಿಯಾ, ಇವೆಲ್ಲ ಏನು ಎಮರ್ಜಿಂಗ್ ಎಕಾನಮೀಸ್. ಬಟ್ ಸೌತ್ ಅಮೆರಿಕಾ ತಗೊಂಡ್ರೆ ದೇರ್ ಇಸ್ ಓನ್ಲಿ ಒನ್ ಕಂಟ್ರಿ, ದಟ್ ಇಸ್ ಬ್ರಾಜಿಲ್. ಬ್ರಾಜಿಲ್ ಇಸ್ ದ ಓನ್ಲಿ ಡೆವಲಪಿಂಗ್, ಅಂದ್ರೆ ಸ್ಟ್ರಾಂಗ್ ಆಗಿ ಫಾಸ್ಟ್ ಆಗಿ ಡೆವಲಪ್ ಆಗ್ತಿರೋ ಕಂಟ್ರಿ. ಅದ್ರ ಸಲುವಾಗಿ ನಾವು ಬ್ರೆಜಿಲ್ ನ ತಗೊಂಡಿದ್ವಿ. ಓಕೆ, ಸೊ ನೀವು ಇದ್ಯಾವ್ದು ಬ್ರಿಕ್ಸ್ ಅಂತ ಬಂದಾಗ ಡೆವಲಪ್ಮೆಂಟ್ ಗೊತ್ತಿರ್ಬೇಕು, ಸೊ ಒಂದ್ ಅಚೀವ್ಮೆಂಟ್ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ರೀಸೆಂಟ್ ಎಕ್ಸ್ಪಾನ್ಷನ್ ಆಗಿರೋದು ಎಷ್ಟು ಕಂಟ್ರಿಗೆ, 6 ಕಂಟ್ರೀಸ್. ಆ ಎಲ್ಲ 6 ಕಂಟ್ರೀಸ್ ಯು ನೋ. ಓಕೆ, 1 + 2 + 3 ನೆನಪಿ. ಈಗ ನಾವು ಏನ್ ಅನಲೈಸ್ ಮಾಡಬೇಕು, ಇಂಡಿಯಾ ಅಂಡ್ ದ ರಿಲೇಷನ್ ಬಿಟ್ವೀನ್ ದಿಸ್ 6 ಕಂಟ್ರೀಸ್. ಓಕೆ, ಫೈನ್. ಸೊ ಆ 6 ಕಂಟ್ರೀಸ್ ನಡುವೆ ನಾನು ಜಸ್ಟ್ ಒಂದಿಷ್ಟು ಪಾಯಿಂಟ್ಸ್ ಹೇಳ್ಕೊಂಡು ಹೋಗ್ತೀನಿ, ವಿಚ್ ಎವರ್ ಯು ಫೀಲ್ ಇಂಪಾರ್ಟೆಂಟ್ ಬರಿತಾ ಹೋಗಿ ಅಷ್ಟು. ನಾನು ಮತ್ತೆ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಎಕನಾಮಿಕ್ ಏನಿದೆ, ಸೋಷಿಯಲ್ ಪ್ಲಸ್ ಪೀಪಲ್ ಟು ಪೀಪಲ್ ಕನೆಕ್ಷನ್, ಅದನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಕೊಡಲ್ಲ. ಅಗೇನ್ ಇಟ್ ವಿಲ್ ಬಿಕಮ್ ಅ ವೆರಿ ಲೆಂದಿ ಕ್ಲಾಸ್. ಓಕೆ, ಸೊ ಫಸ್ಟ್ ಕಂಟ್ರಿ ಯಾವ್ದು ತಗೊಳ್ಳೋಣ ಔಟ್ ಆಫ್ 6? ಯಾವ್ದಾದ್ರು ಹೇಳಿ. ಇರಾನ್ ಈಸ್ ಇಂಪಾರ್ಟೆಂಟ್ ಬರೋ ಎಕ್ಸಾಮ್ ಅಲ್ಲಿ. ಯಾಕಪ್ಪ ಅಂತಂದ್ರೆ ಹೊಸದಾಗಿ ಇಟ್ ಹ್ಯಾಸ್ ಜಾಯಿಂಡ್ ಬ್ರಿಕ್ಸ್ ಆಲ್ಸೋ,
ಅಂಡ್ 2023 ಅಲ್ಲಿ ರೀಸೆಂಟ್ ಆಗಿ ಇಟ್ ಜಾಯಿಂಟ್ ಯಾವುದು ಇನ್ನೊಂದು SCO ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಮತ್ತೆ ಬ್ರಿಕ್ಸ್. ಇವೆರಡರೊಳಗಡೆನು ಇಂಡಿಯಾ ಅಂಡ್ ಚೈನಾ ಆರ್ ಹ್ಯಾವಿಂಗ್ ಅ ಸ್ಟ್ರಾಂಗ್ ಇದು ಏನೋ ಅವ್ರದ್ದು ಶೇರ್ ಇದೆ, ಅಂದ್ರೆ ದೇ ಹ್ಯಾವ್ ಅ ಸ್ಟ್ರಾಂಗರ್ ಸೇ ದ್ಯಾನ್ ಎನಿ ಅದರ್ ಕಂಟ್ರಿ. ಸೊ SCO ಮತ್ತೆ ಬ್ರಿಕ್ಸ್ ಎರಡರೊಳಗಡೆ ಇರಾನ್ ಜಾಯ್ನ್ ಆಗಿದೆ ರೀಸೆಂಟ್. ದಟ್ ಈಸ್ ವೈ ಇಂಡಿಯಾ ಮತ್ತೆ ಇರಾನ್ದು ರಿಲೇಷನ್ ಇಂಪಾರ್ಟೆಂಟ್. ಸೊ ಇರಾನ್ ಕಂಟ್ರಿ ಎಲ್ಲಿದೆ ಲೊಕೇಶನ್ ವರ್ಲ್ಡ್ ಅಲ್ಲಿ ನೋಡಿದ್ರೆ ಜಸ್ಟ್ ಐ ವಿಲ್ ಶೋ ಯು. ವೆಸ್ಟ್ ಏಷ್ಯಾದಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಐ ವಿಲ್ ಜಸ್ಟ್ ಶೋ ಯು. ಸೊ ವರ್ಲ್ಡ್ ಹಿಸ್ಟ್ರಿ ಬೇಡ, ಇದು ಇಂಟರ್ನ್ಯಾಷನಲ್ ರಿಲೇಷನ್ ಸಬ್ಜೆಕ್ಟ್ ಬರುತ್ತಲ್ಲ, ಅದ್ರಲ್ಲಿ ಎಕ್ಸಾಮ್ ಅಲ್ಲಿ ಏನೇ ಬರೀಬೇಕಾದ್ರೂ ಯಾವ್ದೇ ಕಂಟ್ರಿ ನೇಮ್ ಮಾಡಿದ್ರು ಜಸ್ಟ್ ಸ್ಮಾಲ್ ಮ್ಯಾಪ್ ಹಾಕ್ಬಿಟ್ಟು ಆ ಕಂಟ್ರಿ ಲೊಕೇಶನ್ ಮಾಡೋದು ಬೆಟರ್. ಓಕೆ, ಸೊ ಇದು ಇರಾನ್. ಓಕೆ, ದಿಸ್ ಇಸ್ ವಿ ಹ್ಯಾವ್. ಸೊ ಇವರಿಬ್ಬರ ನಡುವೆ ರಿಲೇಷನ್ ಹೆಂಗಿದೆ? ಹಿಸ್ಟಾರಿಕಲಿ ವಿ ಹ್ಯಾಡ್ ಅ ರಿಲೇಷನ್ ಫ್ರಮ್ ಇರಾನ್ ಅಂಡ್ ಇಂಡಿಯಾ. ಹಿಸ್ಟಾರಿಕಲಿ ಹೆಂಗೆ ಅಲ್ಲಿಂದ ಇನ್ವೇಡರ್ಸ್ ಬಂದ್ರು ನಮ್ಗೆ. ಓಕೆ, ದೇ ಸ್ಟಾರ್ಟೆಡ್ ಇನ್ವೇಡಿಂಗ್ ಅವರ್ ಪ್ಲೇಸಸ್. ಇರಾನ್ ಅನ್ನ ಆ ಟೈಮ್ ಅಲ್ಲಿ ಏನಂತ ಕರಿತಿದ್ರು? ಪರ್ಷಿಯಾ. ಪರ್ಷಿಯಾದಿಂದ ಕೆಲವೊಂದು ಪರ್ಷಿಯನ್ಸ್ ದೇ ಕೇಮ್ ಟು ಇಂಡಿಯಾ. ಎಲ್ಲಿ ಮುಂಬೈಯಲ್ಲಿ ದೇ ಗಾಟ್ ಸೆಟಲ್ಡ್. ಟುಡೇ ಪರ್ಷಿಯಾದಿಂದ ಬಂದಿರೋ ಪೀಪಲ್ ಏನ್ ಪಾರ್ಸಿಸ್ ಅಂತ ಏನ್ ಕರಿತೀವಲ್ಲ, ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಕಮ್ಯುನಿಟಿ ಇನ್ ಇಂಡಿಯಾ ಕರೆಂಟ್ಲಿ. ಓಕೆ, ರತನ್ ಟಾಟಾ ಇಸ್ ಅ ಪರ್ಷಿಯನ್. ಓಕೆ, ಅಡಾರ್ ಪುನಾವಾಲಾ, ಓಕೆ, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಿದೆ ಅದರ ಹೆಡ್ ಕೂಡ ಯಾರು ಪರ್ಷಿಯನ್, ಪಾರ್ಸಿ ಪರ್ಸನ್. ಅಂಡ್ ಯು ಮಸ್ಟ್ ನೋ ಮಿಸ್ತ್ರಿ ಅಂತ ಒಂದು ಫ್ಯಾಮಿಲಿ ಇದೆ. ಓಕೆ, ಇಟ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಸ್ಟೇಕ್ ಇನ್ ಟಾಟಾ ಗ್ರೂಪ್ಸ್. ಓಕೆ, ಸೊ ಪಲ್ಲೋಂಜಿ ಅಂತ ಒಂದು ಕಂಪನಿನೂ ಇದೆ, ಶಾಪೂರ್ಜಿ ಪಲ್ಲೋಂಜಿ ಕನ್ಸ್ಟ್ರಕ್ಷನ್ ಕಂಪನಿ. ಅಂದ್ರೆ ಈ ಪಾರ್ಸೀಸ್ ದೇ ಹ್ಯಾವ್ ಅ ಪಾಪ್ಯುಲೇಷನ್ ಅರೌಂಡ್ 50,000 ಓನ್ಲಿ, ಬಟ್ ದೇ ಕಂಟ್ರೋಲ್ ಲಾಟ್ಸ್ ಆಫ್ ಇಂಡಸ್ಟ್ರಿಯಲ್ ಥಿಂಗ್ಸ್ ಇನ್ ಇಂಡಿಯಾದೊಳಗಡೆ. ಸೊ ಟಾಟಾ ಇಡೀ ಗ್ರೂಪ್ ಏನಿದೆ ಇಟ್ ಈಸ್ ಮ್ಯಾನೇಜ್ಡ್ ಬೈ ಪಾರ್ಸೀಸ್ ಓನ್ಲಿ. ಓಕೆ, ಸೊ ಕರೆಂಟ್ಲಿ ಕಂಟೆಂಪ್ರರಿ ನಮಗೆ ಮತ್ತೆ ಬಹಳ ಹಿಸ್ಟಾರಿಕಲಿ ಹೋಗೋದು ಬೇಡ, ಕಂಟೆಂಪ್ರರಿ ಏನ್ ಇಂಪಾರ್ಟೆಂಟ್ ಇದೆ ಇರಾನ್. ಓಕೆ, ಸೊ ಇಂಡಿಯಾದ ಸುತ್ತಲೂ ಚೈನಾ ಇಟ್ ಇಸ್ ಮೇಕಿಂಗ್ ಸಮಥಿಂಗ್ ಕಾಲ್ಡ್ ಸ್ಟ್ರಿಂಗ್ ಆಫ್ ಪರ್ಲ್ ಸ್ಟ್ರಾಟಜಿ. ಅಂದ್ರೆ ಇಂಡಿಯಾದ ಸುತ್ತಲೂ ಇರೋ ಪೋರ್ಟ್ ಗಳನ್ನ ಚೈನಾ ಮ್ಯಾನೇಜ್ ಮಾಡಕ್ ಶುರು ಮಾಡಿದೆ. ಓಕೆ, ಸೊ ದಿಸ್ ಇಸ್ ಸಿತ್ವೆ, ದಿಸ್ ಇಸ್ ಚಿಟಗಾಂಗ್ ಪೋರ್ಟ್, ಅಂಬನ್ಟೋಟಾ, ಅಂಡ್ ದೆನ್ ದಿಸ್ ಇಸ್ ಗ್ವಾದರ್ ಪೋರ್ಟ್. ಈ ತರ ಪೋರ್ಟ್ ಎಲ್ಲ ಚೈನಾ ಕಂಟ್ರೋಲ್ ಮಾಡ್ತಾ ಇಂಡಿಯಾನ ಒಂದ್ ಕಡೆಯಿಂದ ಸರೌಂಡ್ ಮಾಡ್ತಾ ಇದೆ. ಇದಕ್ಕೆ ಕೌಂಟರ್ ಕೊಡಕ್ಕೆ ಇಂಡಿಯಾ ಇರಾನ್ ಜೊತೆ ಸೇರ್ಬಿಟ್ಟು ಒಂದು ಹಾರ್ಬರ್ ಫಾರ್ಮೇಶನ್ ಮಾಡಿದೆ. ಆ ಹಾರ್ಬರ್ ಹೆಸರಲ್ಲಿ ಚಬಹಾರ್. ಓಕೆ, ಇಂಡಿಯಾಗೆ ಇರಾನ್ ಯಾಕೆ ಇಂಪಾರ್ಟೆಂಟ್? ಕನೆಕ್ಟಿವಿಟಿ ಫಾರ್ ದ ವಾಟ್? ಸೆಂಟ್ರಲ್ ಏಷ್ಯಾಗೆ. ಇಂಡಿಯಾದಿಂದ ನಾವು ಸೆಂಟ್ರಲ್ ಏಷ್ಯಾಗೆ ಹೋಗ್ಬೇಕಂದ್ರೆ ನಮ್ಗೆ ಸಿಕ್ಕಾಬಡೆ ಪ್ರಾಬ್ಲಮ್ ಇದೆ. ಯಾಕೆ? ಇಲ್ಲಿ ಜಮ್ಮು ಕಾಶ್ಮೀರ್ ಡಿಸ್ಪ್ಯೂಟೆಡ್ ರೀಜನ್, ಈ ಕಡೆ ಚೈನಾ, ದೇ ವಿಲ್ ನಾಟ್ ಅಲೌ ಅಸ್, ಈ ಕಡೆ ಪಾಕಿಸ್ತಾನ್, ಸರ್ಟನ್ಲಿ ದೇ ವಿಲ್ ನಾಟ್ ಅಲೌ. ಸೊ ಇಫ್ ಯು ವಾಂಟ್ ಟು ಹ್ಯಾವ್ ಅ ಕನೆಕ್ಷನ್ ವಿತ್ ಸೆಂಟ್ರಲ್ ಏಷ್ಯಾ, ಇರಾನ್ ಇಸ್ ದ ಒನ್ ವೇ ಫಾರ್ ಅಸ್. ಓಕೆ, ದಟ್ ಈಸ್ ವೈ ಇರಾನ್ ಈಸ್ ಇಂಪಾರ್ಟೆಂಟ್. ಸೊ ಇರಾನ್ ನಮಗೆ ಇಂಪಾರ್ಟೆಂಟ್, ಮತ್ತೆ ಇರಾನ್ ಜೊತೆ ವಿ ಹ್ಯಾವ್ ಅ ಗುಡ್ ಕನೆಕ್ಷನ್ ಆಲ್ಸೋ. ವಿ ಹ್ಯಾಡ್, ನಾಟ್ ನೌ, ಕರೆಂಟ್ಲಿ ವಿ ಹ್ಯಾಡ್ ಅ ಗುಡ್ ಕನೆಕ್ಷನ್. ಯಾವ ತರ ಕನೆಕ್ಷನ್? ವಿ ಯೂಸ್ ಟು ಇಂಪೋರ್ಟ್ ಆಯಿಲ್ ಫ್ರಮ್ ದ ಇರಾನ್. ಓಕೆ, ದೆನ್ ಅಲ್ಲಿ ಕನೆಕ್ಟಿವಿಟಿಗೆ ಏನೇನ್ ಬೇಕು ಅದಕ್ಕೆ ನಾವು ವಿ ಹ್ಯಾವ್ ಇನ್ವೆಸ್ಟೆಡ್. ಎಲ್ಲಿ? ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ವಿ, ಎಲ್ಲ ಚೆನ್ನಾಗಿ ನಡೀತಿತ್ತು. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಇರಾನ್ಗೆ ಮತ್ತೆ USA ಗೆ ರಿಲೇಷನ್ ಚೆನ್ನಾಗಿಲ್ಲ. ಇರಾನ್ ಅಂಡ್ USA ರಿಲೇಷನ್ಸ್ ಆರ್ ನಾಟ್ ಗುಡ್. India want to have a good relation with USA. Okay, because of that ನಮ್ದು ಇಂಡಿಯಾ ಮತ್ತೆ ಇರಾನ್ದು ರಿಲೇಷನ್ ಏನಾಗಿದೆ? ಕಾಂಪ್ರಮೈಸ್ ಆಗಿದೆ ಇನ್ ದ ರೀಸೆಂಟ್ ಟೈಮ್ಸ್. ಓಕೆ, ಕಾಂಪ್ರಮೈಸ್ ಯಾಕಾಗಿದೆ? ಸೊ USA ಮತ್ತೆ ಇರಾನ್ ಯಾಕೆ ಫೈಟ್ ಅಲ್ಲಿ ಇದ್ದಾರೆ? ವೈ ದೇ ಹೇಟ್ ಈಚ್ ಅದರ್? ಎನಿ ಐಡಿಯಾ? ವರ್ಲ್ಡ್ ಅಲ್ಲಿ ಏನು ಹೆಜುಮನಿಕ್ ಪವರ್ ಕರೆಂಟ್ಲಿ ಯಾರಿದೆ? USA. ಹೆಜುಮನಿಕ್ ಪವರ್ ಇದೆ. ಸೊ US ಗೆ ಹೆಜುಮನಿಕ್ ಪವರ್ ಬರಕ್ ರೀಸನ್ ಏನು? They are economically very strong and they have lots of weapons. ಆ ವೆಪನ್ಸ್ ಒಳಗಡೆ ನ್ಯೂಕ್ಲಿಯರ್ ವೆಪನ್ ಇಸ್ ಒನ್ ಆಫ್ ದ ವೆಪನ್ ದೇ ಹ್ಯಾವ್. ಸೊ ಇರಾನ್ ಏನ್ ಮಾಡ್ತಿದೆ? ನನಗೂ ನ್ಯೂಕ್ಲಿಯರ್ ವೆಪನ್ ಬೇಕು, ನಾನು ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡ್ತೀನಿ ಅಂತ ದೇ ಹ್ಯಾವ್ ಸ್ಟಾರ್ಟೆಡ್ ಎ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇನ್ ದೇರ್ ಕಂಟ್ರಿ. ಸೊ US said, ನಿಮ್ ಹತ್ರ ಯಾಕ್ರಿ ನಿಮ್ಗೆ ಇದು ಬೇಕು ನ್ಯೂಕ್ಲಿಯರ್ ವೆಪನ್? ನೀವೆಲ್ಲ ಏನು ಸ್ಮಾಲ್ ಕಂಟ್ರೀಸ್, ನಾವೆಲ್ಲ ದೊಡ್ಡ ಕಂಟ್ರೀಸ್, ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ ಇದ್ರೆ ನಾವು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ. ನೀವು ಇಮ್ಮೆಚೂರ್ಡ್ ಪೀಪಲ್, ನೀವು ಅದನ್ನ ಸರಿಯಾಗಿ ಯೂಸ್ ಮಾಡಕ್ ಆಗಲ್ಲ. ಸೊ ನೀವು ನ್ಯೂಕ್ಲಿಯರ್ ವೆಪನ್ ಇಟ್ಕೋಬಾರ್ದು ಅಂತ ಇರಾನಿಗೆ ವಾರ್ನ್ ಮಾಡಿದ್ರು. ಇರಾನ್, ಇಟ್ಸ್ ಮೈ ವಿಶ್, ಐ ಹ್ಯಾವ್ ಮೈ ಓನ್ ಸವರ್ನಿಟಿ, ನನಗೆ ನನ್ನ ಸಾರ್ವಭೌಮತೆ ಇದೆ, ನಾನು ಡೆವಲಪ್ ಮಾಡ್ತೀನಿ, ನೀವ್ ಯಾಕೆ ನಾನು ತಡೀತೀರಾ ಅಂತ ಹೇಳಿ ದೇ ಸ್ಟಾರ್ಟೆಡ್ ಡೆವಲಪಿಂಗ್. ಸೊ ಡೆವಲಪ್ಮೆಂಟ್ ಮಾಡ್ತಾ ರೀಸನ್ ಏನ್ ಕೊಟ್ರು? ನಾವು ಡೆವಲಪ್ ಮಾಡ್ತಿರೋದು ಎನರ್ಜಿಗೆ, ನಾವು ಡೆವಲಪ್ ಮಾಡ್ತಿರೋದು ಎಲೆಕ್ಟ್ರಿಸಿಟಿಗೆ ಅಂತ. ಅದಕ್ಕೆ USA ಹೇಳ್ತು, ಸರಿ ನಮ್ಮ ಹತ್ರ ಒಂದು ಏಜೆನ್ಸಿ ಇದೆ, ಅಟಾಮಿಕ್ ಏಜೆನ್ಸಿ, ಅದನ್ನ ನಿಮ್ ಕಂಟ್ರಿ ಕಳಿಸ್ತೀವಿ, ಅದು ಏನೋ ನಿಮ್ಮನ್ನ ಇನ್ವೆಸ್ಟಿಗೇಟ್ ಮಾಡ್ತೀವಿ ನೀಟಾಗಿ. ಅಂದ್ರೆ ಇಲ್ಲ, ನಾವ್ ಹಂಗೆಲ್ಲ ಯಾರನ್ನೂ ಒಳಗ್ ಕರ್ಕೊಳ್ಳೋದಿಲ್ಲ.
ಅಂತ ಹೇಳಿದ್ರು. ಸೊ ದಟ್ ಮೀನ್ಸ್ ದೇ ಆರ್ ಡೂಯಿಂಗ್ ಸಮಥಿಂಗ್ ರಿಲೇಟೆಡ್ ಟು ನ್ಯೂಕ್ಲಿಯರ್ ವೆಪನ್. ಸೊ ಅದ್ರ ಸಲುವಾಗಿ US ಏನ್ ಮಾಡ್ತಾರೆ, ಅವ್ರ ಮೇಲೆ ಸ್ಯಾಂಕ್ಷನ್ ಹಾಕ್ತಾರೆ. ಸ್ಯಾಂಕ್ಷನ್ ಅಪ್ಪ ಅಂತಂದ್ರೆ USA ವರ್ಲ್ಡ್ ಅಲ್ಲಿ ಹೇಳುತ್ತೆ, ಯಾರ್ಯಾರು ಇರಾನ್ ಜೊತೆ ಒಳ್ಳೆ ರಿಲೇಷನ್ ಇಟ್ಕೋತಿರೋ ಅವ್ರು ನಮ್ಗೆ ಎನಿಮಿ ಇದ್ದಂಗೆ. ಅವಾಗ ಎಲ್ರು ಏನ್ ಮಾಡ್ತಾರೆ, ಅಮೆರಿಕದ ಫ್ರೆಂಡ್ಶಿಪ್ ಬೇಕು, ಅದ್ರ ಸಲುವಾಗಿ ಇರಾನ್ ಜೊತೆ ಏನ್ ಮಾಡಿದ್ರು, ಕಾಂಟ್ಯಾಕ್ಟ್ ಕಟ್ ಮಾಡ್ಕೊಂಡ್ರು. ಸೊ ಅದ್ರಲ್ಲಿ ಇಂಡಿಯಾ ಆಲ್ಸೋ ಒನ್ ಆಫ್ ದ ಕಂಟ್ರಿ ಏನ್ ಮಾಡ್ತು, ಇರಾನ್ ಜೊತೆ ರಿಲೇಷನ್ಸ್ ನ ಕಾಂಪ್ರಮೈಸ್ ಮಾಡ್ತು. ಓಕೆ, ಸೊ ಕರೆಂಟ್ಲಿ ಏನಾಗ್ತಿದೆ, ನಾವು ಇಲ್ಲಿ ಚಬಹಾರ್ ಪೋರ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಪ್ಲಸ್ ಇದ್ರ ಒಳಗಡೆ ವಿ ಹ್ಯಾಡ್ ಪುಟ್ ಸಮ್ ಟ್ರೈನ್ ಟ್ರ್ಯಾಕ್ಸ್ ಆಲ್ಸೋ. ಟ್ರೈನ್ ಟ್ರ್ಯಾಕ್ಸ್ ಯಾಕೆ, ಈ ಸೆಂಟ್ರಲ್ ಏಷ್ಯಾದಿಂದ, ಸೆಂಟ್ರಲ್ ಏಷ್ಯಾ ಇಸ್ ರಿಸೋರ್ಸ್ ರಿಚ್ ಏರಿಯಾ, ಅಲ್ಲಿಂದ ನಮಗೆ ರಿಸೋರ್ಸ್ ಬೇಕು. ಆ ರಿಸೋರ್ಸ್ ಬೇಕು ಅಂತಂದ್ರೆ ನಾವು ಇಲ್ಲಿ ಟ್ರೈನ್ ಕನೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಶಿಪ್ ಇಂದ ವಿ ಯೂಸ್ ಟು ಬ್ರಿಂಗ್ ದಿ ಫ್ಯೂಯಲ್ ಅಥವಾ ಯಾವುದೇ ರೀತಿಯಾದಂತಹ ಕೋಲ್ ಅದನ್ನೆಲ್ಲ ಇಲ್ಲಿ ತರೋಕ್ ನಮ್ಗೆ ಚಾನ್ಸ್ ಇತ್ತು. ಬಟ್ ಏನಾಗಿದೆ, ಈಗ ಇರಾನ್ ಮತ್ತೆ ಇಂಡಿಯಾದ ರಿಲೇಷನ್ ಕೆಟ್ಟೋಗಿದೆ. ಬಟ್ ಆ ಕೆಟ್ಟೋಗಿರೋ ರಿಲೇಷನ್ಗೆ ಸ್ವಲ್ಪ ಡೆವಲಪ್ಮೆಂಟ್ ಕೊಡಕ್ಕೆ, ಸ್ವಲ್ಪ ಅದನ್ನ ಚೇತರಿಸ್ಕೊಳ್ಳಕ್ಕೆ ಚಾನ್ಸ್ ಬ್ರಿಕ್ಸ್ ಕೊಡಬಹುದು. ದಟ್ ಈಸ್ ವೈ ಬ್ರಿಕ್ಸ್ ಒಳಗಡೆ ಇರಾನ್ ಜಾಯ್ನ್ ಆಗೋದು ಒನ್ ಆಫ್ ದಿ ಸಿಗ್ನಿಫಿಕೆನ್ಸ್. ಅಗೇನ್ SCO ಒಳಗಡೆ ಏನು, ಇರಾನ್ ಜಾಯ್ನ್ ಆಗೋದ್ರಿಂದ ಇಂಡಿಯಾಗೆ ಸ್ವಲ್ಪ ಒಂದು ರೂಮ್ ಸಿಗುತ್ತೆ ಟು ಡಿಸ್ಕಸ್ ವಿತ್ ಇರಾನ್. ಸೊ ನೋಡಿ, ನಾವು ಅಮೆರಿಕದ ಇನ್ಫ್ಲೂಯೆನ್ಸ್ ಅಲ್ಲಿ ಬಂದ್ ಹಂಗ್ ಮಾಡಿದ್ವಿ, ಬಟ್ ಎಂಡ್ ಆಫ್ ದ ಡೇ ವಿ ಆರ್ ಫ್ರೆಂಡ್ಸ್. ಓಕೆ, ಲೆಟ್ಸ್ ಹ್ಯಾವ್ ಅ ರಿಲೇಷನ್ ಗುಡ್ ಅಂತ ಹೇಳಕ್ಕೆ ಒಂದು ಏನೋ ಪ್ಲಾಟ್ಫಾರ್ಮ್ ಸಿಗುತ್ತೆ. ಸೊ ಯಾವುದೇ ಈ ಏನು ಫೋರಂ ನಡೆದ್ರೆ, ಏನಾದ್ರು ನಡೆದ್ರೆ ಅಲ್ಲಿ ಒಂದು ಇನ್ಫಾರ್ಮಲ್ ಮೀಟಿಂಗ್ ನಡೀತದೆ, ನಾಟ್ ಓನ್ಲಿ ಫಾರ್ಮಲ್, ಇನ್ಫಾರ್ಮಲ್ ಆಗಿ ನಡೀತದೆ. ಇಲ್ಲಿ ಬ್ರಿಕ್ಸ್ ಪೀಪಲ್ ಬಂದ್ ಮೀಟ್ ಆಗ್ತಿದ್ದಾರೆ ಅಂತಂದ್ರೆ ಅಲ್ಲಿ ಪಕ್ಕದಲ್ಲೇ ಅಂದ್ರೆ ಸೈಡ್ ಲೈನ್ಸ್ ಅಂತ ಹೇಳ್ತಾರೆ IR ಅಲ್ಲಿ. ಸೈಡ್ ಲೈನ್ಸ್ ಅಲ್ಲಿ ಏನಾಗುತ್ತೆ, ರಷ್ಯಾದ ಪ್ರೆಸಿಡೆಂಟ್ ಮತ್ತೆ ಚೈನಾ ಪ್ರೆಸಿಡೆಂಟ್ ಸ್ವಲ್ಪ ಮೀಟ್ ಆಗ್ತಾರೆ ಕ್ಲೋಸ್ ಆಗಿ ಸೈಡ್ ಅಲ್ಲಿ. ಓಕೆ, ಅದೇ ರೀತಿ ಇಂಡಿಯಾದ್ದು ಮತ್ತೆ ಚೈನಾದ ಏನಾದ್ರು ಸ್ವಲ್ಪ ಇದ್ರೆ ಮೀಟ್ ಮಾಡ್ತಾರೆ, ಮಾತಾಡ್ತಾರೆ. ರೀಸೆಂಟ್ ಆಗಿ ಯಾರು, ನರೇಂದ್ರ ಮೋದಿ ಅಂಡ್ ಶಿ ಜಿನ್ಪಿಂಗ್ ಬೋತ್ ಟಾಕ್ಡ್ ಇನ್ಫಾರ್ಮಲಿ. ಆ ಇನ್ಫಾರ್ಮಲಿ ಟಾಕ್ ನ ಯಾರು ಫಸ್ಟ್ ಇನ್ವೈಟ್ ಮಾಡಿರೋದು ಅದ್ರ ಮೇಲೆ ಡಿಬೇಟ್ ನಡೀತಿದೆ. ಓಕೆ, ಸೊ ಇನ್ಫಾರ್ಮಲಿ ಯಾಕೆ ಮಾತಾಡಿದ್ರು, ಯಾಕಂದ್ರೆ ಬಾರ್ಡರ್ ಇಶ್ಯೂಸ್ ಇದೆ ನಮಗೆ ಮತ್ತೆ ಚೈನಾ, ಅದನ್ನ ಡಿಸ್ಕಷನ್ ಮಾಡಕ್ಕೆ. ಸೊ ಇಂಡಿಯನ್ ಅಂಬಾಸಿಡರ್ಸ್, ಇಂಡಿಯನ್ ಸ್ಪೋಕ್ಸ್ ಪರ್ಸನ್ ಏನಂತಾರೆ, ನೋಡಿ ಮೋದಿಜಿ ಇನಿಷಿಯೇಟಿವ್ ತಗೊಂಡು ಈ ತರ ಮಾಡ್ತಿದ್ದಾರೆ, ಆ ಕಡೆದವರು ನಾವ್ ಇನಿಷಿಯೇಟಿವ್ ತಗೊಂಡಿದ್ದೀರ ಅಂತ ಚೈನಾ, ಅದ್ರ ಮೇಲೆ ಡಿಬೇಟ್ ನಡೀತಿದೆ ಕರೆಂಟ್ಲಿ. ಓಕೆ, ಬಟ್ ನಿಮಗೆ ಎಕ್ಸಾಮಿಗೆ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಔಟ್ಕಮ್ಸ್. ಯಾವುದೇ ಮೀಟಿಂಗ್ ಆಗ್ಲಿ, ಯಾವುದೇ ಸಮಿಟ್ ಆಗ್ಲಿ, ಅದರ ಔಟ್ಕಮ್ ಏನಿದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ಓಕೆ, ಸೊ ಇರಾನ್ ಏನು, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಲೈ ಫಾರ್ ಇಂಡಿಯಾ, ಬಟ್ ದ ರಿಲೇಷನ್ಸ್ currently are compromised because of the USA sanctions. But however, SCO and BRICS ಒಳಗಡೆ ಇರಾನ್ ಜಾಯಿನ್ ಆಗೋದ್ರಿಂದ we get some room for the negotiations. Okay, one country ಯಾವುದು, ಇರಾನ್. ನಾನು ಇಷ್ಟೇ ಹೇಳ್ಕೊಂಡು ಹೋಗ್ತೀನಿ, ಟ್ರಕ್ಸ್ ಅಷ್ಟೇ ಹೇಳ್ಕೊಂಡು ಹೋಗ್ತೀನಿ, ಏನು ಬರ್ಸೋದಿಲ್ಲ, ಜಸ್ಟ್ ಕೇಳ್ಕೊಂಡು ಹೋಗಿ. ಫಸ್ಟ್ ಕಂಟ್ರಿ ಯಾವುದು, ಇರಾನ್. ಸೆಕೆಂಡ್ ಕಂಟ್ರಿ ಯಾವ್ದು ಡಿಸ್ಕಸ್ ಮಾಡೋಣ ಈಗ. ನೆಕ್ಸ್ಟ್ ಈಜಿಪ್ಟ್. ಅಗೇನ್ ಈಜಿಪ್ಟ್ ಎಲ್ಲಿದೆ, ಸೊ ದಿಸ್ ಇಸ್ ಈಜಿಪ್ಟ್. Egypt ಯಾಕೆ ಇಂಪಾರ್ಟೆಂಟ್, ಬಿಕಾಸ್ ಹಿಯರ್ ವಿ ಹ್ಯಾವ್ ಏಷ್ಯಾ, ಹಿಯರ್ ವಿ ಹ್ಯಾವ್ ಆಫ್ರಿಕಾ. ಆಫ್ರಿಕಾ ಮತ್ತೆ ಏಷ್ಯಾ ಎರಡು ಡಿವೈಡ್ ಆಗಿರೋದು ಎದರಿಂದ, ಸಿನೈ ಪೆನಿನ್ಸುಲಾ. ಓಕೆ, ಆ ಸಿನೈ ಪೆನಿನ್ಸುಲಾ ಈಜಿಪ್ಟ್ ಅಲ್ಲಿ ಇದೆ. ಇಟ್ ಇಸ್ ಲೈಕ್ ಈಜಿಪ್ಟ್ ಏನು, ಇಟ್ ಇಸ್ ಇಂಟರ್ಫೇಸ್ ಬಿಟ್ವೀನ್ ಏಷ್ಯಾ ಅಂಡ್ ಆಫ್ರಿಕಾ, ಜಸ್ಟ್ ಲೈಕ್ ಟರ್ಕಿ ವಿಚ್ ಇಸ್ ದ ಇಂಟರ್ಫೇಸ್ ಬಿಟ್ವೀನ್ ಯುರೋಪ್ ಅಂಡ್ ಏಷ್ಯಾ. ಓಕೆ, ಸೊ ಟರ್ಕಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವರ್ಲ್ಡ್ ಗೆ. ಯಾಕೆ, because it gives a transportation access between Europe and Asia. ಅದೇ ರೀತಿ ಈಜಿಪ್ಟ್ ಏನ್ ಮಾಡುತ್ತೆ, ಇಟ್ ವಿಲ್ ಹೆಲ್ಪ್ ಫಾರ್ ದ ಗ್ಲೋಬಲ್ ಟ್ರೇಡ್. ಒಂದ್ ಲೈನ್ ಹಾಕ್ತೀನಿ, ಗ್ಲೋಬಲ್ ಟ್ರೇಡ್ ಹೈಯೆಸ್ಟ್ ಆಗೋದು ಅದೇ ಲೈನ್ ಅಲ್ಲಿ. ಓಕೆ, ಈಗ ಹಾಕೋ ಲೈನ್ ಅನ್ನ ನೀವು ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು, ಪ್ಲಸ್ ಯಾವಾಗ್ಲೂ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಇರ್ಬೇಕು, ಆ ಏರಿಯಾದಲ್ಲಿ ಏನ್ ನಡೀತದೆ. Here we have China. Chinaದಿಂದ we come something like this, Strait of Malacca. Then we come to Chittagong, Sittwe, then Hambantota, Gwadar, Chabahar, then Strait of Bab el-Mandeb. Okay, then Suez Canal. Then we are into Mediterranean Sea. Mediterranean Sea ಇಂದ we can go to Spain also, Italy, France, ಅದೇ ರೀತಿ ಗ್ರೀಸ್ ಹೋಗ್ಬೋದು, ಮತ್ತೆ ರಷ್ಯಾ ಕೂಡ ಎಕ್ಸೆಸ್ ಇದೆ ನಮಗೆ. ಎಲ್ಲಿಂದ ಇದೆ, ಯಾವುದು, ಸ್ಟ್ರೇಟ್ ಆಫ್ ಬಾಸ್ಪರಸ್ ಸ್ಟ್ರೇಟ್. ಓಕೆ, ಸೊ ಇಲ್ಲಿಂದ ಅಗೇನ್ ಇಫ್ ಯು ವಾಂಟ್ ಟು ಗೋ ಫಾರ್ ಇಂಗ್ಲೆಂಡ್, ಈ ಕಡೆಯಿಂದ ಇಲ್ಲಿ ಈ ಸ್ಟ್ರೇಟ್ ಹೆಸರು ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್. ದೆನ್ ವಿ ಹ್ಯಾವ್ ಎಕ್ಸೆಸ್ ಟು ಇಂಗ್ಲೆಂಡ್, ದೆನ್ ಟು ರಷ್ಯಾ ಅಗೇನ್. ಇಲ್ಲಿ ಪೀಟರ್ಸ್ಬರ್ಗ್ ಬರುತ್ತೆ, ಸೈಂಟ್ ಪೀಟರ್ಸ್ಬರ್ಗ್. ಈ ರೂಟ್ ಏನಿದೆ, ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೂಟ್ ಆಫ್ ದ ವರ್ಲ್ಡ್. ಸೊ ಮೋಸ್ಟ್ ಆಫ್ ದ ಟ್ರೇಡ್ ಇನ್ ದ ವರ್ಲ್ಡ್ ಹ್ಯಾಪನ್ಸ್ ಇನ್ ದಿಸ್ ವೇ ಓನ್ಲಿ.
ಪ್ಲಸ್ ಇಲ್ಲಿ ಗಲ್ಫ್ ಇದೆ, ವಿ ಹ್ಯಾವ್ ಅ ಗಲ್ಫ್ ರೀಜನ್. ಈ ಗಲ್ಫ್ ರೀಜನ್ ಇಂದ ಆಯಿಲ್ ಸ್ಟೇಟ್ ಆಫ್ ಹಾರ್ಮೋಸ್ ಇಂದ ಇಲ್ಲಿ ಬರುತ್ತೆ ಅಗೇನ್ ದ ರೂಟ್. ಓಕೆ, ಈ ರೂಟ್ ಅಲ್ಲಿ ಯಾವ್ಯಾವ ಕಂಟ್ರಿಗಳಿದಾವೆ, ಯಾವ್ಯಾವ ಪೋರ್ಟ್ ಇದಾವೆ, ಯಾವ್ಯಾವ ಸ್ಟ್ರೇಟ್ಸ್ ಇದಾವೆ, ದೇ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದೇ ರೀತಿ ಇಫ್ ಯು ಸಿ ಈಜಿಪ್ಟ್ ಒಳಗಡೆ ವಿ ಹ್ಯಾವ್ ಸುವೆಸ್ ಕ್ಯಾನಲ್. ನಿಮ್ಗೆ ಗೊತ್ತಿರ್ಬೋದು ಸುವೆಸ್ ಕ್ಯಾನಲ್ ಒಳಗಡೆ ಒಂದು 2 years ಹಿಂದೆ ಒಂದು ರಷ್ಯನ್ ಯಾವುದು ಚೈನೀಸ್ ಶಿಪ್ ಸಿಗಾಕೊಂಡಿದ್ದಕ್ಕೆ ಗ್ಲೋಬಲ್ ಸಪ್ಲೈ ಸ್ಟಾಪ್ ಆಗಿತ್ತು ಫಾರ್ ಸಮ್ ಡೇಸ್, 15 days ವರೆಗೂ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಈಜಿಪ್ಟ್, ಬಿಕಾಸ್ ಈಜಿಪ್ಟ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಸುವೆಸ್ ಕ್ಯಾನಲ್ ಇಂದ ಅದಕ್ಕೆ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಆಫ್ ಎಕನಾಮಿಕಲಿ ಇನ್ಕಮ್ ಬರೋದು ಪ್ರೈಮರಿ ಅಲ್ಲಿಂದಾನೆ, ಸುವೆಸ್ ಕ್ಯಾನಲ್ ಇಂದ. ಸುವೆಸ್ ಕ್ಯಾನಲ್ ಅಲ್ಲಿ ಹೋಗೋದು ಬರೋದು ಮಾಡ್ತಾವಲ್ಲ ಶಿಪ್ಸ್, ಆ ಶಿಪ್ಸ್ ಇಂದ ಬರೋ ರೆವಿನ್ಯೂ ಇಂದ ದೇ ಆರ್ ಡೆವಲಪಿಂಗ್ ಈಜಿಪ್ಷಿಯನ್ಸ್. ಓಕೆ, ಸೊ ಇಂಡಿಯಾ ಜೊತೆ ಏನ್ ರಿಲೇಷನ್ ಇದೆ, ಇಂಡಿಯಾ ಜೊತೆ ರಿಲೇಷನ್ ರೀಸೆಂಟ್ಲಿ ಇಟ್ಸ್ ಇಂಪ್ರೂವಿಂಗ್. ಯಾಕಂದ್ರೆ ಐ ಥಿಂಕ್ ಲಾಸ್ಟ್ ರಿಪಬ್ಲಿಕ್ ಡೇ ಅನ್ಸುತ್ತೆ ಈಜಿಪ್ಟ್ ಪ್ರೈಮ್ ಮಿನಿಸ್ಟರ್ ನ ಇಂಡಿಯಾ ಕರ್ಸಿದ್ರು. ಓಕೆ, ದಟ್ ಮೀನ್ಸ್ ಯಾರು ಅವ್ರ ಹೆಸರು ಹೇಳಿ? LCC ಅವ್ರ ಹೆಸರ? ಓಕೆ, ಆ ಕಡೆ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಕ್ರಿಶ್ಚಿಯಾನಿಟಿ ಜಾಸ್ತಿ ಅಲ್ಲ, ಸೊ ಅದರಿಂದ ನಾಟ್ ಇದು ಯಾವುದು ಮುಸ್ಲಿಮ್ದು. ಸೊ ಮೊಹಮ್ಮದ್ ಬಿನ್ ಸಲ್ಮಾನ್ ಆತರ, ದೇ ಹ್ಯಾವ್ ಎ ಲಾಂಗ್ ನೇಮ್ಸ್ ಎಲ್ಸ್. ಓಕೆ, ಸೊ ಈಜಿಪ್ಟ್ ನಡುವೆ ನಮ್ಗೆ ರಿಲೇಷನ್ ಕರೆಂಟ್ಲಿ ದೇ ಆರ್ ಗುಡ್. ಪ್ಲಸ್ ಇನ್ನೊಂದು ನೀವು ಹೆಂಗ್ ಅನಲೈಸ್ ಮಾಡ್ಬೇಕಂತಂದ್ರೆ, ಇಂಡಿಯಾ ಯಾವ ಕಂಟ್ರಿ ಜೊತೆ ರಿಲೇಷನ್ ಇದೆಯಲ್ಲ ಆ ಕಂಟ್ರಿ ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ಅಲ್ಲಿ ಇದೆನಾ? ಓಕೆ, ಎಕ್ಸಾಂಪಲ್ ನೀವೇನಾದ್ರೂ ಈಗ ಪಾಕಿಸ್ತಾನದ ಜೊತೆ ಒಳ್ಳೆ ರಿಲೇಷನ್ ಇಟ್ಕೊಂಡ್ರೆ, ಪಾಕಿಸ್ತಾನಕ್ಕೆ ಚೈನಾ ಇಸ್ ಅ ಇನ್ಫ್ಲೂಯೆನ್ಸರ್. ಓಕೆ, ಯಾವ ತರ ಬೇಕೋ ಆ ತರ ಆಡ್ತಾರೆ. ಅದೇ ರೀತಿ ಅಮೆರಿಕ ಇಸ್ ಅನದರ್ ಇನ್ಫ್ಲೂಯೆನ್ಸರ್. ಪಾಸ್ಟ್ ಅಲ್ಲಿ ಇತ್ತು 1970s ಟೈಮ್ ಅಲ್ಲಿ ಅಮೆರಿಕ ವಾಸ್ ಅ ಬಿಗ್ ಇನ್ಫ್ಲೂಯೆನ್ಸರ್ ಫಾರ್ ಪಾಕಿಸ್ತಾನ್. ಆ ತರ ಆ ಕಂಟ್ರಿ ಸ್ವಲ್ಪ ಸವರಿನ್ ಆಗಿರ್ಬೇಕು, ಪ್ಲಸ್ ಅವ್ರ ಡಿಸಿಷನ್ಸ್ ನ ತಮ್ಮ ಓನ್ ಆಗಿ ತಗೋತಿರ್ಬೇಕು. ಆ ತರ ಕಂಟ್ರಿ ಜೊತೆ ಇಂಡಿಯಾ ರಿಲೇಷನ್ ಇಟ್ಕೊಳ್ಳೋದ್ರಿಂದ ನಮಗ್ ಒಳ್ಳೇದೆ. ಓಕೆ, ಸೊ ಬಟ್ ಇರಾನ್ ನಡುವೆ ಇವನ್ ಇಫ್ ಯು ಮೇಕ್ ಅ ಗುಡ್ ರಿಲೇಷನ್, ವಾಟ್ ಇಸ್ ದ ಪ್ರಾಬ್ಲಮ್? ಯಾವಾಗ ನಾವು ಇರಾನ್ ಅನ್ನ ಕಾಂಪ್ರಮೈಸ್ ಮಾಡ್ಕೊಂಡಿದ್ವಿ ರಿಲೇಷನ್, ಯಾವಾಗ ಅವ್ರ ಜೊತೆ ರಿಲೇಷನ್ಸ್ ನ ಹಾಳು ಮಾಡ್ಕೊಂಡಿದ್ವಿ, ಚೈನಾ ಬಂದ್ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಬಿಟ್ಟು. ಓಕೆ, ಅವ್ರಿಗೆ ಯಾರು USA ಸ್ಯಾಂಕ್ಷನ್ ಹಾಕಿರೋದ್ರಿಂದ ಇರಾನ್ ಜೊತೆ ಯಾರು ಒಳ್ಳೆ ರಿಲೇಷನ್ ಇಟ್ಕೋತಿರ್ಲಿಲ್ಲ. ಬಟ್ ಚೈನಾ ಬಂದ್ಬಿಟ್ಟು ಏನ್ ಮಾಡ್ತೀವಿ, ಸ್ಟಾರ್ಟೆಡ್ ಗುಡ್ ರಿಲೇಷನ್ ವಿತ್ ಇರಾನ್. ಸೊ ಅದರಿಂದ ಇರಾನ್ ಏನಾಗಿದೆ, ಇಟ್ ಇಸ್ ಅಂಡರ್ ದ ಇನ್ಫ್ಲೂಯೆನ್ಸ್. ಚೈನಾ ಹೆಂಗ್ ಹೇಳುತ್ತೋ ಆತರ ಆಕ್ಟ್ ಮಾಡೋಕೆ ರೆಡಿ ಇದೆ ಕರೆಂಟ್ಲಿ. ದಟ್ಸ್ ಅ ಪ್ರಾಬ್ಲಮ್. ಬಟ್ ಈಜಿಪ್ಟ್ ಏನಿದೆ ಆತರ ಇಲ್ಲ ಕರೆಂಟ್ಲಿ, ಅಟ್ ಲೀಸ್ಟ್. ಓಕೆ, ಇಟ್ ಈಸ್ ಹ್ಯಾವಿಂಗ್ ದರ್ ಇಂಡಿಪೆಂಡೆಂಟ್ ಡಿಸಿಷನ್. ಸೊ ಇಂಡಿಯಾ ಏನಾದ್ರೂ ಅವ್ರ ಜೊತೆ ರಿಲೇಷನ್ಸ್ ನ ಮಾಡ್ಕೊಂಡ್ರೆ ದಟ್ ರಿಲೇಷನ್ ವಿಲ್ ಈಲ್ಡ್ ಫಾರ್ ಸಮಥಿಂಗ್ ಪ್ರೊಡಕ್ಟಿವ್. ಓಕೆ, ಈಜಿಪ್ಟ್ ಇಂಪಾರ್ಟೆಂಟ್ ಸುವೆಸ್ ಕ್ಯಾನಲ್ ಮಾತ್ರ ಯು ಹ್ಯಾವ್ ಟು ಮೆನ್ಷನ್ ವೆನ್ ಇಟ್ ಕಮ್ಸ್ ಟು ಈಜಿಪ್ಟ್. ಓಕೆ, ಮತ್ತೆ ಈಜಿಪ್ಟ್ ಜಾಸ್ತಿ ಡಿಸ್ಕಷನ್ ಬೇಡ. ದೆನ್ ಗೋಯಿಂಗ್ ಟು ಯಾವುದು ನೆಕ್ಸ್ಟ್ ಕಂಟ್ರಿ? ಅರ್ಜೆಂಟೈನಾ. ಡು ಯು ನೋ ಅಬೌಟ್ ABC? ಅರ್ಜೆಂಟೈನಾ, ಬೊಲಿವಿಯಾ ಅಂಡ್ ಚೈಲಿ ಅಥವಾ ಚಿಲಿ. ಇವೇ ನೀವು ದೀಸ್ ಆರ್ ದ 3 countries in South America. I will show. ಅರ್ಜೆಂಟೈನಾ, ಚಿಲಿ ಅಂಡ್ ಬೊಲಿವಿಯಾ ಈ ಕಡೆ ಬರುತ್ತೆ ಅನ್ಸುತ್ತೆ. ಇಲ್ಲ, ಚಿಲಿ ಮೇಲೆ. ನೋ, ದಟ್ ಇಸ್ ಪೆರು. ಬೊಲಿವಿಯಾ, ರೈಟ್. ಸೊ ದಿಸ್ ಇಸ್ ಅ ಟ್ರಯಾಂಗಲ್. ಇದು ಯಾವ ಟ್ರಯಾಂಗಲ್? ಇದ್ರೊಳಗಡೆ ಹೈಯೆಸ್ಟ್ ರಿಯರ್ ಅರ್ತ್ ಮೆಟಲ್ಸ್ ಸಿಗ್ತವೆ. ಓಕೆ, ABC ನೆನ್ಬಿಟ್ಕೊಳ್ಳಿ. ಓಕೆ, ಸೊ ರಿಯರ್ ಅರ್ತ್ ಮೆಟಲ್ಸ್ ಅಂದ್ರೆ ಏನು? ಬಹಳ ರೇರ್ ಆಗಿ ಸಿಗ್ತಾವ? ನೋ. ಹೆಂಗ್ ಸಿಗ್ತವೆ? ದೇ ಆರ್ ವೆರಿ ಮಚ್ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಲಾರ್ಜ್ ಏರಿಯಾ. ಓಕೆ, ಸೊ ನೀವು 1 square kilometer ಒಳಗಡೆ 1 kg ಏನು ಐರನ್ ತೆಗೆದ್ರೆ, ಅದೇ ರಿಯರ್ ಅರ್ತ್ ಮೆಟಲ್ ನ 1 square kilometer ಒಳಗಡೆ ವಿಲ್ ಗೆಟ್ ಅಬೌಟ್ 100 grams ಓನ್ಲಿ, ಅಥವಾ ಸಮ್ ಟೈಮ್ 10 grams ಓನ್ಲಿ. ಸೊ ಈ ರಿಯರ್ ಅರ್ತ್ ಮೆಟಲ್ಸ್ ಯಾಕೆ ನಮಗೆ ಇಂಪಾರ್ಟೆಂಟ್? ಬಿಕಾಸ್ ರಿಯರ್ ಅರ್ತ್ ಮೆಟಲ್ಸ್ ನಾವು ಎಲೆಕ್ಟ್ರಾನಿಕ್ ಡಿವೈಸಸ್ ನ ಡೆವಲಪ್ಮೆಂಟ್ ಮಾಡಕ್ ಯೂಸ್ ಆಗುತ್ತೆ. ರಿಯರ್ ಅರ್ತ್ ಮೆಟಲ್ಸ್ ಆರ್ ಎವ್ರಿವೇರ್. ನಾವಿಲ್ಲಿ ಲ್ಯಾಪ್ಟಾಪ್ ನೋಡ್ತೀವಲ್ಲ, ಅದ್ರ ಪ್ರೊಡಕ್ಷನ್ ಮಾಡಕ್ಕೆ ಚಿಪ್ ಏನಿರುತ್ತಲ್ಲ, ಮದರ್ ಬೋರ್ಡ್, ಅದಕ್ಕೆ ಬೇಕು. ದೆನ್ ಸಿಮ್ ಕಾರ್ಡ್ ಸಿಗ್ಬೇಕು. ದೆನ್ ಲಿಥಿಯಂ ಅಯಾನ್ ಬ್ಯಾಟರಿ ಏನಿದೆ, ಓಕೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡೋದು, ಅದ್ರೊಳಗಡೆ ಎಲ್ಲ ನಮಗೆ ಏನ್ ಬೇಕು? ರಿಯರ್ ಅರ್ತ್ ಮೆಟಲ್ಸ್. ಸೊ ಅರ್ಜೆಂಟೈನಾದೊಳಗಡೆ ಹ್ಯೂಜ್ ಅಮೌಂಟ್ ಆಫ್ ರಿಸರ್ವ್ಸ್ ಇದಾವೆ. ಅದ್ರ ಸಲುವಾಗಿ ಅರ್ಜೆಂಟೈನಾ ಬಿಕಮಿಂಗ್ ಅ ಮೆಂಬರ್ ಆಫ್ ಬ್ರಿಕ್ಸ್ ವಿಲ್ ಗಿವ್ ಅಸ್ ಅ ಚಾನ್ಸ್ ಟು ಗೆಟ್ ದ ರಿಯರ್ ಅರ್ತ್ ಮೆಟಲ್ಸ್ ಈಸಿಲಿ. ಓಕೆ, ನಮ್ ಕಂಟ್ರಿಗೆ ಬೇಕಾದಂತ ರಿಯರ್ ಅರ್ತ್ ಮೆಟಲ್ ನ ನಾವು ಅಚೀವ್ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ. ಓಕೆ, ದಟ್ ಈಸ್ ಒನ್ ಇಂಪಾರ್ಟೆನ್ಸ್ ಆಫ್ ಅರ್ಜೆಂಟೈನಾ. ಬಟ್ ದ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ,
ABC ಕಂಟ್ರಿ ಇದಾವಲ್ಲ, 3 ಕಂಟ್ರಿ ಅದ್ರೊಳಗಡೆ ಆಲ್ರೆಡಿ ಚೈನಾ ಕಂಟ್ರೋಲ್ ಮಾಡಿದೆ. ಅಂದ್ರೆ ದೇ ಆರ್ ಹ್ಯಾವಿಂಗ್ ದರ್ ಕಂಟ್ರೋಲ್ ಆಲ್ರೆಡಿ. ಯಾಕೆ ಲೋನ್ಸ್ ಕೊಡೋದು, ಅವ್ರಿಗೆ ಲೋನ್ಸ್ ಕೊಟ್ಟು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಕ್ ಶುರು ಮಾಡಿದೆ. ಓಕೆ, ದಟ್ ಈಸ್ ವಾಟ್ ಚೈನಾ ಫಾಲೋಸ್. ಅದು ಆ ಪರ್ಟಿಕ್ಯುಲರ್ ಸ್ಟ್ರಾಟಜಿನ ವಾಟ್ ವಿ ಕಾಲ್ ಇಟ್ ಆಸ್ ಡೆಟ್ ಟ್ರ್ಯಾಪ್ ಪಾಲಿಸಿ. ಓಕೆ, ಚೈನಾ ಫಾಲೋಸ್ ಡೆಟ್ ಟ್ರ್ಯಾಪ್ ಪಾಲಿಸಿ ಆಲ್ರೆಡಿ ಈ ಕಂಟ್ರಿಗಳಲ್ಲಿ ಇಟ್ ಈಸ್ ಸ್ಟಾರ್ಟ್. ನೆಕ್ಸ್ಟ್ ಇನ್ನೊಂದು ಕಂಟ್ರಿ ಹೇಳಿ. ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ, UAE, ದೆನ್ ಇರಾನ್. ಈ ಎಲ್ಲಾ ಕಂಟ್ರಿಗಳಲ್ಲಿ ಇಂಪಾರ್ಟೆಂಟ್ ಇಂಡಿಯಾಗೆ ಏನು? ಆಯಿಲ್. ಆಲ್ ದ 3 ಕಂಟ್ರೀಸ್ ಆರ್ ಇಸ್ಲಾಮಿಕ್. ಸೊ ನಾವು ಇಂಡಿಯಾದೊಳಗಡೆ ನಮ್ಮ ಇಂಡಿಯಾದಲ್ಲಿರೋ ಮೈನಾರಿಟಿ ಮುಸ್ಲಿಮ್ಸ್ ಮೇಲೆ ಮಾಡೋ ಪಾಲಿಸೀಸ್ ಇಟ್ ವಿಲ್ ಇನ್ಫ್ಲುಯೆನ್ಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ಕಂಟ್ರೀಸ್. ಓಕೆ, ದಟ್ ಶುಡ್ ಬಿ ಕ್ಲಿಯರ್. ದೆನ್ ವಾಟ್ ಇಸ್ ದ ರೋಲ್ ಆಫ್ ಸೌದಿ ಅರೇಬಿಯಾ? ಸೌದಿ ಅರೇಬಿಯಾ ಏನು? ದೇ ಆರ್ ಹ್ಯಾವಿಂಗ್ ಆಯಿಲ್ ರಿಸರ್ವ್. ಸಿಕ್ಕಾಪಟ್ಟೆ ಆಯಿಲ್ ರಿಸರ್ವ್ ಇದೆ. ಇನ್ನು ಸೆಕೆಂಡ್ ಲಾರ್ಜೆಸ್ಟ್ ವರ್ಲ್ಡ್ ಅಲ್ಲೇ ಆಯಿಲ್ ರಿಸರ್ವ್ ಇರೋದಲ್ಲಿ ಸೌದಿ ಅರೇಬಿಯಾದಲ್ಲಿ. ಫಸ್ಟ್ ಯಾವುದು? ವೆನಿಜುವೆಲಾ. ಓಕೆ, ವೆನಿಜುವೆಲಾ ಅಂತ ಒಂದು ಕಂಟ್ರಿ ಇದೆ. ಅದು ಇನ್ನೊಂದು ಒಳ್ಳೆ ಕೇಸ್ ಸ್ಟಡಿ. ಅದು ಯಾವತ್ತಾದ್ರೂ ಒಂದು ದಿವಸ ಐ ವಿಲ್ ಡಿಸ್ಕಸ್. ಓಕೆ, ಇವನ್ ಆಫ್ಟರ್ ಬೀಯಿಂಗ್ ಅ ಹೈಯೆಸ್ಟ್ ಆಯಿಲ್ ರಿಸರ್ವ್ ಇನ್ ದ ವರ್ಲ್ಡ್, ಇಟ್ ಈಸ್ ಸಫರಿಂಗ್ ಫ್ರಮ್ ದ ಇನ್ಫ್ಲೇಷನ್. ಯಾಕೆ? ಬಿಕಾಸ್ ಸ್ಯಾಂಕ್ಷನ್ಸ್ ಆಫ್ ಅಮೆರಿಕಾ. ಅಮೆರಿಕಾದ್ದು ಏನು ವಕ್ರಕಣ್ಣು ಅಂತಾರಲ್ಲ, ಓಕೆ, ಅವ್ರದ್ದು ಅಕೌಂಟ್ ಬಿದ್ದಿದೆ ಅದ್ರ ಮೇಲೆ. ಸೊ ಸೌದಿ ಅರೇಬಿಯಾಗೆ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ಬೆಳೀತಿದೆ, ಡೆವಲಪ್ಮೆಂಟ್ ಆಗ್ತಿದೆ? ಬಿಕಾಸ್ ಅಮೆರಿಕಾದ್ದು ಕೈ ಇದೆ ಇವ್ರ ಮೇಲೆ. ಓಕೆ, ದೇ ಹ್ಯಾವ್ ಅಮೆರಿಕಾಸ್ ಹ್ಯಾಂಡ್ ಆನ್ ದೆಮ್. ಸೊ ಸೌದಿ ಅರೇಬಿಯಾಗೆ ಅವ್ರ ಓನ್ ಮಿಲಿಟರಿ ಇಲ್ಲ, ಅಂದ್ರೆ ಮಿಲಿಟರಿ ಇದೆ ಬಟ್ ನಾಟ್ ಸ್ಟ್ರಾಂಗ್ ಡೆವಲಪ್ಡ್. ಯಾಕೆ? ಬಿಕಾಸ್ ಅವ್ರಿಗೆಲ್ಲ ಮಿಲಿಟರಿ ಏನು ಪ್ರೊಟೆಕ್ಷನ್ ಕೊಡೋದು ಯಾರು? ಅಮೆರಿಕನ್ಸ್. ಅಮೆರಿಕನ್ಸ್ ಯಾಕೆ ಈ ಪ್ರೊಟೆಕ್ಷನ್ ಸೌದಿ ಅರೇಬಿಯಾಗೆ ಮಾತ್ರ ಕೊಡ್ತಾರೆ? ಬಿಕಾಸ್ ಸೌದಿ ಅರೇಬಿಯಾ ವಿಲ್ ಆಲ್ವೇಸ್ ಎಕ್ಸೆಪ್ಟ್ ದೇರ್ ಪೇಮೆಂಟ್ಸ್ ಇನ್ ಡಾಲರ್ಸ್ ಓನ್ಲಿ. ಓಕೆ, ಸೊ ಅವ್ರದ್ದೊಂದು ಟ್ರೀಟಿ ಆಗಿದೆ, ನಾವು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ, ನೀವು ನಮ್ ಡಾಲರ್ಗೆ ಪ್ರೊಟೆಕ್ಷನ್ ಕೊಡಿ ಅಷ್ಟೇ. ಓಕೆ, ಅದು ಸೌದಿ ಅರೇಬಿಯಾ ಜೊತೆ. ಪ್ಲಸ್ ಅವ್ರದ್ದು ಕರೆಂಟ್ ರಿಲೇಷನ್ ವಿತ್ USA ಏನಾಗ್ತಿದೆ? ಡಿಟೀರಿಯೋರೇಟ್ ಆಗ್ತಿದೆ ರೀಸೆಂಟ್. ಓಕೆ, ಬಿಕಾಸ್ ದ ರಿಲೇಷನ್ ಬಿಟ್ವೀನ್ ಬೈಡನ್ ಅಂಡ್ ಅಲ್ಲಿ ಸೌದಿ ಅರೇಬಿಯಾ ಹೆಡ್ ಆರ್ ಕರೆಂಟ್ಲಿ MBS ಮೊಹಮ್ಮದ್ ಬಿನ್ ಸಲ್ಮಾನ್. He is a crown prince actually. He is not the king, but he is a crown prince. But ಆ crown prince ಯಾವ ಲೆವೆಲ್ ಆಗಿದ್ದಾರೆ ಅಂತಂದ್ರೆ ಎಲ್ಲ ಒಂಥರ ಡಿಕ್ಟೇಟೋರಿಯಲ್ ಟೆಂಡೆನ್ಸೀಸ್ ಏನೇನ್ ಬರ್ಬೇಕು ಎಲ್ಲ ಬರೋಕ್ ಸ್ಟಾರ್ಟ್ ಆಗಿದೆ ಅವರಲ್ಲಿ. ಓಕೆ, ಅವ್ರ ಪವರ್ ಬಂದ ತಕ್ಷಣ ಅವರು ರಾಯಲ್ ಫ್ಯಾಮಿಲಿಲಿ ಯಾರು ಪಾಸಿಬಲಿ ನೆಕ್ಸ್ಟ್ ಕಿಂಗ್ ಆಗ್ತಾರಲ್ಲ ಅವ್ರನ್ನೆಲ್ಲ ಸಾಯಿಸಿದ್ದಾರೆ, ಒಂದು ಇಲ್ಲ ಜೈಲ್ಗೆ ಹಾಕಿದ್ದಾರೆ, 2. ಓಕೆ, he has made his own way clear. ಓಕೆ, ಪ್ಲಸ್ ಇನ್ನೊಂದು ಸ್ಲೋಲಿ ಏನಾಗ್ತಿದೆ, ಈ ಸೌದಿ ಅರೇಬಿಯಾ ಇಸ್ ಗೋಯಿಂಗ್ ಫಾರ್ ದ ರಿಫಾರ್ಮೇಶನ್ಸ್. ಇನ್ ವಾಟ್ ಸೆನ್ಸ್? ಸೌದಿ ಅರೇಬಿಯಾದೊಳಗಡೆ ಆಕ್ಚುಲಿ ಮೊಹಮ್ಮದ್ ಬಿನ್ ಸಲ್ಮಾನ್ ಬರೋಕಿನ ಮುಂಚೆ ಹೆಣ್ಮಕ್ಳಿಗೆ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ. ಪ್ಲಸ್ ವುಮೆನ್ ವಿತೌಟ್ ದ ಪರ್ಮಿಷನ್ ಆಫ್ ಹಸ್ಬೆಂಡ್ ದೇ ಕೆನಾಟ್ ಗೋ ಟು ಅದರ್ ಕಂಟ್ರಿ. ಬಟ್ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ವುಮೆನ್ಗೆ ಡ್ರೈವಿಂಗ್ ಲೈಸೆನ್ಸ್ ನ ಕೊಟ್ಟಿದ್ದಾರೆ. ಪ್ಲಸ್ ಇನ್ನೊಂದೇನಾಗಿದೆ, ಸೌದಿ ಅರೇಬಿಯಾದ ಒಳಗಡೆ ಈ ಡೆವಲಪ್ಮೆಂಟಲ್ ಥಿಂಗ್ಸ್ ಏನ್ ಬಿರ್ತಾವಲ್ಲ, ಈ ವೆಸ್ಟರ್ನ್ ಕಲ್ಚರ್ ಸ್ಲೋಲಿ ಇಟ್ಸ್ ಕಮಿಂಗ್. ಯಾಕೆ? ವೈ? ಬಿಕಾಸ್ ಈ ಇಡೀ ಏರಿಯಾ ಏನಿದೆ ವೆಸ್ಟ್ ಏಷ್ಯಾದ ಒಳಗಡೆ ಇರೋದು ಒಂದೇ ಒಂದು ಅಡ್ವಾಂಟೇಜ್, ಒಂದೇ ಒಂದು ರಿಸೋರ್ಸಸ್ ಯಾವುದು? ಆಯಿಲ್. ಎಲ್ಲಿವರೆಗೂ ಆಯಿಲ್ ಇಂಪಾರ್ಟೆನ್ಸ್ ಇತ್ತು, ದೇ ವರ್ ಎಂಜಾಯಿಂಗ್. ಸೊ ಅರಬ್ ಶೇಕ್ಸ್ ಅಂತ ಕರಿತೀವಿ. ಓಕೆ, ಅರಬ್ ಶೇಕ್ಸ್ ಲೈಫ್ ಸ್ಟೈಲ್ ನೋಡಿಬೇಕಾದ್ರೆ ನೀವು ಯೂಟ್ಯೂಬ್ ಅಲ್ಲಿ ಹೆಂಗಿದೆ. ಸೊ ಆಯಿಲ್ಗೆ ಸ್ಲೋಲಿ ಇಂಪಾರ್ಟೆನ್ಸ್ ಏನಾಗಿದೆ, ಬರ್ತಾ ಬರ್ತಾ ಕಡಿಮೆ ಆಗ್ತಿದೆ. ವೈ? ಬಿಕಾಸ್ ವಿ ಆರ್ ಶಿಫ್ಟಿಂಗ್ ಟವರ್ಡ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಓಕೆ, ಅಂಡ್ ವಿ ಆರ್ ಶಿಫ್ಟಿಂಗ್ ಟವರ್ಡ್ಸ್ ಕಾರ್ಬನ್ ಫ್ರೀ ಫ್ಯೂಯಲ್. ಈ ತರ ಥಿಂಗ್ಸ್ ನಾವು ಹೋಗ್ತಿದೀವಲ್ಲ. ಸೊ ಸೌದಿ ಅರೇಬಿಯಾ ಗೊತ್ತು, ನಾವು ಆಯಿಲ್ ಮೇಲೆ ಒಂದೇ ಡಿಪೆಂಡ್ ಆದ್ರೆ ನಡೆಯಲ್ಲ. ಸೊ ವಿ ಹ್ಯಾವ್ ಟು ಶಿಫ್ಟ್ ಫಾರ್ ಸಮಥಿಂಗ್ ಕಾಲ್ಡ್ ಟೂರಿಸಂ ಆಲ್ಸೋ. ಸೊ ಓಕೆ, ಸೊ UAE ಒಳಗಡೆ ಮೊದಲೇ ಕಡಿಮೆ ರಿಸರ್ವ್ಸ್ ಇದೆ. ಇಟ್ ವಿಲ್ ಕಾಂಟ್ರಿಬ್ಯೂಟ್ ಓನ್ಲಿ ಅಬೌಟ್ 20 to 30% ಆಫ್ ದಿ UAE GDP ಮಾತ್ರ ಎಲ್ಲಿಂದ ಬರುತ್ತೆ? ಆಯಿಲ್ ಇಂದ. ರಿಮೈನಿಂಗ್ ಎಲ್ಲ ಎಲ್ಲಿಂದ ಬರುತ್ತೆ? ಟೂರಿಸಂ ಇಂದ ಬರುತ್ತೆ. ಓಕೆ, ಅವ್ರು ಟೂರಿಸಂ ಮೇಲೆ ಯಾಕೆ ಫೋಕಸ್ ಮಾಡ್ತಿದ್ದಾರೆ? ಬಿಕಾಸ್ ದೇ ನೋ ಒನ್ ಡೇ ಆಯಿಲ್ ಇಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ಇಂಪಾರ್ಟೆನ್ಸ್. ಒನ್ಸ್ ಆಯಿಲ್ ಲೂಸಸ್ ಇಟ್ಸ್ ಇಂಪಾರ್ಟೆನ್ಸ್, ನಮಗೆ ಇಂಪಾರ್ಟೆನ್ಸ್ ಇರೋದಿಲ್ಲ. ಅದಕ್ಕೆ ನಾವೇನ್ ಮಾಡೋಣ? ವಿ ವಿಲ್ ಡೆವಲಪ್ ಟೂರಿಸಂ ಇನ್ ಆ ಕಂಟ್ರಿ. ಇನ್ಫ್ಯಾಕ್ಟ್ UAE ಒಳಗಡೆ ಶೇಕ್ಸ್ ಇರ್ತಾರಲ್ಲ, ಅಲ್ಲಿರೋ ಕಿಂಗ್ he will do announcement. ಆಯಿಲ್ ಚೆಕ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆಯಿಲ್ ರಿಸರ್ವ್ ಚೆಕ್ ಮಾಡ್ಬೇಕಾದಾಗ, ಅಂದ್ರೆ ಇದು ಇಟ್ಸ್ ಅ ಟೈಮ್ ಆಫ್ 1940s 50s ಟೈಮ್ ಅಲ್ಲಿ. ಓಕೆ, ಸೊ UAE ರಾಜ ಹೇಳ್ತಾರೆ, ವಿ ಹ್ಯಾವ್ ಅ ಗುಡ್ ನ್ಯೂಸ್. ಏನ್ ಗುಡ್ ನ್ಯೂಸ್? ವಿ ಹ್ಯಾವ್ ಆಯಿಲ್, ವಿ ಫೌಂಡ್ ಆಯಿಲ್. ಬಟ್ ದ ಬ್ಯಾಡ್ ನ್ಯೂಸ್ ಇಸ್ ವಿ ಹ್ಯಾವ್ ವೆರಿ ಲಿಟಲ್ ಆಫ್. ಓಕೆ, ಸೊ ಅದಕ್ಕೆ ಏನ್ ಮಾಡ್ತಾರೆ? UAE ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಮಾಡ್ತಾರೆ. ನಾಟ್ ಓನ್ಲಿ ಆಯಿಲ್ ಡಿಪೆಂಡೆಂಟ್ ಎಕಾನಮಿ, ಬಟ್ ದ ಎಕಾನಮಿ ಶುಡ್ ಬಿ ಡಿಪೆಂಡೆಂಟ್ ಆನ್ ಟೂರಿಸಂ. ಎಕಾನಮಿ ಶುಡ್ ಬಿ ಡಿಪೆಂಡೆಂಟ್ ಆನ್ ಬಿಸ್ನೆಸ್.
ಎಕಾನಮಿ ಶುಡ್ ಬಿ ಡಿಪೆಂಡೆಂಟ್ ಆನ್ ಟ್ರಾನ್ಸ್ಪೋರ್ಟೇಷನ್ ಆಲ್ಸೋ. ಸೊ ನೀವು ಇಡೀ ಆ ಗಲ್ಫ್ ಅಂತ ಏನ್ ಹೇಳಿದೆ, ಈ ಏರಿಯಾದೊಳಗಡೆ ಈ ಗಲ್ಫ್ ಏರಿಯಾ ಏನಿದೆ ಇಲ್ಲಿ, ಓಕೆ, ಈ ಗಲ್ಫ್ ಏರಿಯಾದೊಳಗಡೆ ಯಾವ್ಯಾವ ಆಯಿಲ್ ನ ಫಿಲ್ ಮಾಡ್ಕೊಳಕ್ ಬರ್ತಾವಲ್ಲ ಶಿಪ್ಸ್, ಅವೆಲ್ಲ ಹಾರ್ಬರ್ ಆಗೋದು ಯು ಎ ಇಲ್ಲಿ. ದಿಸ್ ಇಸ್ ಯು ಎ. ಸೊ ಯು ಎ ಏನ್ ಕೊಡುತ್ತೆ, ಟ್ರಾನ್ಸಿಯಂಟ್ ಸರ್ವಿಸಸ್, ರಿಫ್ಯೂಲಿಂಗ್ ಆಗಿರ್ಬೋದು, ಸ್ಟಾಪ್ ಮಾಡಕ್ಕೆ, ಪ್ಲಸ್ ನಿಮ್ಮ ಶಿಪ್ ಇಂದ ಏನೇ ರೀತಿಯಾದಂತ ಸರ್ವಿಸಸ್ ಬೇಕಾದ್ರೂ ದೇ ವಿಲ್ ಡೂ ದಟ್ ಸರ್ವಿಸಸ್. Okay, so oil economy in the slowly they are moving towards service economy and also on the tourism. So tourism Saudi Arabia ಸಿಕ್ಕಾಪಟ್ಟೆ ಇದೆ ಜಾಸ್ತಿ. ಸೊ ಅದೇ ರೀತಿ ಇದನ್ನ ನೋಡಿ ಸೌದಿ ಅರೇಬಿಯಾ ಕಿಂಗ್ ಮೊಹಮ್ಮದ್ ಬಿನ್ ಸಲ್ಮಾನ್, he is developing a city. Okay, Nemo city ಅಂತನಾ? No, he is developing one city here. Nemo is a fish name actually. Nomi, something like that. Okay, he is developing a city. ಆ ಸಿಟಿ ಹೆಂಗಂತಂದ್ರೆ ಕಂಪ್ಲೀಟ್ಲಿ ವೆರಿ ಮಚ್ ಫ್ಯೂಚರ್ ಸಿಟಿ. ಆ ಫ್ಯೂಚರ್ ಸಿಟಿ ಡೆವಲಪ್ಮೆಂಟ್ ಯಾಕೆ ಮಾಡ್ತಿದ್ದಾರೆ, ಟು ಅಟ್ರಾಕ್ಟ್ ದಿ ಪಾಪ್ಯುಲೇಷನ್ ಅರೌಂಡ್ ದ ವರ್ಲ್ಡ್. ಅದೇ ರೀತಿ ಯು ಹ್ಯಾವ್ ಕತಾರ್ ಹಿಯರ್. ಆ ಕತಾರ್ ರೀಸೆಂಟ್ ಆಗಿ ಏನ್ ಮಾಡಿತು, ಇಟ್ ಹೋಸ್ಟೆಡ್ ಫಿಫಾ. ಯಾಕೆ ಅವ್ರು ಹೋಸ್ಟ್ ಮಾಡ್ಬೇಕು, ಬಿಕಾಸ್ ಫಿಫಾ ನೋಡಕ್ ಬಂದವರು ನಮ್ ಕಂಟ್ರಿ ನೋಡ್ಬೇಕು. ನಮ್ ಕಂಟ್ರಿ ನೋಡಾದ್ಮೇಲೆ ನಮ್ ಕಂಟ್ರಿ ನೆಕ್ಸ್ಟ್ ಟೈಮ್ ಆಸ್ ಅ ಟೂರಿಸ್ಟ್ ಬರ್ಲಿ, ನಮಗ್ ಟೂರಿಸಂ ದಿಂದ ರೆವೆನ್ಯೂ ಜಾಸ್ತಿ ಬರ್ಲಿ. ನಾವು ಆಯಿಲ್ ಎಕಾನಮಿನ ಸ್ವಲ್ಪ ಸೈಡ್ ಗಿಡನ ಡೆವಲಪ್ಮೆಂಟ್ ಆಫ್ ಟೂರಿಸಂ ಮೇಲೆ ಫೋಕಸ್ ಮಾಡೋಣ. ಸೊ ಈ ಫಿಫಾನ ಕತಾರ್ ಅಲ್ಲಿ ನಡಿಬೇಕಾದಾಗ ಕತಾರ್ ಏನೇನ್ ಸರ್ಕಸ್ ಮಾಡುತ್ತು, ಇಟ್ ವಾಸ್ ದೇರ್ ಇನ್ ದ ಲಾಸ್ಟ್ ಇಯರ್. ಓಕೆ, ದೇ ಹ್ಯಾವ್ ಡೆವಲಪ್ಡ್ 6 ಸ್ಟೇಡಿಯಂ. ಆ ಸ್ಟೇಡಿಯಂ ಒಳಗಡೆ ಏನಂದ್ರೆ ದೇ ಹ್ಯಾವ್ ಏರ್ ಕಂಡೀಷನಿಂಗ್ ನಾಟ್ ಫಾರ್ ಹ್ಯೂಮನ್ ಬೀಯಿಂಗ್ಸ್, ಫಾರ್ ದ ಗ್ರಾಸಸ್. ಯಾಕೆ, ದಟ್ ಇಸ್ ಅ ಡೆಸರ್ಟ್ ಏರಿಯಾದಲ್ಲಿ ನಾವು ಸ್ಟೇಡಿಯಂ ಮಾಡಿ ಆಟ ಆಡಿಸ್ಬೇಕಾದಾಗ ವಿ ನೀಡ್ ಗ್ರಾಸ್. ಆ ಗ್ರಾಸ್ಗೆ ದೇ ಆರ್ ಗಿವಿಂಗ್ ಏರ್ ಕಂಡೀಷನಿಂಗ್. ಓಕೆ, ಅಂಡ್ ಇಷ್ಟೆಲ್ಲ ಮಾಡಿ ವಾಟ್ ದೇ ಆರ್ ಟೆಲಿಂಗ್, ವಿ ಆರ್ ಅ ಕಾರ್ಬನ್ ನ್ಯೂಟ್ರಲ್ ಟೂರ್ನಮೆಂಟ್ ಅಂತ ಹೇಳಿದ್ರು. ಪೀಪಲ್ ಬಿಡ್ತಾರ ಜನ, ದೇ ಸ್ಟಾರ್ಟೆಡ್ ಬ್ರಿಂಗಿಂಗ್ ಔಟ್ ಆಲ್ ದ ಥಿಂಗ್ಸ್ ದೇ ಡಿಡ್. ಆ ಸ್ಟೇಡಿಯಂಸ್ ನೆಲ್ಲ ಡೆವಲಪ್ ಮಾಡಬೇಕಾದಾಗ ಏಷ್ಯಾದಿಂದ ಎಷ್ಟೊಂದು ವರ್ಕರ್ಸ್ ಹೋದವರು, ಎಷ್ಟೊಂದು ಜನ ಸತ್ತೋಗಿದ್ದಾರೆ ಆ ಪ್ರಾಸೆಸ್ ಅಲ್ಲಿ. 6,000 ಪೀಪಲ್ ಹ್ಯಾವ್ ಡೈಡ್. ನೀವಷ್ಟು ಹ್ಯೂಮನ್ ರೈಟ್ಸ್ ನ ವೈಲೇಷನ್ ಮಾಡಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತೆ ಯು ಆರ್ ಟೆಲಿಂಗ್ ದಟ್ ಫಿಫಾ ಇಸ್ ಅ ಕಾರ್ಬನ್ ನ್ಯೂಟ್ರಲ್ ಅಂಡ್ ಆಲ್. ಇಟ್ ಇಸ್ ನಾಟ್ ರೈಟ್ ಅಂತ ಹೇಳಿ ಪೀಪಲ್ ಸ್ಟಾರ್ಟೆಡ್ ಟೇಕಿಂಗ್ ಆನ್ ದಿ ಕತಾರ್. And FIFA ನಡೆಯಕ್ಕೆ the Qatar actually gave some bribe to the people who decides the location. ಅವ್ರಿಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಮ್ಯಾನೇಜ್ ಮಾಡಿ, ಓನ್ಲಿ ಒನ್ ಥಿಂಗ್ ದಟ್ ಈಸ್ ನಮ್ ಕಂಟ್ರಿಲಿ ಫಿಫಾ ಆಗ್ಬೇಕು, ಫಿಫಾ ನೋಡಕ್ ಜನ ಬರ್ಬೇಕು, ಜನ ನೋಡಕ್ ಬಂದವರು ನಮ್ ಕಂಟ್ರಿನೂ ನೋಡ್ಬೇಕು, ನೆಕ್ಸ್ಟ್ ಟೈಮ್ ದೇ ಶುಡ್ ಕಮ್ ಆಸ್ ಅ ಟೂರಿಸ್ಟ್. ಓಕೆ, ಸೊ ಸೌದಿ ಅರೇಬಿಯಾ, UAE. ಇನ್ನೊಂದು ಹೆಂಗಂದ್ರೆ ಈ ಮಿಡಲ್ ಈಸ್ಟ್ ಒಳಗಡೆ ಸೌದಿ ಅರೇಬಿಯಾ ತಮ್ಮ UAE, whatever the things Saudi Arabia does in an international level, UAE ಏನ್ ಹೇಳುತ್ತೆ ನಾನು ಮಾಡ್ತೀನಿ, ಬಿಕಾಸ್ ಮೈ ಬಿಗ್ ಬ್ರದರ್ ಇಸ್ ಡೂಯಿಂಗ್ ಇಟ್. ಓಕೆ, ಸೊ ಬಟ್ ಇದು ಇನ್ನು ಒಂದು ನಮಗೆ ಇದಾಗಿರೋದು ಏನೋ ಒಂಥರ ಐರಾನಿಕ್ ಅಂದ್ರೆ, ಇರಾನ್ ಮತ್ತೆ ಸೌದಿ ಅರೇಬಿಯಾ ಇಬ್ರು ಒಂದೇ ಗ್ರೂಪ್ ಅಲ್ಲಿ ಬರ್ತಿದ್ದಾರೆ. ಓಕೆ, ಯಾಕಂದ್ರೆ ಇರಾನ್ ಮತ್ತೆ ಸೌದಿ ಅರೇಬಿಯಾದ ನಡುವೆ ಹಿಸ್ಟೋರಿಕಲಿ ವಿ ಹ್ಯಾವ್ ರೈವಲ್ರಿ. ಜಸ್ಟ್ ಲೈಕ್ ಪಾಕಿಸ್ತಾನ ಅಂಡ್ ಇಂಡಿಯಾದಲ್ಲಿ ಹೆಂಗಿದೆ ಜಗಳ, ಆ ತರ ಇವರಿಬ್ಬರ ನಡುವೆ ಇದೆ ರಿಲೇಷನ್. ಓಕೆ, ಅಂದ್ರೆ ಹುಟ್ಟು ವೈರಿಗಳನ್ನೋ ತರ. ಓಕೆ, ಬಿಕಾಸ್ ಇಸ್ಲಾಂ ಒಳಗಡೆ 2 ಸೆಕ್ಟ್ಸ್, ಒಂದು ಸುನ್ನಿ, ಇನ್ನೊಂದು ಶಿಯಾ. ಸುನ್ನಿ ಅಂಡ್ ಶಿಯಾ. ಸುನ್ನಿ ಪೀಪಲ್ ಮೆಜಾರಿಟಿ ಇರೋದು ಸೌದಿ ಅರೇಬಿಯಾದಲ್ಲಿ, ಶಿಯಾ ಮೆಜಾರಿಟಿ ಇರೋದು ಇರಾನ್ ಒಳಗಡೆ. ಸೊ ಅವರಿಬ್ರು ನಾವು ರಿಯಲ್ ಇಸ್ಲಾಂ ಪೀಪಲ್, ನಾವು ರಿಯಲ್ ಮುಸ್ಲಿಮ್ಸ್ ಅನ್ನೋ ಫೈಟ್ ಇದೆ. ಅದು ಇಟ್ ಇಸ್ ಲೀಡಿಂಗ್ ಟು ದ ರೀಜನಲ್ ಕ್ರೈಸಿಸ್. ಓಕೆ, ಬಟ್ ನಿಮಗೆ ಇಷ್ಟು ಸಾಕು ಅಂದ್ರೆ ಇಂಡಿಯಾದ ಸೌದಿ ಅರೇಬಿಯಾ ಜೊತೆ ರಿಲೇಷನ್ ಏನಿದೆ, ನಾವು ಸೌದಿ ಅರೇಬಿಯಾದಿಂದ ಸೆಕೆಂಡ್ ಲಾರ್ಜೆಸ್ಟ್ ಕನ್ಸೈನ್ಮೆಂಟ್ ಆಫ್ ಪೆಟ್ರೋಲಿಯಂ ಇರೋದು. ಫಸ್ಟ್ ಇರಾಕ್ ಇಂದ ವಿ ಟೇಕ್ ಹೈಯೆಸ್ಟ್ ಅಮೌಂಟ್ ಆಫ್ ಆಯಿಲ್, ಬಟ್ ಸೆಕೆಂಡ್ ತಗೊಳ್ಳೋದು ಸೌದಿ ಅರೇಬಿಯಾದಿಂದ ಹೈಯೆಸ್ಟ್ ಆಯಿಲ್. ಬಟ್ ರಷ್ಯಾ ಯುಕ್ರೇನ್ ವಾರ್ ಸ್ಟಾರ್ಟ್ ಆದ್ಮೇಲೆ ಈ ಈಕ್ವೇಶನ್ ಚೇಂಜ್ ಆಗಿದೆ. ನಾವು ಈಗ ಐ ಥಿಂಕ್ ಸೆಕೆಂಡ್ ಲಾರ್ಜೆಸ್ಟ್ ತಗೋತಿರೋದು ರಷ್ಯಾದಿಂದ. ಓಕೆ, ರಷ್ಯಾ ಇಸ್ ಅ ನ್ಯೂ ಪ್ಲೇಯರ್ ಇನ್ ದಿಸ್ ಟಾಪ್ 10 ಅಲ್ಲಿ. ಅವರು ಅಂದ್ರೆ ಟಾಪ್ 5 ಅವರು ಬಂದಿದ್ದಾರೆ. ಮೊದ್ಲು ಇರ್ಲಿಲ್ಲ ರಷ್ಯಾ ಬಹಳ ಡೌನ್ ಇತ್ತು. ಓಕೆ, ಅಂದ್ರೆ ಇಂಡಿಯಾಗೆ ಆಯಿಲ್ ನ ಎಕ್ಸ್ಪೋರ್ಟ್ ಮಾಡೋದ್ರೊಳಗಡೆ ರಷ್ಯಾ ಬಹಳ ಕೆಳಗಿತ್ತು. ರೀಸೆಂಟ್ಲಿ ರಷ್ಯಾ ಮೇಲ್ ಬಂದಿದೆ. ಯಾಕೆ, ಅಮೆರಿಕ ರಷ್ಯಾದ ಮೇಲೆ ಸ್ಯಾಂಕ್ಷನ್ಸ್ ಇತ್ತು. ಆ ಸ್ಯಾಂಕ್ಷನ್ ಇಂದ ಹೊರಗೆ ಬರಕ್ಕೆ ರಷ್ಯಾ ಏನ್ ಮಾಡ್ತು, ಕಡಿಮೆ ರೇಟ್ ಅಲ್ಲಿ ದೇ ಸ್ಟಾರ್ಟೆಡ್ ಸೆಲ್ಲಿಂಗ್ ಆಯಿಲ್ ಫಾರ್ ದ ಅದರ್ ಕಂಟ್ರೀಸ್. ಅದ್ರಲ್ಲಿ ಜಾಸ್ತಿ ಆಯಿಲ್ ಕೊಟ್ಟಿದ್ದು ಇಂಡಿಯಾ. ಲಗೆ ಟೈಮ್ ಸಿಕ್ತು ಅಂದ್ರೆ ಇದೇ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳಿ. ಎನಿವೆ, ಇಟ್ಸ್ ಅ ಪಾರ್ಟ್ ಆಫ್ ಐಆರ್, ಇಂಟರ್ನ್ಯಾಷನಲ್ ರಿಲೇಷನ್. ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಏನಂತೀವಿ. ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಬಂದಾಗ ನಾವು ಯಾವ್ದು ಎಥಿಕ್ಸ್ ನೋಡಕ್ಕಾಗಲ್ಲ, ಯಾವ್ದು ಮೊರಾಲಿಟಿ ನೋಡಕ್ಕಾಗಲ್ಲ. ಓಕೆ,
You have to go for it. Then remaining last one country, Ethiopia. Okay, Ethiopia is something. So Ethiopia ಯಾಕೆ ಇಂಪಾರ್ಟೆಂಟ್? ಇಥಿಯೋಪಿಯಾ ಮತ್ತೆ ಭಾರತ ಇಂಡಿಯಾ ನಡುವೆ ಹಿಸ್ಟಾರಿಕಲಿ ವಿ ಹ್ಯಾವ್ ಅ ಗುಡ್ ರಿಲೇಷನ್ಸ್. ಓಕೆ, ಪ್ಲಸ್ ಇನ್ನೊಂದು ಇಥಿಯೋಪಿಯಾದ ಇಂಪಾರ್ಟೆನ್ಸ್ ಅಥವಾ ಇಥಿಯೋಪಿಯಾದ ಒಂದು ಯೂನಿಕ್ನೆಸ್ ಏನಪ್ಪಾ ಅಂತಂದ್ರೆ, ಇಡೀ ಆಫ್ರಿಕಾನ ಒಂದ್ಸಾರಿ ಯುರೋಪಿಯನ್ಸ್ ಏನ್ ಮಾಡಿರ್ತಾರೆ, ಡಿವೈಡ್ ಮಾಡ್ಕೊಂಡಿರ್ತಾರೆ. ಅವ್ರವ್ರ ನೋಡಿ ಡಿವೈಡ್ ಮಾಡ್ಕೊಂಡು ರೂಲ್ ಮಾಡ್ತಿರ್ತಾರೆ. ಈ ಸೌತ್ ಆಫ್ರಿಕಾನ ಇಂಗ್ಲೆಂಡ್, ಈ ಸೆಂಟ್ರಲ್ ಒಳಗಡೆನು ಆಲ್ಮೋಸ್ಟ್ ಇಂಗ್ಲೆಂಡ್ ಕಂಟ್ರೋಲ್ ಮಾಡ್ತಿರುತ್ತೆ. ಸಮ್ ಪಾರ್ಟ್ಸ್ ಎಲ್ಲ ಇಲ್ಲಿ ಜರ್ಮನಿ ಕಂಟ್ರೋಲ್ ಮಾಡ್ತಿರುತ್ತೆ. ದೆನ್ ಮೋಸ್ಟ್ ಆಫ್ ದ ಏರಿಯಾ ಇನ್ ದ ನಾರ್ತ್ ಆಫ್ರಿಕಾ ವಾಸ್ ರೂಲ್ಡ್ ಬೈ ಫ್ರಾನ್ಸ್. ಓಕೆ, ಬಟ್ ಇಥಿಯೋಪಿಯಾ ವಾಸ್ ದ ಓನ್ಲಿ ಕಂಟ್ರಿ ವಿಚ್ ಡಿಡ್ ನಾಟ್ ಕಮ್ ಅಂಡರ್ ಎನಿಬಡಿ. ಯಾರ ಅಂಡರ್ ಬರ್ಲಿಲ್ಲ, ಯಾವುದು ಇಥಿಯೋಪಿಯಾ. ಸೊ ಇಥಿಯೋಪಿಯಾ ಫ್ರೀ ಆಗಿದೆಯಲ್ಲ ಅಂತ ಇಟಾಲಿಯನ್ಸ್ ದೇ ವಿಲ್ ಅಟ್ಯಾಕ್ ಇಥಿಯೋಪಿಯಾ, ಬಟ್ ಇಥಿಯೋಪಿಯಾ ವಿಲ್ ಡಿಫೀಟ್ ಇಟಲಿ. ಓಕೆ, ಯಾವಾಗ? ಇಯರ್ 1936 ಅಲ್ಲಿ. 1936 ಅಲ್ಲಿ ಇಥಿಯೋಪಿಯಾ ವಿಲ್ ಡಿಫೀಟ್ ದ ಇಟಲಿ. ಅದು ಇಂಡಿಯನ್ಸ್ಗೆ ಫ್ರೀಡಮ್ ಮೂವ್ಮೆಂಟ್ ನಡಿಬೇಕಾದಾಗ ಇಂಡಿಯಾಗ ಒಂಥರ ಒಳ್ಳೆ ಮೆಸೇಜ್ ಅಲ್ಲ. ಒಂದು ಯುರೋಪಿಯನ್ ಪವರ್ ನ ಆಫ್ರಿಕನ್ ಪವರ್ ಡಿಫೀಟ್ ಮಾಡಿದೆ, ನಾವ್ ಯಾಕೆ ಇಂಗ್ಲೆಂಡ್ ನ ಡಿಫೀಟ್ ಮಾಡಕ್ ಆಗೋದಿಲ್ಲ? ಇಂಡಿಯಾದೊಳಗಡೆ ನ್ಯಾಷನಲ್ ಮೂವ್ಮೆಂಟ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಓಕೆ, ಜಸ್ಟ್ ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ. ದೆನ್ ಇಥಿಯೋಪಿಯಾ ಯಾಕೆ ಇಂಪಾರ್ಟೆಂಟ್? ಗ್ಲೋಬಲ್ ಟ್ರೇಡ್ ರೂಟ್ ಹೋಗ್ತಿದೆ ಏನಾದ್ರ ಹತ್ರ, ಗ್ಲೋಬಲ್ ಟ್ರೇಡ್ ರೂಟ್ ಈ ತರ. ಡೋಂಟ್ ಥಿಂಕ್ ಇಟ್ಸ್ ಗೋಯಿಂಗ್ ಹಿಯರ್. ಓಕೆ, ದಿಸ್ ಇಸ್ ಎರಿಟ್ರಿಯಾ. ಓಕೆ, ದಿಸ್ ಇಸ್ ಇಥಿಯೋಪಿಯಾ, ಸೋಮಾಲಿಯಾ, ದಿಸ್ ಇಸ್ ಜಿಬೂಟಿ. ಜಿಬೂಟಿ ಅಲ್ಲ, ಜಿಬೂಟಿ. ಓಕೆ, ಸೊ ಇದು ಗ್ಲೋಬಲ್ ಟ್ರೇಡ್ ರೂಟ್ ಹತ್ರ ಇದೆ ಒಂದು. ಸೆಕೆಂಡ್ ಒನ್ ಏನು, ಇಥಿಯೋಪಿಯಾದೊಳಗಡೆ ಮಿಲಿಟರಿ ಸೈಟ್ಸ್ ನ ಡೆವಲಪ್ ಮಾಡ್ತಿದ್ದಾರೆ. ಅಂದ್ರೆ ನಾವೇನ್ ಹೇಳ್ತೀವಿ ಅದಕ್ಕೆ, ವಾಟ್ ವಿ ಸೇ, ಈ ಮಿಲಿಟರಿ ಸೆಟಲ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆತರ ಡೆವಲಪ್ಮೆಂಟ್ ನಡೀತಿದೆ ಇಡೀ ಆಫ್ರಿಕಾದೊಳಗಡೆ. ಅದ್ರೊಳಗಡೆ ಇಥಿಯೋಪಿಯಾ ಬಿಕಮ್ಸ್ ಇಂಪಾರ್ಟೆಂಟ್. ಯಾಕೆ? ಈ ಇಥಿಯೋಪಿಯಾದೊಳಗಡೆ ಕೆಲವೊಂದು ಕಂಟ್ರೀಸ್ ಲೈಕ್ ಫ್ರಾನ್ಸ್, ಚೈನಾ ಅವೆಲ್ಲ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅವ್ರವ್ರ ಮಿಲಿಟರಿ ಬೇಸ್. ಓಕೆ, ಮಿಲಿಟರಿ ಬೇಸ್ ನ ಡೆವಲಪ್ ಮಾಡ್ತಿದ್ದಾರೆ. ಅದರ ಸಲುವಾಗಿ ಇಥಿಯೋಪಿಯಾ ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಅದು ಬಿಟ್ರೆ ಇಂಡಿಯಾ ವಿಲ್ ಬಿ ಡಿಪೆಂಡೆಂಟ್ ಅಪಾನ್ ಇಥಿಯೋಪಿಯಾ ಒಂದು ಯಾವುದು ಈ ಟ್ರೇಡ್. ಸಾರಿ, ಈ ಕಾಫಿ ಗೊತ್ತಾ? ಕಾಫಿ ಒರಿಜಿನ್ ಆಗಿದ್ದು ಇಥಿಯೋಪಿಯಾದಲ್ಲಿ. ಅದೇ ರೀತಿ ಕೆಲವೊಂದು ಸ್ಪೈಸಸ್ ಇದಾವೆ, ಅವು ಬೇರೆ ಕಂಟ್ರಿಲಿ ಎಲ್ಲೂ ಬೆಳೆಯಲ್ಲ, ಅವೆಲ್ಲ ಇಥಿಯೋಪಿಯಾದಲ್ಲಿ ಬೆಳಿತಾವೆ. ಅದನ್ನ ಕೂಡ ಇಂಡಿಯಾ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಇಥಿಯೋಪಿಯಾ ಸದ್ಯಕ್ಕೆ ಅದ್ರ ಮೇಲೆ ಯಾರ್ದು ಡಾಮಿನೆನ್ಸ್ ಇಲ್ಲ. ಅದ್ರ ಸಲುವಾಗಿ ವಾಟ್ ಎವರ್ ದ ಡಿಸಿಷನ್ ಇಥಿಯೋಪಿಯಾ ಟೇಕ್ಸ್ ಇಸ್ ಇಂಡಿಪೆಂಡೆಂಟ್. ಓಕೆ, ಸೊ ಇಂಡಿಯಾಗ ಅದೊಂದು ಅಡ್ವಾಂಟೇಜ್. ಸೊ 6 ಕಂಟ್ರೀಸ್ ಇದಾವೆ. ಆ 6 ಕಂಟ್ರೀಸ್ ಜೊತೆ ಇಂಡಿಯಾದ ಪರ್ಸನಲ್ ರಿಲೇಷನ್ ಏನು, ದಟ್ ಬಿಕಮ್ಸ್ ಇಂಪಾರ್ಟೆಂಟ್. ಸದ್ಯಕ್ಕೆ ಇನ್ನು ನಿಮ್ಗೆ ನೆಕ್ಸ್ಟ್ ಪ್ರಿಲಿಮ್ಸ್ ಬರೋದ್ರೊಳಗಡೆ ಏನೇನ್ ಚೇಂಜಸ್ ಆಗ್ತವೆ ನೋಡ್ಬೇಕು. ಅದು ಚೇಂಜಸ್ ಬೇಸ್ಡ್ ವಿ ಹ್ಯಾವ್ ಟು ಸಿ. ಮೇನ್ಸ್ ಅಲ್ಲಿ ಬಂದ್ರೆ ಬ್ರಿಕ್ಸ್ ಮೇಲೆ ಐ ಡೋಂಟ್ ಥಿಂಕ್ ಅ ಕ್ವಶನ್ ವಿಲ್ ಕಮ್, ಬಟ್ SSCO ಮೇಲೆ ಲಾಸ್ಟ್ ಇಯರ್ ಬಂದಿದೆ. ಬಟ್ G20 ಏನಿದೆ ಅದ್ರ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ದಿಸ್ ಇಯರ್ G20 ಇಸ್ ಹೋಸ್ಟೆಡ್ ಬೈ ಇಂಡಿಯಾ. ಇಂಡಿಯಾ ಅಷ್ಟೇ ಅಲ್ಲ, ಐ ಥಿಂಕ್ ಸೌತ್ ಏಷ್ಯಾದಲ್ಲೇ ಫಸ್ಟ್ ಕಂಟ್ರಿ ಟು ಹೋಸ್ಟ್ ಅನ್ಸುತ್ತೆ. ಸೌತ್ ಏಷ್ಯಾದಲ್ಲಿ ಔಟ್ಕಮ್ಸ್ ಬರ್ತಾವಲ್ಲ, ಔಟ್ಕಮ್ಸ್ ಬಂದಾಗ ಈ ಮ್ಯಾಗಝಿನ್ಸ್ ಅಲ್ಲಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ, ಅದನ್ನ ಚೆಕ್ ಮಾಡಿ. ಸೊ ಬ್ರೆಕ್ಸಿಟ್ ಜಾಯ್ನ್ ಆಗಿರೋದ್ರಿಂದ 6 ಕಂಟ್ರೀಸ್ ಅದ್ರ ಇಂಪಾರ್ಟೆನ್ಸ್ ಏನು, ಜಸ್ಟ್ ಹ್ಯಾವ್ ಅನ್ ಐಡಿಯಾ ಅಬೌಟ್. ಓಕೆ, ಸೊ ನ್ಯೂಸ್ ಪೇಪರ್ ಅಲ್ಲಿ ಇನ್ ಮೇಲಿಂದ ಏನೇ ಬರ್ಲಿ ಬ್ರಿಕ್ಸ್ ಮೇಲೆ ಅಥವಾ ಬ್ರಿಕ್ಸ್ ಮತ್ತೆ ಬ್ರಿಕ್ಸ್ ಕಂಟ್ರೀಸ್ ಪ್ಲಸ್ ಇಂಡಿಯಾದ ರಿಲೇಷನ್ ಬಂದಾಗ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಇಂಟರ್ಪ್ರಿಟ್ ಇಟ್. ಹಿಂಗ್ ಯಾಕೆ ನಡೀತಿದೆ. Second issue. First issue, just it's about BRICS and expansion of the membership. Second one, Chandrayana 3. In Chandrayana 3, it's a mission on the Chandran moon mele ನಮ್ಮ ಪ್ರೆಸೆನ್ಸ್ ನ ಎಸ್ಟಾಬ್ಲಿಷ್ ಮಾಡೋಕೆ ಒಂದು ಮಿಷನ್. ಓಕೆ, ಇಸ್ ದಿಸ್ ದ ಫಸ್ಟ್ ಮಿಷನ್ ಆಫ್ ಸಚ್ ಕೈಂಡ್? ನಾಟ್ ಎಟ್ ಆಲ್. ದಿಸ್ ಇಸ್ 3 ಅಂತಿದೆ ಅಂತಂದ್ರೆ ದಿಸ್ ಮಸ್ಟ್ ಬಿ ದ ಥರ್ಡ್. ಸೊ ಫಸ್ಟ್ ಅಟೆಂಪ್ಟ್ ಯಾವಾಗ ಆಗಿದ್ದು? ಚಂದ್ರಯಾನ 1 ಯಾವಾಗ ಆಗಿರೋದು? 2008 ಅಲ್ಲಿ. ಬಟ್ 2008 ಅಲ್ಲಿ ನಾವು ಹೆಂಗ್ ಲ್ಯಾಂಡಿಂಗ್ ಮಾಡಿದ್ವಿ? ವಿಚ್ ಕೈಂಡ್ ಆಫ್ ಲ್ಯಾಂಡಿಂಗ್ ಇಟ್ ವಾಸ್? ಕ್ರ್ಯಾಶ್ ಲ್ಯಾಂಡಿಂಗ್ ಅಥವಾ ಇಂಪ್ಯಾಕ್ಟ್ ಲ್ಯಾಂಡಿಂಗ್ ಅಂತೀವಿ. ಓಕೆ, ಸೊ ಸೆಕೆಂಡ್ ಅಲ್ಲಿ ಏನ್ ಮಾಡಿದ್ವಿ? ವಿ ಟ್ರೈಡ್ ಫಾರ್ ಅ ಸ್ಮೂತ್ ಲ್ಯಾಂಡಿಂಗ್. ಓಕೆ, ಸೌತ್ ಪೋಲ್ ಇಲ್ಲ, ಐ ಥಿಂಕ್ ಸೌತ್ ಪೋಲ್ ಅಲ್ಲ, ಇಟ್ಸ್ ಅ ಜಸ್ಟ್ ಸ್ಮೂತ್ ಲ್ಯಾಂಡಿಂಗ್ ಪ್ಲಾನಿಂಗ್. ಸೊ ಥರ್ಡ್ ಒನ್ ಇಸ್ ಅ ಸೌತ್ ಪೋಲ್. Okay, I am not sure about this. Was it on the South Pole or any other pole? Okay, but it was an attempt for the smooth landing. Okay, so smooth landing, crash landing, what are they?
ಕ್ರಾಶ್ ಲ್ಯಾಂಡಿಂಗ್ ಅಪ್ಪ ಅಂತಂದ್ರೆ ಅನ್ಕಂಟ್ರೋಲ್ಡ್ ಲ್ಯಾಂಡಿಂಗ್. ಓಕೆ, ಎಕ್ಸಾಂಪಲ್, ನಿಮ್ಮ ಹತ್ರ ನಿಮ್ ಕೈ ಮೊಬೈಲ್ ಇದೆ, ನೀವು ಮೇಲೆ 3rd ಫ್ಲೋರ್ ಅಲ್ಲಿ ನಿಂತಿದ್ದೀರಾ. ನಾವು ಯು ಹ್ಯಾವ್ ಟು ರೀಚ್ ಆ ಮೊಬೈಲ್ ನ ನೆಲಕ್ಕೆ ಹಾಕ್ಬೇಕು, ಅದನ್ನ ಲ್ಯಾಂಡ್ ಮಾಡ್ಬೇಕು. ಹೆಂಗ್ ಮಾಡ್ತೀರಾ? ಹಿಂಗ್ ತಗೊಂಡೋಗಿ ಕೈ ಬಿಟ್ರೆ ನೆಲಕ್ಕೆ ಬಿದ್ದು ಹೋಗುತ್ತೆ, ಒಡೆದೋಗುತ್ತೆ. ದಟ್ ಇಸ್ ಕ್ರಾಶ್ ಲ್ಯಾಂಡಿಂಗ್. ಬಟ್ ನಾವು ಸ್ಲೋಲಿ ಅದನ್ನ ಲ್ಯಾಂಡಿಂಗ್ ಮಾಡ್ಬೇಕು. ಹೆಂಗೆ? ಅದಕ್ಕೆ ಯಾವುದೇ ರೀತಿಯಾದಂತ ಡ್ಯಾಮೇಜ್ ಆಗಿರ್ಬೋದು, ಅದನ್ನ ನಾವು ಸ್ಮೂತ್ ಲ್ಯಾಂಡಿಂಗ್ ಅಂತೀವಿ. ಓಕೆ, ಸೊ ಅಷ್ಟು ದೊಡ್ಡ ಪೇಲೋಡ್ ಇರ್ತಕ್ಕಂಥ ಅರೌಂಡ್ 500 kg ಪೇಲೋಡ್ ಇರೋ ಒಂದು ಯೂನಿಟ್ ನ ನೀವು ಮೂನ್ ಮೇಲೆ ವಿತೌಟ್ ಎನಿ ಡ್ಯಾಮೇಜ್ ನ ಲ್ಯಾಂಡ್ ಮಾಡಿ, ದಟ್ ಈಸ್ ದ ಸ್ಮೂತ್ ಲ್ಯಾಂಡಿಂಗ್ ಕನ್ಸೆಪ್ಟ್. ಓಕೆ, ಸೊ ಈ ತರ ಸ್ಮೂತ್ ಲ್ಯಾಂಡಿಂಗ್ ಅನ್ನ ನಾವು ಈಗ 2023 ಅಚೀವ್ ಮಾಡಿದ್ದೀವಿ. ಬೇರೆ ಬೇರೆ ಕಂಟ್ರೀಸ್ ಯಾವ ಟೈಮಲ್ಲಿ ಅಚೀವ್ ಮಾಡಿದ್ದಾರೆ? ಎನಿ ಐಡಿಯಾ? ಫಸ್ಟ್ USSR ಮಾಡಿರೋದು ಸ್ಮೂತ್ ಲ್ಯಾಂಡಿಂಗ್ ಆನ್ ದ ಮೂನ್. ಯಾವಾಗ? ಓಕೆ, ಅದೇ ಇಯರ್ ಇಮಿಡಿಯೇಟ್ಲಿ USA ನಾನ್ ಆಕ್ಷನ್ ಕೂಡ್ಲಿಲ್ಲ ಅವರು ಮಾಡಿದ್ರು 1966 ಅಲ್ಲಿ. ಸೊ ಥರ್ಡ್ ಯಾರು ಮಾಡಿದ್ರು? 2013 ಒಳಗಡೆ ಚೈನಾ. ಚಿಂಗ್ ಮಿಷನ್ ಅಂತಾರೆ, ಚಿಂಗ್ ಅಂತೇನೋ ಹೇಳ್ತಾರೆ ಅವರು. USSR ಮಾಡಿರೋ ಮಿಷನ್ ಹೆಸರು ಲೂನಾ. ಸಾರಿ, USSR ಮಾಡಿರೋದು, USA ಮಾಡಿರೋದು ಅಪೋಲೋ, ಇವರು ಚಿಯಾಂಗ್. ಇಂಡಿಯಾದ್ದು ಚಂದ್ರಯಾನ್. ಓಕೆ, ಇಂಡಿಯಾ ಅಚೀವ್ ಮಾಡಿದ್ರು 2023, ಜಸ್ಟ್ ಆಫ್ಟರ್ 10 years when China did. Okay, just you should have an idea about it. So USSR 1996 ಗೆ they made first smooth landing on the moon. ಅದನ್ನ ನೋಡಾದ್ಮೇಲೆ USA ಸುಮ್ಮನೆ ಇರುತ್ತಾ? 1996 ಅಲ್ಲಿ ಅವರು 1966 ಅಲ್ಲಿ ಅವರು ಅಚೀವ್ ಮಾಡಿದ್ರು. 1969 ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಮೂನ್ ಮೇಲೆ ಹ್ಯೂಮನ್ಸ್ ನ ಕಳ್ಸಿದ್ರು. ನೀಲ್ ಆರ್ಮ್ಸ್ಟ್ರಾಂಗ್ ಕೇಳಿರ್ತಾರೆ ಹೆಸರು. ಈಸ್ ದ ಫಸ್ಟ್ ಹ್ಯೂಮನ್ ಬೀಯಿಂಗ್ ಹೂ ಸ್ಟೆಪ್ಡ್ ಆನ್ ದ ಮೂನ್. USSR ಅವ್ರು ಏನ್ ಕಳ್ಸಿರ್ತಾರೆ? ಒಂದು ನಾಯಿನ್ ಕಳ್ಸಿರ್ತಾರೆ. ಲೈಕನ್ ಅಡ್ರೆಸ್. ಓಕೆ, ಒಂದು ಡಾಗ್ ಕಳ್ಸಿರ್ತಾರೆ. ಯಾಕಂತಂದ್ರೆ ಮೂನಲ್ಲಿ ಹೋದ ತಕ್ಷಣ ಮೊದಲೇ ಫಿಕ್ಷನಲ್ ಮೂವೀಸ್ ಜಾಸ್ತಿ ಅಮೆರಿಕನ್ಸ್ ರಷ್ಯನ್ಸ್ ನೋಡೋದು. ಅಲ್ಲೇನಾದ್ರೂ ಡಿಮನ್ ಬಂದ್ಬಿಟ್ರೆ ಅನ್ನೋ ಒಂಥರ ಡಿಫ್ರೆಂಟ್ ಭಯ. ಏನಾಗುತ್ತೆ ಅಂತ ನೋಡಕ್ಕೆ ಡಾಗ್ ಆಕ್ಚುಲಿ, ಇವರು ಹ್ಯೂಮನ್ ಬೀಯಿಂಗ್ಸ್. Okay, so what we have achieved is actually a big achievement, no issue, but we are not the only one who achieved it. Past ಅಲ್ಲಿ ಬಹಳಷ್ಟು ಜನ ಮಾಡಿದ್ದಾರೆ. ಬಟ್ USSR ಏನಾಗುತ್ತೆ, ನೆಕ್ಸ್ಟ್ 10 years ಅಲ್ಲಿ 1976 ಅಲ್ಲಿ ಲೂನಾ 24 ಅಂತ ಕಳಿಸುತ್ತೆ. ಲೂನಾ 24 was the last moon mission of Russia in 1976. 1976 ಆದ್ಮೇಲೆ ಮತ್ತೆ ಅವರು ಲೂನಾ ಮಿಷನ್ ಕೈ ಹಾಕೇ ಇಲ್ಲ. ರೀಸೆಂಟ್ ಆಗಿ ಹಾಕಿದ್ರು 2023, which is a failure. ಇದು ಆಗಸ್ಟ್ 1976, ಇದು ಆಗಸ್ಟ್ 2023, but it's a failure. Okay, why I'm telling this? Because ಈ ಟೈಮ್ ಅಲ್ಲಿ USA ಮತ್ತೆ USSR they will do something called a space race. ಸ್ಪೇಸ್ ರೇಸ್ ಅಪ್ಪ ಅಂತಂದ್ರೆ ನನ್ ಡಾಮಿನೆನ್ಸ್ ಅಂತ ಇಬ್ರು ಫೈಟ್ ಮಾಡ್ಕೊಂಡು ಹೋಗೋದು ಮುಂದೆ. ಓಕೆ, ಸೊ ಇದೇ ರೀತಿ ಅದೇ ಟೈಮ್ ಅಲ್ಲಿ ಇನ್ನೊಂದು ರೇಸ್ ಶುರು ಆಗಿರ್ತಾರೆ, ಆರ್ಮ್ಸ್ ರೇಸ್ ಕೂಡ ಅದೇ ಟೈಮ್ ಅಲ್ಲಿ ಶುರು ಆಗಿದೆ. ಆರ್ಮ್ಸ್ ಅಂದ್ರೆ ನನ್ನ ಹತ್ರ ಜಾಸ್ತಿ ಪವರ್ಫುಲ್ ವೆಪನ್ಸ್ ಇದಾವಂತ ಅವು ಡೆವಲಪ್ ಮಾಡೋದು, ನನ್ನ ಹತ್ರ ಇದೆ ಅಂತ ಇವ್ರು ಡೆವಲಪ್ ಮಾಡೋದು. ಬಟ್ USA ವಾಸ್ ಇಂಟೆಲಿಜೆಂಟ್, ಇಟ್ ಡೆವಲಪ್ಡ್ ಆರ್ಮ್ಸ್, ಅದ್ರ ಜೊತೆ ಟೆಕ್ನಾಲಜಿನೂ ಡೆವಲಪ್ ಮಾಡ್ಕೊಂಡ್ರು, ಅದ್ರ ಜೊತೆ ಎಕನಾಮಿನೂ ಸ್ಟ್ರಾಂಗ್ ಮಾಡ್ಕೊಂಡ್ರು. ಬಟ್ USSR ಏನ್ ಮಾಡಿದ್ರು? ಆರ್ಮ್ಸ್ ರೇಸ್ ಅಂತ ಹೇಳಿ ಬರೀ ಆರ್ಮ್ಸ್ ಇಂದ ಹೋಗಿ ಬಿಕಮ್ ಮಿಲಿಟರಿ ಸೂಪರ್, ಬಟ್ ಎಕನಾಮಿಕ್ ಸೂಪರ್ ಪವರ್ ಆಗಕ್ಕಾಗಿಲ್ಲ ಇನ್ನು ಯಾರು? ರಷ್ಯನ್ಸ್. ಸೊ ಈ ತರ ಸ್ಪೇಸ್ ರೇಸು, ಬಿಕಾಸ್ ಇಂಡಿಯಾ ಅಚೀವ್ಡ್ ಚಂದ್ರಯಾನ 3, ಮತ್ತೆ ಆ ಸ್ಪೇಸ್ ರೇಸ್ ಎಮರ್ಜ್ ಆಗ್ತಿದೆನಾ ಅಮಾಂಗ್ ದ ಕಂಟ್ರೀಸ್ ಇಸ್ ಅ ಕ್ವಶನ್. ಯಾಕಂತಂದ್ರೆ ಅಗೇನ್ ಯಾರು? ಜಪಾನ್ ಇಸ್ ಆಲ್ಸೋ ಟ್ರೈಯಿಂಗ್ ಫಾರ್ ಸಮಥಿಂಗ್ ಲೈಕ್ ದಿಸ್. ಜಪಾನ್ ಇಸ್ ಆಲ್ಸೋ ಟ್ರೈಯಿಂಗ್, ಅದು ಇನ್ನೂ ಸ್ವಲ್ಪ ಡಿಲೇ ಆಗ್ತಿದೆ. ಪ್ಲಸ್ ಜಪಾನ್ ಏನ್ ಮಾಡ್ತಿದೆ? ಜಪಾನ್ ಪ್ಲಸ್ ಇಂಡಿಯಾ ಕೊಲಾಬರೇಷನ್ ಆಗಿ ದೇ ಆರ್ ಪ್ಲಾನಿಂಗ್ ಫಾರ್ ದ ನೆಕ್ಸ್ಟ್ ಚಂದ್ರಯಾನ 4ಗೆ ಪ್ಲಾನ್ ಮಾಡ್ತಿದ್ದಾರೆ. ಪ್ಲಸ್ ಇಂಡಿಯಾ ಏನ್ ಮಾಡ್ತಿದೆ? ಆದಿತ್ಯ ಮಿಷನ್, ಸೂರ್ಯನ ಹತ್ರ ಮತ್ತೆ ಇದನ್ನ ಕಳ್ಸೋದು, ಯಾವುದು? ಸ್ಯಾಟಲೈಟ್ಸ್ ನ ಕಳ್ಸೋದು. ಸೊ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಎಕ್ಸಾಂಪಲ್ ಕ್ವಶನ್ಸ್ ಹೆಂಗ್ ಬರ್ಬೋದು ಅಂತಂದ್ರೆ, ಬಿಕಾಸ್ ಆಫ್ ದ ಸಕ್ಸಸ್ ಆಫ್ ಚಂದ್ರಯಾನ 3 ಬೈ ಇಂಡಿಯಾ, ಇಸ್ ಇಟ್ ಗಿವಿಂಗ್ ಅ ಪ್ಲಾಟ್ಫಾರ್ಮ್ ಫಾರ್ ಅನದರ್ ಸ್ಪೇಸ್ ರೇಸ್? ಆ ತರ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಸ್ಪೇಸ್ ರೇಸ್ ಅಲ್ಲಿ ರಷ್ಯಾದ ಬಗ್ಗೆ ಬರೀಬೇಕು, USA ಬಗ್ಗೆ ಬರೀಬೇಕು. USA ಒಳಗಡೆ ಇಂಡಿಯಾದ ಸ್ಪೇಸ್ ಏಜೆನ್ಸಿ ಹೆಸರೇನು? ಓಕೆ, ದೆನ್ ರಷ್ಯಾ
ಕಾಸ್ಮೋರಾಮ್ ಯಾವುದು ರಾಸ್ ಕಾಸ್ಮೋಸ್. ಓಕೆ, ರಾಸ್ ಕಾಸ್ಮೋಸ್. Okay, then ಯಾವುದು USA? NASA. NASA is a government agency. There are already some private companies emerged in USA. ಯಾವುದು? SpaceX. ಯಾವುದು? Elon Musk. Blue Origin. ಯಾರ್ದು? Jeff Bezos. Amazon ಇದೆ ಅಲ್ಲ, ಅದರದ್ದು CEO, ಅದರ ಹೆಡ್. ಓಕೆ, ಸೊ ಇದನ್ನೆಲ್ಲ ನೋಡಿದ್ರೆ ಸ್ಪೇಸ್ ರೇಸ್ ಆಲ್ರೆಡಿ ಬಿಗಿನ್ ಆಗಿದೆ ಅನ್ಸುತ್ತೆ ವರ್ಲ್ಡ್ ಅಲ್ಲಿ. ಓಕೆ, ಸೊ ಅದ್ರ ಮೇಲೆ ಕ್ವಶನ್ಸ್ ಬರೋದು ಜಾಸ್ತಿ ಚಾನ್ಸಸ್ ಇದೆ. ಯು ಹ್ಯಾವ್ ಟು ಫೋಕಸ್ ಆನ್ that area. ಇಂಡಿಯಾ ಜೊತೆ ಬೇರೆ ಬೇರೆ ಕಂಟ್ರಿಗಳು ಏನ್ ಮಾಡ್ತಿದ್ದಾವೆ, ಇನ್ ವಾಟ್ ಪೊಸಿಷನ್ ದೇ ಆರ್ ಕರೆಂಟ್ಲಿ, ಅದನ್ನ ನೋಡ್ಬೇಕು. ಪ್ಲಸ್ ಈಗ ಇಸ್ರೋ ಅಚೀವ್ಮೆಂಟ್ ಮಾಡಿದೆ ಅಂತಂದ್ರೆ ಇದಿರದ ಅಚೀವ್ಮೆಂಟ್ ಆಫ್ ಇಸ್ರೋ ಓನ್ಲಿ, ಅಂದ್ರೆ ಇಸ್ರೋದಲ್ಲಿ ಈಗ ಮಾಡಿದಾರಲ್ಲ ಆ ಸೈಂಟಿಸ್ಟ್ ಗಳು ಅಷ್ಟೇನಾ ಅಚೀವ್ಮೆಂಟ್, ಅಥವಾ ಹಿಂದೆ ಇರೋ ಸೈಂಟಿಸ್ಟ್ ಏನಿರುತ್ತೆ ಕಂಟ್ರಿಬ್ಯೂಷನ್ ಇರುತ್ತೆ. ಓಕೆ, ಬಟ್ ಮೋದಿಜಿ ಫೋಟೋ ಎಲ್ಲ ಯಾಕೆಲ್ಲ ಕಡೆ ತೋರಿಸ್ತಿದ್ದಾರೆ? ಅದರ್ ಡೇ ಐ ಸಾ ಅನ್ ಇಂಟರ್ವ್ಯೂ, ಅದ್ರಲ್ಲಿ ಒಬ್ರು ಹೇಳ್ತಿದ್ದಾರೆ, Modiji is not only the politician, he is a great scientist also because he landed Chandrayana 3. People are saying this. ನೀವು ನ್ಯೂಸ್ ಪೇಪರ್ ಅಲ್ಲಿ ಹೋಗಿ ನೋಡಿ, ಅಂದ್ರೆ ಈ ನ್ಯೂಸ್ ಚಾನೆಲ್ಸ್ ಗಳಲ್ಲಿ. ಓಕೆ, ಎನಿವೆ ಅದು ಕೀಪ್ ಅಸೈಡ್. ಬಟ್ ಈ ಇಸ್ರೋ ಈ ತರ ಅಚೀವ್ಮೆಂಟ್ ಮಾಡಕ್ಕೆ ಒಂದ್ ಏನ್ ನಮಗೆ ಇಂಪಾರ್ಟೆಂಟ್ ಆಗಿರೋದು ಫಂಡಿಂಗ್. ಓಕೆ, ಇದ್ರ ಬಗ್ಗೆ ಯು ಹ್ಯಾವ್ ಟು ಸಿ ಫಂಡಿಂಗ್. ಬೇರೆ ಬೇರೆ ಕಂಟ್ರಿಗಳಲ್ಲಿ ಹೆಂಗ್ ಫಂಡಿಂಗ್ ಇದೆ, ನಮ್ಮ ಹತ್ರ ಎಷ್ಟು ಫಂಡಿಂಗ್ ಇದೆ, ನಿಮ್ಗೆ ಗಾಬರಿ ಆಗೋಗುತ್ತೆ. USA ಹತ್ರ ಬರೋ ಫಂಡಿಂಗ್ ಗೆ ನಮ್ಮ ಫಂಡಿಂಗ್ ಗೆ ಕಂಪ್ಯಾರಿಸನ್ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ದೆನ್ ಯು ಟಾಕ್ ಅಬೌಟ್ ಚೈನಾ ಆಲ್ಸೋ. ಚೈನಾದ ಹತ್ರ ಫಂಡಿಂಗ್ ಹೆಂಗ್ ಆಗ್ತಿದೆ, ಇಂಡಿಯಾದ ಇಸ್ರೋ ಹತ್ರ ಎಷ್ಟು ಫಂಡಿಂಗ್ ಆಗ್ತಿದೆ. ಒಂದು ಈ ಫಂಡಿಂಗ್ ಅಂತ ಬಂದಾಗ ಇಸ್ರೋ ಎಸ್ಟಾಬ್ಲಿಷ್ಮೆಂಟ್ ಆಗೋ ಟೈಮ್ ಅಲ್ಲಿ ನಾವು ಕಂಟ್ರಿ ಯಾವ ಪೊಸಿಷನ್ ಅಲ್ಲಿ ಇತ್ತು, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಿಕಾಸ್ 1947 ಪೀಪಲ್ ಅಂದ್ರೆ ಯಾರು ಬ್ರಿಟಿಷ್ ಪೀಪಲ್ ವೆಂಟ್ ಔಟ್ ಆಫ್ ಇಂಡಿಯಾ. ಇಂಡಿಯಾ ಈಸ್ ಪಾವರ್ಟಿ ಕಂಟ್ರಿ. ಅವಾಗ ಸಿಕ್ಕಾಪಟ್ಟೆ ಪಾವರ್ಟಿ ಇತ್ತು ಇಂಡಿಯಾದಲ್ಲಿ, ಇಲ್ಲಿಟ್ರಸಿ ಇತ್ತು. ಓಕೆ, ಸೊಸೈಟಲ್ ಇಂಬ್ಯಾಲೆನ್ಸ್ ಇತ್ತು, ಇನ್ಇಕ್ವಾಲಿಟಿ ಇತ್ತು ಸಿಕ್ಕಾಪಟ್ಟೆ. ನಮ್ ಇಂಡಿಯಾ ವಾಸ್ ನಾಟ್ ಇನ್ ಅ ಗುಡ್ ಪೊಸಿಷನ್. ಅಂತ ಕಂಡೀಷನ್ ಅಲ್ಲಿ ಕೂಡ ಜವಾಹರ್ಲಾಲ್ ನೆಹರು ವಾಟ್ ಹಿ ಡಿಡ್, ಹಿ ಫೋಕಸ್ಡ್ ಆನ್ ಇಸ್ರೋ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಸ್ರೋ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, BHA. ಓಕೆ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಬಾರ್ಕ್ ಮತ್ತು ಇಸ್ರೋ. ಬಾರ್ಕ್ ಏನು, ಇಟ್ಸ್ ಅಟಾಮಿಕ್ ಏಜೆನ್ಸಿ ಆಫ್ ಇಂಡಿಯಾ. ಇಸ್ರೋ ಸ್ಪೇಸ್ ಏಜೆನ್ಸಿ ಆಫ್ ಇಂಡಿಯಾ. ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದು ಜಹಾಂಗೀರ್ ಬಾಬಾ, ಅಂದ್ರೆ ಓಮಿ ಜೆ ಬಾಬಾ. ಓಮಿ ಜಹಾಂಗೀರ್ ಬಾಬಾ. ಇಸ್ರೋ ಸ್ಟಾರ್ಟ್ ಮಾಡಿದ್ದು ವಿಕ್ರಮ್ ಸಾರಾಭಾಯ್. ಬೋತ್ ಆಫ್ ದೆಮ್ ಆರ್ ಗುಡ್ ಫ್ರೆಂಡ್ಸ್ ಅಂಡ್ ದೇ ಹ್ಯಾವ್ ಅ ಗುಡ್ ರಿಲೇಷನ್ ವಿತ್ ಜವಾಹರ್ಲಾಲ್ ನೆಹರು. How did they requested the prime minister to fund for these projects? ಓಕೆ, ಆ ಟೈಮ್ ಅಲ್ಲಿ ನಾವು ಸಿಕ್ಕಾಪಟ್ಟೆ ಪಾವರ್ಟಿಲಿ ಇದೀವಿ. ಓಕೆ, ಇಂಟರ್ನ್ಯಾಷನಲ್ ಪ್ರೆಷರ್ ಕೂಡ ಇದೆ. ಯಾಕೆ, ನಾವು ಅಮೆರಿಕ ಹತ್ರ ಸೇರ್ಬೇಕಾ ರಷ್ಯಾ ಹತ್ರ ಸೇರ್ಬೇಕಾ ಅನ್ನೋ ಪ್ರೆಷರ್ ಡ್ಯೂರಿಂಗ್ ದ ಟೈಮ್ ಆಫ್ ಕೋಲ್ಡ್ ವಾರ್. ಓಕೆ, ಸೊ ಆ ಟೈಮ್ ಅಲ್ಲಿ ದೀಸ್ ಪೀಪಲ್ ಅವ್ರ ಅಚೀವ್ಮೆಂಟ್ ಏನಿದೆ ಟುಡೇ ಇಟ್ ಹ್ಯಾಸ್ ಟು ಬಿ ರೆಕಗ್ನೈಸ್. ಅದನ್ನ ನಾವು ಡಿಸ್ಕಷನ್ ಮಾಡ್ಬೇಕು. ಓಕೆ, ಸೊ ದೇರ್ ಇಸ್ ಅ ಸ್ಮಾಲ್ ಇದು ಅದು ರಾಕೆಟ್ ಬಾಯ್ಸ್ ಅಂತ ದೇರ್ ಇಸ್ ಅ ಸೀರೀಸ್. ಇಫ್ ಪಾಸಿಬಲ್ ವಾಚ್ ಇಟ್, ಇಟ್ಸ್ ಗುಡ್. ಅದು ಪೂರ್ತಿ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಏನಿತ್ತು ಇಂಡಿಯಾದ್ದು, ಯಾವ ತರ ದೀಸ್ ಟೂ ಪೀಪಲ್ ಯೂಸ್ ಟು ಗೋ ಟು ಜವಾಹರ್ಲಾಲ್ ನೆಹರು ಅಂಡ್ ದೇ ರಿಕ್ವೆಸ್ಟೆಡ್ ಫಾರ್ ದ ಫಂಡಿಂಗ್ಸ್ ಅನ್ನೋ. ಓಕೆ, ಅದ್ರ ಬಗ್ಗೆ ಇದೆ. ಇಫ್ ಯು ವಾಚ್ ಇಟ್, ಇಟ್ಸ್ ಗುಡ್. ನಿಮ್ಗೆ ಅದೊಂಥರ ಒಳ್ಳೆ ಕಂಡೀಷನ್ಸ್ ತೋರಿಸುತ್ತೆ. ದೆನ್ ಈ ಚಂದ್ರಯಾನ 3 ಅಚೀವ್ಮೆಂಟ್ ಏನೇನಿದೆ ವಿ ಹ್ಯಾವ್ ಟು ಸಿ. ಬರ್ತಾ ಡೇಸ್ ಗಳಲ್ಲಿ ವಿ ಗೆಟ್ ಐ ಹ್ಯಾಡ್ ಅನದರ್ ಟಾಪಿಕ್ ಆಲ್ಸೋ ಟು ಡಿಸ್ಕಸ್. ಚಂದ್ರಯಾನ 3 ಬಂದಾಗ ಇದೆಲ್ಲ ನೋಡ್ಕೊಳ್ಳಿ, ಬೇರೆ ಬೇರೆ ಕಂಟ್ರಿದ್ ಯಾವ್ಯಾವ ಪೊಸಿಷನ್ ಇದ್ದಾರೆ, ಏನೇನು ಹೇಳ್ತಿದೆ, ಪ್ಲಸ್ ನಮ್ದು ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಅ ಸ್ಪೇಸ್ ಏಜೆನ್ಸಿ. ಸೊ ಇನ್ನೊಂದು ಟಾಪಿಕ್ ಡಿಸ್ಕಷನ್ ಮಾಡೋಣ. ಯಾವ್ದು ಮಾಡೋಣ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅದರ ಬಗ್ಗೆ ಶಲ್ ವಿ? ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಾಸ್ ದ ನ್ಯೂಸ್ ರೀಸೆಂಟ್. ವೈ? ಕ್ಯಾನ್ ಎನಿಬಡಿ ಸೇ ವೈ ಇಟ್ ವಾಸ್ ಇನ್ ನ್ಯೂಸ್? Selection committee of good. Very. That was the issue. So election commission of India, this is a constitutional body. Constitutional body ಅಂತಂದ್ರೆ ಆ ಬಾಡಿ ಬಗ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗಡೆ ಮೆನ್ಷನ್ ಇದೆ. Okay, that is why whatever is written in the constitution it will explain about ECI, election commission of India. So election commission of India ಏನ್ ಮಾಡುತ್ತೆ? What will it do? It will do elections. Election ಅನ್ನ ಯಾಕೆ ಮಾಡ್ತಾರೆ? Because selection of
ಸೆಲೆಕ್ಷನ್ ಆಫ್ ಲೀಡರ್ ಅಥವಾ ಟೆಕ್ನಿಕಲ್ ಹೇಳಿ ಏನು ಸೆಲೆಕ್ಷನ್ ಆಫ್ ಟೆಂಪ್ರರಿ ಎಕ್ಸಿಕ್ಯೂಟಿವ್ಸ್. ಓಕೆ, ಟೆಂಪ್ರರಿ ಎಕ್ಸಿಕ್ಯೂಟಿವ್ಸ್. ಓಕೆ, ಸೊ ನಿಮ್ಗೆ ಗೊತ್ತು ಆಲ್ರೆಡಿ ದಿಸ್ ಥಿಂಗ್ಸ್. ನಮ್ ಸ್ಟೇಟ್ ಇದೆ, ಸ್ಟೇಟ್ ಗೆ 3 ಆರ್ಗನ್ಸ್ ಇದೆ. ಒನ್ ಇಸ್ ಲೆಜಿಸ್ಲೇಚರ್, ದೆನ್ ಜುಡಿಷಿಯರಿ, ದೆನ್ ಎಕ್ಸಿಕ್ಯೂಟಿವ್. ಓಕೆ, ಸೊ ಈ ಎಕ್ಸಿಕ್ಯೂಟಿವ್ ಸೆಲೆಕ್ಷನ್ ಏನಿದೆ, ಇಟ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಿ ECI. ಓಕೆ, ಅಂದ್ರೆ ಎಕ್ಸಿಕ್ಯೂಟಿವ್ ಒಳಗಡೆ ವಿ ಹ್ಯಾವ್ 2 ಟೈಪ್ಸ್. ಒಬ್ರು ಯಾರು ಟೆಂಪ್ರರಿ ಎಕ್ಸಿಕ್ಯೂಟಿವ್ಸ್, ಒಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಟೆಂಪ್ರರಿ ಎಕ್ಸಿಕ್ಯೂಟಿವ್ಸ್ ಆರ್ ದ ಪೊಲಿಟಿಷಿಯನ್ಸ್, ಮಿನಿಸ್ಟರ್ಸ್. Permanent executives are IAS, IPS, and other central services. Okay, so ಈ temporary executives na ಮಾಡಕ್ಕೆ we have Election Commission of India. Permanent executives na selection ಮಾಡಕ್ಕೆ we have UPSC. ಆ UPSC ಮಾಡೋ ಎಕ್ಸಾಮ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಗೆ ನೀವು ಈಗ ಪ್ರಿಪೇರ್ ಆಗ್ತೀರಿ. Okay, once selected you will be part of permanent executives. Okay, so since they are very important institutions, we have they are mentioned in the constitution. Okay, ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನ ಯಾರು ಚೀಫ್ ಎಲೆಕ್ಷನ್ ಕಮಿಷನರ್ ಏನ್ ಹೆಡ್ ಇರ್ತಾರೆ, ಅವ್ರ ಕೆಳಗಡೆ 2 ಕಮಿಷನರ್ಸ್ ಇರ್ತಾರೆ. ಎಲೆಕ್ಷನ್ ಕಮಿಷನರ್. ಓಕೆ, ಸೊ ಇವ್ರನ್ನ ಸೆಲೆಕ್ಷನ್ ಮಾಡಕ್ಕೆ ಯಾರು ಮಾಡ್ಬೇಕು, ದಟ್ಸ್ ಅ ಕ್ವೆಶ್ಚನ್. ಓಕೆ, ಯಾರು ಸೆಲೆಕ್ಷನ್ ಮಾಡ್ಬೇಕು, ಅಥವಾ ಈಗ ಕರೆಂಟ್ಲಿ ನಡೀತಿರೋ ಡಿಸ್ಕಷನ್ ಗಳಿಗೆ ಮುಂಚೆ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾನ ಯಾರು ಸೆಲೆಕ್ಷನ್ ಮಾಡ್ತಿದ್ರು? ಪ್ರೆಸಿಡೆಂಟ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಬಟ್ ಆ ಪ್ರೆಸಿಡೆಂಟ್ ಗೆ ರೆಕಮೆಂಡೇಶನ್ ಕೊಡುತ್ತೆ ಯಾವುದು? ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಸೊ ರೀಸೆಂಟ್ ಆಗಿ ದೇರ್ ವಾಸ್ ಒನ್ ಥಿಂಗ್. ಏನ್ ಚೇಂಜಸ್ ಅಂದ್ರೆ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾನ ಇದನ್ ಮಾಡ್ಬೇಕಿತ್ತು, ಸೆಲೆಕ್ಷನ್ ಮಾಡ್ಬೇಕಿತ್ತು, ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ನ ಸೆಲೆಕ್ಷನ್ ಮಾಡ್ಬೇಕಿತ್ತು. ಆ ಸೆಲೆಕ್ಷನ್ ಅನ್ನ ಬರೀ ಒಂದೇ ದಿವಸದಲ್ಲಿ, ಓಕೆ, ಫಾಸ್ಟ್ ಆಗಿ ಗವರ್ಮೆಂಟ್ ಇಂದ ರೆಕಮೆಂಡೇಶನ್ ಹೋಯ್ತು, ಪ್ರೆಸಿಡೆಂಟ್ ಅದಕ್ಕೆ ಸೈನ್ ಮಾಡಿದ್ರು. ಇನ್ 1 ಸಿಂಗಲ್ ಡೇ, ಕಪಲ್ ಆಫ್ ಡೇಸ್ ಒಳಗಡೆನೆ ಚೀಫ್ ಎಲೆಕ್ಷನ್ ಕಮಿಷನರ್ ಸೆಲೆಕ್ಷನ್ ಆಗ್ಬಿಡ್ತು. ಇದನ್ನ ಚೀಫ್ ಜಸ್ಟಿಸ್ ಕುಂತ್ಕೊಂಡು ನೋಡ್ತಿದ್ರು. ಓಕೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೋಡ್ತಿದ್ರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರಿಗಿನ ಮುಂಚೆ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಕೊಲಿಜಿಯಂ ಸಿಸ್ಟಮ್. ಆ ಕೊಲಿಜಿಯಂ ಸಿಸ್ಟಮ್ ಇಂದ ದೇ ಹ್ಯಾವ್ ಸೆಲೆಕ್ಟೆಡ್ ಸಮ್ ಜಡ್ಜಸ್ ಫಾರ್ ದ ಹೈಯರ್ ಜುಡಿಷಿಯರಿ. ಹೈಯರ್ ಜುಡಿಷಿಯರಿ ಅಂತ ಅಂದ್ರೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್. ಇವ್ರಿಗೆ ಸೆಲೆಕ್ಷನ್ ಮಾಡಿ ಲಿಸ್ಟ್ ಕಳಿಸಿದ್ದಾರೆ, ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಪಾಯಿಂಟ್ಮೆಂಟ್ ಮಾಡಿ ಅಂತ. ಗವರ್ಮೆಂಟ್ ಏನ್ ಮಾಡ್ತಿದೆ, ಅದನ್ನ ಫುಲ್ ಡಿಲೇ ಮಾಡ್ತಿದೆ. ಸಿಕ್ಕಾಪಟ್ಟೆ ಡಿಲೇ ಆಗ್ತಿದೆ. ಡಿಲೇ ಆಗ್ತಿರೋದ್ರಿಂದ ಕೇಸಸ್ ಏನಾಗ್ತಿದೆ, ಪೆಂಡಿಂಗ್ ಇದೆ. ಯಾಕಂದ್ರೆ ನಂಬರ್ ಆಫ್ ಜಡ್ಜಸ್ ಆರ್ ಲೆಸ್, ಬಿಕಾಸ್ ಆಫ್ ದಟ್ ದ ಕೇಸಸ್ ಆರ್ ಬೀಂಗ್ ಪೆಂಡಿಂಗ್. ಓಕೆ, ಸೊ ಆ ಪೆಂಡಿಂಗ್ ಅನ್ನು ನೋಡಿ ಗವರ್ಮೆಂಟ್ ಏನ್ ಹೇಳ್ತಿದೆ, ನೋಡಿ ನಮ್ ಜುಡಿಷಿಯರಿ ಎಷ್ಟು ಇನ್ಎಫಿಷಿಯಂಟ್ ಆಗಿದೆ, ಅಷ್ಟೊಂದು ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ, ಮತ್ತೆ ನಮ್ ಗವರ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಅಂತ ಮಾತಾಡಿದ್ರು. ಅದಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನ್ ಮಾಡಿದ್ರು, ಈ ಸೆಟಪ್ ಆಫ್ 5 ಜಡ್ಜಸ್ ಬೆಂಚ್ ಸೆಟಪ್ ಮಾಡಿ ದೇ ಗೇವ್ ಅ ವರ್ಡಿಕ್ಟ್ ಆನ್ ದಿಸ್. ಯಾವುದು? ಸೆಲೆಕ್ಷನ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್. ಸೆಲೆಕ್ಷನ್ ಆಫ್ ಚೀಫ್ ಕಮಿಷನರ್ ಶುಡ್ ಬಿ ಡನ್ ಬೈ ಅ ಪ್ಯಾನಲ್, ನಾಟ್ ಬೈ ದ ಗವರ್ಮೆಂಟ್. ಆ ಪ್ಯಾನಲ್ ಅಲ್ಲಿ ಏನಿರಬೇಕು, 1 person ಶುಡ್ ಬಿ ಪ್ರೈಮ್ ಮಿನಿಸ್ಟರ್, 2nd person ಶುಡ್ ಬಿ ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ, ಅಥವಾ ಲೀಡರ್ ಆಫ್ ದಿ 2nd largest ಪಾರ್ಟಿ ಇನ್ ದ ಪಾರ್ಲಿಮೆಂಟ್. ಕೆಲವೊಂದ್ ಸಾರಿ ಏನಾಗುತ್ತೆ, ಅಪೋಸಿಷನ್ ಸೀಟ್ ಅಲ್ಲಿ ಕೂಡ ಕೆಲವೊಬ್ಬರಿಗೆ ಇದಾಗಲ್ಲ. ಕರೆಂಟ್ಲಿ ಯಾರು ರಾಹುಲ್ ಗಾಂಧಿ ಅವ್ರ ಕಂಡೀಷನ್ ಇದೆ, ದೇ ಡೋಂಟ್ ಹ್ಯಾವ್ ಇವನ್ 10% ಆಫ್ ದ ಟೋಟಲ್ ಮೆಂಬರ್ಶಿಪ್. ಕಾಂಗ್ರೆಸ್ ಹತ್ರ ಇಲ್ಲ 10% ಆಫ್ ಸೀಟ್ಸ್, ಸೊ ದೇ ಕಾಂಟ್ ಬಿ ಕಾಲ್ಡ್ ಆಸ್ ಅ ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ. ಬಟ್ ಲೀಡರ್ ಆಫ್ ದ 2nd largest ಪಾರ್ಟಿ ಇನ್ ದ ಪಾರ್ಲಿಮೆಂಟ್ ಈಸ್ ದೇರ್, ಅವ್ರು ಇರ್ಬೇಕು. 3rd person ಯಾರು ಇರ್ಬೇಕು? CJI ನಾನೇ ಕೊಡ್ತೀನಿ. ಓಕೆ, ಸೊ ಈ ತರ ಮಾಡಿದೆ. ಇದನ್ನ ಈ ವರ್ಡಿಕ್ಟ್ ಬಂದಾಗ ವಿ ವರ್ ವೇಟಿಂಗ್, ದೇರ್ ವಿಲ್ ಬಿ ಸಮ್ ಚೇಂಜಸ್, ಏನೋ ಬಿಗ್ ಚೇಂಜಸ್ ಆಗುತ್ತೆ ಅಂತ ವೇಟ್ ಮಾಡ್ತಿದ್ವಿ. ಸೊ ರೀಸೆಂಟ್ ಆಗಿ ರಾಜ್ಯಸಭಾದೊಳಗಡೆ ದೇರ್ ಇಸ್ ಅ ಬಿಲ್ ಇಂಟ್ರೊಡ್ಯೂಸ್ಡ್ ಬೈ ದ ಗವರ್ಮೆಂಟ್. ಏನ್ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಸೆಲೆಕ್ಷನ್ ವಿಲ್ ಬಿ ಡನ್ ಬೈ ದ ಪ್ಯಾನಲ್, ಬಟ್ ಆ ಪ್ಯಾನಲ್ ಅಲ್ಲಿ ಒಬ್ರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ, 2nd person ವಿಲ್ ಬಿ ಲೀಡರ್ ಆಫ್ ಅಪೋಸಿಷನ್ ಆರ್ ದ ಲೀಡರ್ ಆಫ್ ದ 2nd largest ಪಾರ್ಟಿ. 3rd one ಯಾರು ಇರ್ತಾರೆ? ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೂ ಈಸ್ ನಾಮಿನೇಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಓಕೆ, ಅಲ್ಲಿ ಏನಿದೆ 3 people ಆದ್ರ 3 people ಅಲ್ಲಿ 2 people ಯಾರು? ಪ್ರೈಮ್ ಮಿನಿಸ್ಟರ್ ಮತ್ತೆ ಅವ್ರದ್ದು ಶಿಷ್ಯ ಬೇಸಿಕಲಿ. ಓಕೆ, ಸೊ ಇವ್ರಾದಾಗ ಏನಾಗುತ್ತೆ, ಡೋಂಟ್ ಯು ಥಿಂಕ್ ದೇರ್ ವಿಲ್ ಬಿ ಬಯಾಸ್ಡ್? ಓಕೆ, ಇದು ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬಟ್ ವಿ ಹ್ಯಾವ್ ಟು ಸಿ ಪಾಸ್ ಆದ್ಮೇಲೆ ಏನೇನಾಗುತ್ತೆ. ಬಟ್ ಜುಡಿಷಿಯರಿ ಕೊಟ್ಟಿರೋ ವರ್ಡಿಕ್ಟ್ ಗೆ ವೆರಿ ಮಚ್ ಕಾಂಟ್ರಡಿಕ್ಟರಿ ಇದೆ. ದಟ್ಸ್ ಅ ಪ್ರಾಬ್ಲಮ್. ಜುಡಿಷಿಯರಿ ಏನ್ ಮಾಡಿದೆ, ಎಕ್ಸಿಕ್ಯೂಟಿವ್ ಇಂದ ಫ್ರೀ ಇಡಕ್ ಟ್ರೈ ಮಾಡಿದೆ, ಯಾವ್ದನ್ನ? ECI ನ. ಸೊ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಆಗಿರೋ ಬಿಲ್ ಏನ್ ಮಾಡ್ತಿದೆ,
ECI ನ ಪೂರ್ತಿ ಅಂಡರ್ ದ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಟಿವ್. ಗೌರ್ಮೆಂಟ್ ಕಂಟ್ರೋಲ್ ಬಂದಂಗ ಆಗುತ್ತೆ. ದಟ್ಸ್ ಅ ಪ್ರಾಬ್ಲಮ್. ಓಕೆ, ಅದೇ ಡಿಸ್ಕಷನ್ ಅಲ್ಲಿ ವಿ ಹ್ಯಾವ್ ಟು ಸಿ ವಾಟ್ ಹ್ಯಾಪನ್ಸ್. ಸೊ ಇದೇ ರೀತಿ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಅವ್ರದ್ದು ಕೂಡ ಅದೇ ಕಂಡೀಷನ್. ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಹೆಂಗಾಗುತ್ತೆ ಅಂದ್ರೆ ಇಟ್ ಇಸ್ ಮೇಡ್ ಬೈ ದ ರೆಕಮೆಂಡೇಶನ್ ಆಫ್ ಅ ಪ್ಯಾನಲ್. ಆ ಪ್ಯಾನಲ್ ಅಲ್ಲಿ ವಿ ಹ್ಯಾವ್ ಒನ್ ಪ್ರೈಮ್ ಮಿನಿಸ್ಟರ್, then we have leader of opposition, and the third one is a cabinet minister nominated by the PM. Okay, so each changes ಆಗಿರೋದು ಯಾವಾಗ 2019 amendment to the right to information act. 2019 ಅಲ್ಲಿ ಆಗಿರೋ amendment. There is another amendment which is happening recently 2023 ಒಳಗಡೆ RTI amendment ಆಗ್ತಾ ಇದೆ. ಆ RTI amendment ಆಗ್ತಿರೋದು ಎದ್ರ ಬೇಸು? ಡೇಟಾ ಪ್ರೊಟೆಕ್ಷನ್ ಬಿಲ್ ಏನ್ ಸದ್ಯಕ್ಕಿದೆ ಅದ್ರ ಬೇಸ್ಡ್, ಅದನ್ನ ಬೇಸ್ ಆಗಿ ಇಟ್ಕೊಂಡು ದೇ ಆರ್ ಅಮೆಂಡಿಂಗ್ RTI. ಈ RTI ಹಿಂದೆ ಯಾಕೆ ಗೌರ್ಮೆಂಟ್ ಇಷ್ಟು ಬಿದ್ದಿದೆ, ಅದನ್ನ ಯಾಕೆ ಅಮೆಂಡ್ಮೆಂಟ್ ಮಾಡ್ತಿದೆ, ಅದ್ರದ್ದು ಪವರ್ಸ್ ಯಾಕೆ ಕಡಿಮೆ ಮಾಡಕ್ ಹೋಗ್ತಿದೆ, ದೇರ್ ಇಸ್ ಅ ಹ್ಯೂಜ್ ಹಿಸ್ಟ್ರಿ ಬಿಹೈಂಡ್ ದಟ್. ಓಕೆ, ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಥವಾ ಇನ್ನೊಂದು ಕರೆಂಟ್ ಕ್ಲಾಸ್ ಹೋಗಿದ್ದು. ಸೊ ಕರೆಂಟ್ಲಿ ನಾವು ಆನ್ಸರ್ ಕ್ಲಾಸ್. ಹಾ, CVC ಯಾವುದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, CIC ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್. ಸೊ CVC ಏನ್ ಮಾಡುತ್ತೆ? ಇಟ್ ವಿಲ್ ಚೆಕ್ ದಿ corruption by the bureaucrats. Mainly they will focus on the bureaucrats, but Central Information Commission is just a wing which will give every information about the government, every information about the government initiative. Government ಯಾವ್ದಾದ್ರು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾನೆ, ಗೌರ್ಮೆಂಟ್ ಎಲ್ಲ ಡೆವಲಪ್ಮೆಂಟಲ್ ಸ್ಕೀಮ್ ಮಾಡ್ತಿದ್ದಾನ, ಜನರ ದುಡ್ಡು ಎಲ್ಲೆಲ್ಲಿ ಖರ್ಚಾಗ್ತಿದೆ, ಓಕೆ, ಆ ಜನರ ದುಡ್ಡು ಎಲ್ಲೆಲ್ಲಿ ಖರ್ಚಾಗುತ್ತೆ ಅನ್ನೋದು ಪ್ರೈವೇಟ್ ಇನ್ಫಾರ್ಮೇಶನ್ ಇದ್ರೂ ಕೊಡ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಯು ಆರ್ ಅ ಡೆಪಾಸಿಟರ್ ಆಫ್ ಮನಿ ಇನ್ HDFC ಬ್ಯಾಂಕ್. HDFC ಬ್ಯಾಂಕ್ ಇಂದ ಯಾರೊಬ್ರು 1000 ಕೋಟಿ ಲೋನ್ ತಗೊಂಡು ಇಂಗ್ಲೆಂಡ್ ಹೋಗಿದ್ದಾರೆ. ಅದ್ ತಗೊಂಡವ್ರು ಯಾರು? HDFC ಬ್ಯಾಂಕ್ ಇಂದ ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಹೋಗಿದೆ ಅದನ್ನ ನೀವು ಕ್ವಶನ್ ಮಾಡಬಹುದು ಥ್ರೂ RTI. ಇವನ್ ಆಫ್ಟರ್ ಬೀಯಿಂಗ್ ಪರ್ಸನಲ್ ಇನ್ಫಾರ್ಮೇಶನ್ ಅದನ್ನ RTI ನಿಮ್ಗೆ ಕೊಡ್ಲೇಬೇಕು, ಬಿಕಾಸ್ ಪಬ್ಲಿಕ್ ಫಂಡ್ ಈಸ್ ಇನ್ವಾಲ್ವ್ಡ್ ದೇರ್. ಓಕೆ, ಬಟ್ ಈಗ ಆಗ್ತಿರೋ ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ? ಎವ್ರಿ ಪರ್ಸನಲ್ ಇನ್ಫಾರ್ಮೇಶನ್ ಶುಡ್ ಬಿ ಎಕ್ಸಾಮ್ಟೆಡ್ ಫ್ರಮ್ ದ RTI. ದಟ್ ಇಸ್ ಅ ಪ್ರಾಬ್ಲಮ್. ಸೊ ಹಂಗ್ ಮಾಡೋದ್ರಿಂದ ಏನಾಗುತ್ತೆ? ಗೌರ್ಮೆಂಟ್ ಗೆ ಸಿಕ್ಕಾಪಟ್ಟೆ ಎಡ್ಜ್ ಸಿಕ್ಬಿಡುತ್ತೆ. ಅಂದ್ರೆ ಇಟ್ ಕ್ಯಾನ್ ಹೈಡ್ ಲಾಟ್ಸ್ ಆಫ್ ಇನ್ಫಾರ್ಮೇಶನ್. ದಟ್ಸ್ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ಯಾವಾಗ ಕ್ಲಾಸಿಗೆ. CVC is mainly about corruption. Corruption mainly by the bureaucrats. But there is again a fight between CVC and UPSC. ಯಾಕೆ? UPSC ಇಂದ ಸೆಲೆಕ್ಷನ್ ಆಗಿ IAS ಆಗಿದ್ದಾರೆ. IAS ಹೋಗಿ ಕರಪ್ಷನ್ ಮಾಡಿದ್ದಾರೆ, ಅದನ್ನ CVC ಕಂಡು ಹಿಡಿದಿದೆ. ಸೊ CVC ರಿಪೋರ್ಟ್ ಕೊಡುತ್ತೆ ಈ ಪರ್ಸನ್ ಕರಪ್ಟ್ ಅಂತ. UPSC ಏನ್ ರೆಕಮೆಂಡೇಶನ್ ಮಾಡಿದೆ? ಈಸ್ ಅ ಗುಡ್ ಪರ್ಸನ್ ಅಂತ. ಸೊ ಇವ್ರಿಬ್ಬರ ನಡುವೆ ಫೈಟ್. ಬಟ್ UPSC ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದ್ರದ ಡಿಸಿಷನ್ ವಿಲ್ ಬಿ ಅಫೆಕ್ಟ್. ಅಂದ್ರೆ ಅವ್ರ ರಿಪೋರ್ಟ್ಸ್ ನ ಜಾಸ್ತಿ ವ್ಯಾಲ್ಯೂ ಮಾಡ್ತಾರೆ. CVC ಇದು ಲಿಟಲ್ ಬಿಟ್ ಅಂಡರ್ಮೈನ್. Will end. Data protection to ensure privacy, but government ಗೌರ್ಮೆಂಟ್ ಹತ್ರ ಎವ್ರಿ ಒಂದ್ ದಿವಸ ಸ್ಟೇಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸ್ಟೇಟ್ ಅಂದ್ರೆ ಏನು, ವಾಟ್ ಆರ್ ದ ಫಿಲಾಸಫಿಕಲ್ ಅಪ್ರೋಚಸ್ ಫಾರ್ ದ ಸ್ಟೇಟ್. ಪ್ಲೇಟೋ, ಅರಿಸ್ಟಾಟಲ್ ಅವ್ರ ಸ್ಟೇಟ್ ಬಗ್ಗೆ ಏನ್ ಹೇಳಿದ್ದಾರೆ, ಓಕೆ, ಗಾಂಧೀಜಿ ಏನ್ ಹೇಳ್ತಾರೆ, ಚಾಣಕ್ಯ ಏನ್ ಹೇಳಿದ್ರು. All these things should discuss. ಆ ಟೈಮ್ ಆದ್ಮೇಲೆ I will tell you. Then you will understand in a better. Japan is a developed country. Yes. ನಮ್ದು ಅವ್ರದ್ದು ಎಕ್ಸ್ಚೇಂಜ್ ರೇಟ್. See, it depends. See, ಯಾಕಂದ್ರೆ ಡೆವಲಪ್ಮೆಂಟ್ ಆಗಿದೆ ಅನ್ನೋ ಕಾರಣಕ್ಕೆ ಅದ್ರ ಕರೆನ್ಸಿ ಯಾವಾಗ್ಲೂ ವ್ಯಾಲ್ಯೂಯಬಲ್ ಇರ್ಬೇಕಂತ ಇಲ್ಲ. ಯಾಕಂದ್ರೆ ಅವ್ರು ಅದ್ರ ವ್ಯಾಲ್ಯೂನ ಜಾಸ್ತಿ ಮಾಡ್ಬಿಟ್ರೆ ಅವ್ರ ಟ್ರೇಡ್ ಏನಾಗುತ್ತೆ ಗ್ಲೋಬಲ್ ಅಲ್ಲಿ, ಕಾಂಪಿಟೇಟಿವ್ನೆಸ್ ಕಡಿಮೆ ಆಗುತ್ತೆ. ದಟ್ ಈಸ್ ಒನ್ ಥಿಂಗ್. ಓಕೆ, ಪ್ಲಸ್ ಇನ್ನೊಂದು ಏನೋ ಡೆವಲಪ್ ಆಗಿರೋದು ವೆರಿ ರೀಸೆಂಟ್ಲಿ 1945 ಆದ್ಮೇಲೆ ದೇ ಡೆವಲಪ್. ಓಕೆ, ಸೊ ಅದ್ರ ಸಲುವಾಗಿ ದೇ ಫೋಕಸ್ ಮೋರ್ ಆನ್ ದಿ ಟೆಕ್ನಾಲಜಿ ಅಂಡ್ ಡೆವಲಪ್ಮೆಂಟ್ ರಾದರ್ ದನ್ ದಿ ಟ್ರೇಡ್. ಬಟ್ ಚೈನಾ ಇಸ್ ದಟ್ ಥಿಂಗ್ ವಿಚ್ ವಿಲ್ ಫೋಕಸ್ ಮೋರ್ ಆನ್ ದಿ ಟ್ರೇಡ್. ಟ್ರೇಡ್ ನ ಫೋಕಸ್ ಮಾಡೋದು ಮೇನ್. ಹಾ, ಕರೆನ್ಸಿ ಮೇಲೆ ಫೋಕಸ್ ಇರುತ್ತೆ ಒಂದ್ ಮಟ್ಟಿಗೆ, ಅಂದ್ರೆ ಸ್ಟೆಬಿಲೈಸೇಷನ್ ಮೇಲೆ ಫೋಕಸ್ ಮಾಡ್ತಾರೆ. ಓಕೆ, ಬಟ್ ಜಪಾನ್ದು ಐ ಥಿಂಕ್ ಇಂಡಿಯಾದ ಜೊತೆ ಕಂಪೇರ್ ಮಾಡೋದು ಕಡಿಮೆ ಇದೆ ಅದ್ರ ರೇಟ್. ಐ ಆಮ್ ನಾಟ್ ಶೋರ್, ಅದಕ್ಕೆ ಕಡಿಮೆ ಇದೆ. ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಪ್ಲಸ್ ನಮಗೆ ಲಾಭ ಆಗ್ಬೋದು.
ಮಾಡ್ಬೋದು ಮಾಡ್ಬೋದು, ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಜಪಾನ್ ಫೋಕಸಸ್ ಮೋರ್ ಆನ್ ಕ್ವಾಲಿಟಿ. ಆ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿದಾಗ ಕಾಸ್ಟ್ ಇಸ್ ವೆರಿ ಹೈ. ಓಕೆ, ಜಸ್ಟ್ ಬಿಕಾಸ್ ನಮ್ಗೆ ಅಲ್ಲಿಂದ ಸಿಗುತ್ತೆ ಅನ್ನೋ ಮಾತ್ರಕ್ಕೆ ಕಡಿಮೆ ರೇಟ್ ಅಲ್ಲಿ ಸಿಕ್ತಿದ್ರೆ ಮಾತ್ರ ತಗೋಬೇಕು, ಕಡಿಮೆ ರೇಟ್ ಅಲ್ಲಿ ಸಿಗಲ್ಲ, ಅದೇ ಪ್ರಾಬ್ಲಮ್. ಈಗ ನೀವು ಸೋನಿ ಇಯರ್ಫೋನ್ ತಗೊಳ್ಳಿ, ಬೋಟ್ ಇಯರ್ಫೋನ್ ತಗೊಳ್ಳಿ, ಯಾವ್ದು ಕಾಸ್ಟ್ಲಿ? ಸರ್ಟನ್ಲಿ ಸೋನಿ. ಓಕೆ, ಜಸ್ಟ್ ಬಿಕಾಸ್ ನಮಗೆ ಅವ್ರ ಜೊತೆ ಟ್ರೇಡ್ ಡೆಫಿಸಿಟ್ ಅತ್ತ ಅವ್ರ ಹತ್ರ ಏನೋ ನಮಗೆ ಅವ್ರ ಕರೆನ್ಸಿಗೆ ಸ್ವಲ್ಪ ಇಂಬ್ಯಾಲೆನ್ಸ್ ಇದೆ ಅಂತ ಹೇಳಿ ನಾವು ಅಲ್ಲಿಂದ ತಗೊಳಕ್ ಹೋದ್ರೆ ನಮ್ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಓಕೆ, ಅರ್ಥ ಆಗಿಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಲ್ ಮೇಕ್ ಆಲ್ರೆಡಿ ಟೈಮ್ ಆಗಿದೆ. ಬೈ 10:30 ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾದ್ರೆ. ಓಕೆ, ನೀವು ಕ್ಲಾಸಲ್ಲಿ ಬರಲ್ಲ ನೆಕ್ಸ್ಟ್ ಕ್ಲಾಸ್ ಮತ್ತೆ. ವಾಟ್ಸ್ ಎ ಪ್ಯಾಟರ್ನ್ ಆಕ್ಚುಲಿ ಅಟೆಂಡ್ ಆಗೋ ಪ್ಯಾಟರ್ನ್ ಇಲ್ಲಿ. ಓಕೆ, ಸ್ಯಾಟರ್ಡೆ ಸಂಡೇ ಯು ವಿಲ್ ಬಿ ಫ್ರೀ. MLAC ಅಲ್ಲಿ ನೀವು ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ IR, ಬೇಕಾದ್ರೆ ಅಲ್ಲಿ ಯು ಪ್ಲಾನ್ ಟು ಆ ಕ್ಲಾಸ್ ಅಲ್ಲಿ ಸಂಡೇ. ಐ ಮಾಡಿ ಸರಿ, ಯು ವಿಲ್ ಎಂಟರ್ ಕ್ಲಾಸ್.